ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪರಮ ಪೂಜಿತನು ಸರ್ವಶಕ್ತನೂ ಆಗಿರತಕ್ಕಂಥ ತಂದೆ ದೇವರಿಗೆ, ಆತನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ದಿವಸ ದೇವರ ಆತ್ಮನ ಸಹಾಯದಿಂದ ನಿಮ್ಮೊಡನೆ ದೇವರ ಆಲಯ ಎಂಬತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಕೆಲವು ವಾಕ್ಯಗಳನ್ನು ನಾವು ಸತ್ಯದಿಂದ ಧ್ಯಾನ ಮಾಡಿ ಅದರಲ್ಲಿರತಕ್ಕಂಥ ಒಂದು ಅರ್ಥಗಳು, ತಾತ್ಪರ್ಯಗಳು ಮತ್ತು ಅದು ಯಾವುದಕ್ಕೆ ಛಾಯೆ ಆಗಿದೆ, ಅದರ ನಿಜ ಸ್ವರೂಪ ಏನು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಟೆಂಪಲ್ ಅಂತಂದ್ರೆ, ಒಂದು ದೇವಾಲಯ ಅಂತಂದ್ರೆ ಹೆಸರು ಹೇಳುತ್ತೆ ದೇವರ ಆಲಯ. ಅಂದ್ರೆ ದೇವರು ತನ್ನ ನಿವಾಸಕ್ಕೋಸ್ಕರವಾಗಿ ಆರಿಸಿಕೊಂಡಿರತಕ್ಕಂಥ ಒಂದು ಸ್ಥಳ, ದೇವರ ವಾಸಸ್ಥಳ. ಅದನ್ನ ನಾವು ದೇವರ ಆಲಯ ಅಂತ ಹೇಳ್ತೀವಿ, ಟೆಂಪಲ್ ಅಂತೀವಿ. ಮುಸಲ್ಮಾನರು ಅದಕ್ಕೆ ಮಸ್ಜಿದ್ ಅಂತಾರೆ, ಯಹೂದ್ಯರು ಸಿನಗಾಗ್ ಅಂತಾರೆ. ಬಟ್ ಆದಿ ಕಾಲದಲ್ಲಿ ನಾವು ವಿ ಕನ್ಫೈನ್ ಅವರ್ ಸೆಲ್ಫ್ ಟು ಇಸ್ರೇಲೈಟ್ಸ್. ಇದಕ್ಕೆ ನಾವು ಕನ್ಫೈನ್ ಮಾಡ್ಕೊಂಡು ನೋಡೋದಾದ್ರೆ, ಅವರಲ್ಲಿ ಏನಿತ್ತು, ಫಸ್ಟ್ ದೇವರ ಆಲಯ ನಾವು ನೋಡ್ಬೇಕಾದ್ರೆ ತಂದೆ ದೇವ್ರ ಮೋಶೆಗೆ ಒಂದು ಅಪ್ಪಣೆ ಕೊಟ್ಟರು, ನನ್ನ ವಾಸಸ್ಥಾನಕ್ಕೋಸ್ಕರವಾಗಿ ನೀನು ಒಂದು ದೇವಸ್ಥಾನವನ್ನು ಕಟ್ಟಬೇಕು. ಅಲ್ಲಿಂದ ದ ಕಾನ್ಸೆಪ್ಟ್ ಆಫ್ ಟೆಂಪಲ್ ಅನ್ನತಕ್ಕಂಥದ್ದು ಆರಂಭ ಆಯಿತು. ಈಗ ಅದಾದ್ಮೇಲೆ ನಂತರ ನಮ್ಗೆ ಗೊತ್ತು, ಅರಸನಾದ ಸೊಲೊಮೋನ್ ಕಾಲದಲ್ಲಿ ಒಂದು ವೈಭವವಾದಂಥ ಒಂದು ದೇವಾಲಯವನ್ನು ಸೊಲೊಮೋನ್ ಕಟ್ತಾರೆ. ಆ ಸೊಲೊಮೋನನ ಆಲಯಕ್ಕಿಂತ ವೈಭವ, ಅದಕ್ಕಿದ್ದಂಥ ವೈಭವ ಮತ್ತೆ ಯಾವುದಕ್ಕೂ ಕೂಡ ಬರಲಿಲ್ಲ ಅಂತ ಸತ್ಯದಲ್ಲಿ ನಾವು ಓದ್ತೀವಿ. ಟೆಂಪಲ್ ಅನ್ನೋದ್ರೆ ಏನು ಅಂತ ನೋಡೋದಾದ್ರೆ, ಇಟ್ ಇಸ್ ಅ ಹಬ್ ಆಫ್ ವರ್ಷಿಪ್ ಅಂಡ್ ಸೊಸೈಟಲ್ ಫಂಕ್ಷನಿಂಗ್. ಅಂದ್ರೆ ಒಂದು ದೇವರನ್ನ ಆರಾಧನೆ ಮಾಡೋದಿಕ್ಕೆ ಎಲ್ಲ ಭಕ್ತರು ಕೂಡಿ ಬರ್ತಿದ್ದಂತಹ ಒಂದು ಸ್ಥಳ. ಆ ಬರೀ ದೇವಾರಾಧನೆ ಜೊತೆಯಲ್ಲಿ ಅವರ ಕೆಲವು ಒಂದು ಸಾಮಾಜಿಕವಾದಂತಹ ಕಾರ್ಯಗಳು ಕೂಡ ಅಲ್ಲಿ ನಡೀತಾ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ದ ಟೆಂಪಲ್ ರೆಪ್ರೆಸೆಂಟೆಡ್ ದ ಪ್ರೆಸೆನ್ಸ್ ಆಫ್ ಗಾಡ್ ವಿತ್ ದ ಪೀಪಲ್. ಜನರೊಂದಿಗೆ ತಂದೆಯಾದ ದೇವರ ಒಂದು ಪ್ರಸನ್ನತೆ ಅದನ್ನ ಸೂಚನೆ ಮಾಡ್ತಾ ಇದ್ದಂಥದ್ದು. ನಾವು ಹಿಂದಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ನೋಡಿದ್ರೆ, ಏನ್ಷಿಯಂಟ್ ವರ್ಲ್ಡ್ ಅಲ್ಲಿ ಟೆಂಪಲ್ಸ್ ಅಂತಂದ್ರೆ ಬಹಳ ಮ್ಯಾಗ್ನಿಫಿಸೆಂಟ್ ಸ್ಟ್ರಕ್ಚರ್ಸ್. ಯಾವುದೇ ದೇಶ ಆದ್ರೂ ತಗೊಳ್ಳಿ, ಈಜಿಪ್ಟ್ ತಗೊಂಡ್ರೆ ಅಲ್ಲಿ ಫ್ಯಾರೋ ಎಂಥ ಒಳ್ಳೆ ಇದು ಟೆಂಪಲ್ಗಳು ಕಟ್ಟಿದ್ರು, ಮ್ಯಾಗ್ನಿಫಿಸೆನ್ಸ್. ಆಮೇಲೆ ಅದೇ ರೀತಿ ನಾವು ನೋಡ್ಬೇಕಾದ್ರೆ ಎಫ್ ಎಸ್ ನಮಗೆಲ್ಲ ಗೊತ್ತಲ್ಲ. ಎಫ್ ಎಸ್ ಹೋಗ್ಬೇಕಾದ್ರೆ ಆ ಕಾಲದಲ್ಲಿ ಒಂದು ಇದರಲ್ಲಿ ಸೀನಲ್ಲಿ ಹೋಗ್ಬೇಕಾಗಿತ್ತು. ಸೀನಲ್ಲಿ ಹೋದ್ರೆ ಆ ಒಂದು ದಡ ಸಿಗತ್ತೆ. ಆ ದಡದಲ್ಲಿ ಅದು ಇಳಿದಿದ್ದೇನೆ ಒಂದು ಸುಮಾರು ಮೆಟ್ಲುಗಳಿದೆ. ಆ ಮೆಟ್ಲುಗಳನ್ನ ಹತ್ಕೊಂಡೋದ್ರೆ ಅಲ್ಲಿ ದೊಡ್ಡದಾದಂಥ ಒಂದು ದೇವಾಲಯ, ಅದು ಆರ್ತಿಮಿಸ್ ದೇವತೆಯ ದೇವಾಲಯ. ಅಲ್ಲಿ ಅವರು ಅದನ್ನು ಪೂಜೆ ಮಾಡ್ತಾ ಇದ್ರು. ಸೊ ಅವರು ಆ ಕಲ್ಚರ್ನಲ್ಲಿ ಬ್ಯಾಬಿಲೋನ್ನಲ್ಲಿ ಬರ್ಬೇಕಾದ್ರೆ ಅಲ್ಲೂ ಕೂಡ ಎಷ್ಟೊಂದು ಬರ್ತದೆ, ಬಾಳ್ ದೇವತೆ, ಅಶೇರ್ ದೇವತೆ, ಸುಮಾರು ದೇವತೆಗಳದ್ದು ಅವ್ರದೆಲ್ಲ ದೇವಾಲಯಗಳು. ಇದೆಲ್ಲ ಒಂದು ಕಾಮನ್ ಫ್ಯಾಕ್ಟ್ ಏನಿತ್ತು ಅಂತ ಹೇಳಿದ್ರೆ, ಈ ಎಲ್ಲ ದೇವಾಲಯಗಳು ಕೂಡ ಒಂದು ಬಹಳ ಗ್ರ್ಯಾಂಡ್ ಸ್ಕೇಲ್ನಲ್ಲಿ ಕಟ್ಟಿರತಕ್ಕಂಥ ದೇವಾಲಯಗಳಾಗಿತ್ತು. ಆಮೇಲೆ ಇಟ್ ವಾಸ್ ಎ ಸೆಂಟ್ರಲ್ ಲೊಕೇಶನ್ ಆಫ್ ಪವರ್, ಅಂದ್ರೆ ಒಂದು ಅಧಿಕಾರ ಅದು ಆ ದೇವಾಲಯದಲ್ಲಿ ಇತ್ತು. ಬೇಕಾದಷ್ಟು ಅಲ್ಲಿ ವೈಭವ ಸಂಪತ್ತಿತ್ತು. ಇಟ್ ವಾಸ್ ಸೆಂಟರ್ ಆಫ್ ವೆಲ್ತ್, ಸೆಂಟರ್ ಆಫ್ ಪವರ್ ಅಂಡ್ ಸೆಂಟರ್ ಆಫ್ ಕಂಟ್ರೋಲ್. ಎಲ್ಲವನ್ನು ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು, ಅಂದ್ರೆ ಇನ್ನು ಇದರಲ್ಲಿ ಒಂದು ಸೆಂಟೆನ್ಸ್ ಹೇಳೋದಾದ್ರೆ, ಸಮಸ್ತವನ್ನು ಕೂಡ ಒಂದು ಆಳ್ತಾ ಇದ್ದಂತಹ ಒಂದು ಸ್ಥಳ ಯಾವುದು ಅಂತ ಹೇಳ್ಬೇಕಾದ್ರೆ ಆಗಿನ ಕಾಲ ಇದ್ದಂತಹ ದೇವಾಲಯ. ಯೆರೂಸಲೇಮ್ನ ನೋಡ್ಬೇಕಾದ್ರೂ ಕೂಡ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ದ ಟೆಂಪಲ್ ವಾಸ್ ಎ ಪ್ಲೇಸ್ ವೇರ್ ದ ಹ್ಯುಮ್ಯಾನಿಟಿ ಮೆಟ್ ದ ಡಿವೈನ್. ಅಂದ್ರೆ ಒಂದು ಮಾನವೀಯತೆ, ಒಂದು ಮನುಷ್ಯ ದೈವಿಕ ಒಂದು ಇದನ್ನ ಜೊತೆಯಲ್ಲಿ ಒಂದು ಸಂಬಂಧ ಹೊಂದಬೇಕಾದ್ರೆ ಅದು ಎಲ್ಲ ಆಗ್ತಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಆ ದೇವಾಲಯದಲ್ಲಿ ಆಗ್ತಿತ್ತು. ಒಬ್ಬ ಮನುಷ್ಯ ದೇವರೊಂದಿಗೆ ಸಂಪರ್ಕ ಬೆಳೆಸ್ಕೊಳ್ಬೇಕು, ತಾನು ದೇವರೊಂದಿಗೆ ಮಾತಾಡಬೇಕು, ದೇವ್ರನ್ನ ಆರಾಧನೆ ಮಾಡಬೇಕು, ದೇವ್ರ ಜೊತೆ ಸಂಭಾಷಣೆ ಮಾಡಬೇಕು ಅನ್ನೋದಾದ್ರೆ ಈ ಹ್ಯಾಡ್ ಟು ಗೋ ಟು ದ ಟೆಂಪಲ್. ಆ ದೇವಾಲಯಕ್ಕೆ ಹೋಗಿ ಅಲ್ಲಿ ಮಾಡ್ತಾ ಇದ್ರು. ಸೊ ಇಟ್ ಈಸ್ ಅ ಪ್ಲೇಸ್ ವೇರ್ ಹ್ಯುಮ್ಯಾನಿಟಿ ಮೆಟ್ ದ ಡಿವೈನ್. ಈಗ ದೇವರ ಹತ್ರ ನಾವು ಇದು ಮಾಡ್ಬೇಕಾದ್ರೆ ಆಗಿನ ಕಾಲದ ಇದ್ದಂಥ ಒಂದು ಕಾನ್ಸೆಪ್ಟ್ ಏನಂದ್ರೆ, ಯು ಹ್ಯಾಡ್ ಟು ಅಪೀಸ್ ದ ಗಾಡ್. ದೇವರು ಮನುಷ್ಯನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಆ ಕೋಪವನ್ನ, ದೇವರ ಒಂದು ಉಗ್ರ ಕೋಪವನ್ನು ಹೋಗಿಸ್ಬೇಕಾದ್ರೆ
ದೇವರಿಗೆ ಶಾಂತಿ ಮಾಡಬೇಕು, ಅಂದ್ರೆ ದೇವರನ್ನ ಶಾಂತಪಡಿಸ್ಬೇಕು. ಅದಕ್ಕೆ ಅವ್ರೇನ್ ಮಾಡೋರು, ಸ್ಯಾಕ್ರಿಫೈಸಸ್ ಮಾಡ್ತಾರೆ. ಯಜ್ಞ ನೈವೇದ್ಯಗಳನ್ನ, ಬಲಿಗಳನ್ನ, ಹೋಮಗಳನ್ನ, ಇವೆಲ್ಲವನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡ್ತಾ ಇದ್ರು. ಅದು ಮಾಡ್ತಿದ್ದ ಜಾಗ ಕೂಡ ದೇವಾಲಯ. ಆಮೇಲೆ ಇಟ್ ವಾಸ್ ಆಲ್ಸೋ ದ ಪ್ಲೇಸ್ ವೇರ್ ಅಥಾರಿಟಿ ವಾಸ್ ಫರ್ಮ್ಲಿ ಎಸ್ಟಾಬ್ಲಿಷ್ಡ್. ಏನು ಅಥಾರಿಟಿ ವಾಸ್ ಫರ್ಮ್ಲಿ ಎಸ್ಟಾಬ್ಲಿಷ್ಡ್ ಅಂತಂದ್ರೆ, ಆ ಈಗ ಅಲ್ಲಿ ಒಂದು ದೇವಾಲಯವನ್ನ ಒಂದು ಗ್ರೂಪ್ ಆಫ್ ಟ್ರಸ್ಟೀಸ್ ಅಂತ ಇರೋಣ, ನಮ್ಗೆ ಅರ್ಥ ಆಗೋದಿಕ್ಕೆ. ಅವರದನ್ನ ಕಂಟ್ರೋಲ್ ಮಾಡಿ ಆಳ್ತಾ ಇರ್ತಾರೆ. ಅವ್ರು ಇಂತಿಂಥದ್ದನ್ನು ನೀವು ಮಾಡಬೇಕು, ಡೂಸ್ ಅಂಡ್ ಡೋಂಟ್ಸ್, ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು. ನೀವೇನೋ ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ಈ ರೀತಿಯಾಗಿ ಅದಕ್ಕೆ ದಂಡ ಕೊಡಬೇಕು, ಈ ಶಿಕ್ಷೆ ಆಗಬೇಕು, ಈ ರೀತಿಯಾಗಿ ಅದನ್ನ ಎನ್ಫೋರ್ಸ್ ಮಾಡ್ತಿದ್ರಲ್ಲ, ಅದು ದಟ್ ವಾಸ್ ಅಥಾರಿಟಿ. ಆಮೇಲೆ ನೀವು ಕಾಣಿಕೆ ಕೊಡಬೇಕು, ಎಷ್ಟು ಕಾಣಿಕೆ ಕೊಡಬೇಕು, ಏನ್ ಪಾಪ ಮಾಡಿದ್ರೆ ಏನ್ ಕಾಣಿಕೆ ಕೊಡಬೇಕು, ಇದನ್ನೆಲ್ಲ ನಿರ್ಧಾರ ಮಾಡಿ ಅದನ್ನ ಎನ್ಫೋರ್ಸ್ ಮಾಡ್ತಿದ್ದಂಥ ಆ ಒಂದು ಅಥಾರಿಟಿ ಆ ದೇವಾಲಯದಲ್ಲಿ ಅದನ್ನ ನಡೆಸಿದ ಪರಿಚಾರಕರು ಅವರಲ್ಲಿತ್ತು. ಅದು ಈ ಹಳೆ ಒಡಂಬಡಿಕೆ ಕಾಲದ ನಾವು ಟೆಂಪಲ್ ಆಫ್ ಯೆರೂಸಲೇಮಿನಲ್ಲಿದ್ದಂತಹ ಒಂದು ದೇವಾಲಯವನ್ನು ನಾವು ನೋಡೋದಾದ್ರೆ, ಇಟ್ ವಾಸ್ ಎ ಫೋಕಲ್ ಪಾಯಿಂಟ್ ಆಫ್ ದ ಲೈಫ್ ಅಂಡ್ ಕಲ್ಚರ್ ಆಫ್ ದ ಪೀಪಲ್ ಆಫ್ ದ ಎಂಟೈರ್ ನೇಷನ್ ಆಸ್ ಸಚ್. ಇಡೀ ಇಸ್ರಾಯೇಲ್ ಜನಾಂಗದವರ, ಇಸ್ರಾಯೇಲ್ ದೇಶದ ಒಂದು ಕಲ್ಚರ್, ಅವರ ಸಂಸ್ಕೃತಿ ಏನಿತ್ತು ಮತ್ತು ಅವರ ಜೀವನ ಕ್ರಮ ಏನಿತ್ತು, ಇದರ ಒಂದು ಕೇಂದ್ರ ಬಿಂದು ಬಂದ್ಬಿಟ್ಟು ಯೆರೂಸಲೇಮಿನಲ್ಲಿದ್ದಂತಹ ದೇವಾಲಯ. ದೇವರಿದಾನ ಯಾಕೆ ಮಾಡಿಸೋದು ಹೇಳ್ಬೇಕಾದ್ರೆ, ಒಂದು ರೀಸನ್ ಬಂದ್ಬಿಟ್ಟು, ಇಟ್ ವಾಸ್ ಡಿಸೈನ್ ಬೈ ಗಾಡ್. ಯಾರು ಈ ದೇವಾಲಯ ಕಟ್ಟಕ್ಕೆ ಹೇಳಿದ್ರು, ಯಾವ ರೀತಿ ಕಟ್ಟಬೇಕು ಅಂತ ಹೇಳಿದ್ರು, ಅದರ ಒಂದು ರೂಪುರೇಖೆಗಳನ್ನ, ನಕ್ಷೆಗಳನ್ನ ಯಾರು ದಯಪಾಲಿಸ್ಕೊಟ್ಟು ಅಂದ್ರೆ ತಂದೆಯ ದೇವರೇ ಕೊಟ್ಟರು. ನಮ್ಗೆಲ್ಲ ಗೊತ್ತು, ಮೋಶೆಗೆ ಕರೆದು ದೇವ್ರು ಹೇಳ್ತಾರೆ, ನಾನು ನಿನಗೆ ತಿಳಿಸಿರುವ ಪ್ರಕಾರವೇ ಈ ಆಲಯವನ್ನು, ಗುಡಾರವನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ಇಟ್ ವಾಸ್ ಆಲ್ ದ ಬ್ಲೂ ಪ್ರಿಂಟ್ ವಾಸ್ ಗಿವನ್ ಬೈ ಗಾಡ್ ಹಿಮ್ಸೆಲ್ಫ್. ಅದಕ್ಕೆ ಎಷ್ಟೆಷ್ಟು ಮೆಷರ್ಮೆಂಟ್ಸ್ ಇರಬೇಕು, ಯಾವ್ಯಾವ ವಸ್ತು ಯೂಸ್ ಮಾಡಬೇಕು, ಯಾವ ರೀತಿ ಕಟ್ಟಬೇಕು, ಅದೆಲ್ಲವನ್ನು ಕೂಡ ತಂದೆಯ ದೇವರೇ ಮಾಡೋದು, ಅವರೇ ಕೊಟ್ಟಿದ್ದು. ಇನ್ಫ್ಯಾಕ್ಟ್ ಗುಡಾರ ಕಟ್ಟಬೇಕಾದ್ರೆ ದೇವರ ಇಬ್ಬರು ಆರ್ಟಿಫೈಸರ್ಸ್ ನೇಮಿಸ್ತಾರೆ. ಒಂದು ಬೆಚಲೇಲನು, ಇನ್ನೊಂದು ಒಹೋಯಾಲಿಬನು. ಇವರಿಬ್ರು ಬಹಳ ನುರಿತಂತಹ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಕೆಲಸಗಾರರು. ಅವರನ್ನ ತಂದೆಯ ದೇವ್ರು ನೇಮಿಸ್ತಾರೆ. ಸೊ ಅವ್ರ ಮುಖಾಂತರವಾಗಿ ಈ ದೇವಾಲಯವನ್ನ ದೇವರು ಕಟ್ಟೋದಿಕ್ಕೆ ಅನುಮತಿಸ್ತಾರೆ. ಅದೇ ರೀತಿಯಾಗಿ ಸೊಲೊಮೋನ್ ಟೆಂಪಲ್ ಕಟ್ಟಬೇಕಾದ್ರೂ ಕೂಡ, ಹೂ ಗೇವ್ ದ ಬ್ಲೂ ಪ್ರಿಂಟ್? ಗಾಡ್ ಹಿಮ್ಸೆಲ್ಫ್ ಗೇವ್ ದ ಬ್ಲೂ. ಹಿ ಗೇವ್ ದ ಬ್ಲೂ ಪ್ರಿಂಟ್ ಟು ಡೇವಿಡ್. ದಾವಿದನ್ ಕೊಟ್ಟರು ದೇವರು ಆ ನಕ್ಷೆಯನ್ನ. ದೇವ್ರು ಹೇಳಿದ್ರು, ದಾವಿದ ನೀನು ಆಲಯ ಕಟ್ಟೋ ಹಾಗಿಲ್ಲ, ನಿನ್ನ ಮಗನ ಕಟ್ಟಲಿ ಅಂದ್ಬಿಟ್ಟು. ಅದಕ್ಕೆ ಅವರದನ್ನು ಸೊಲೊಮೋನ್ ಕೈ ಕೊಟ್ಬಿಟ್ಟು ಸೊಲೊಮೋನ್ ಅದನ್ನ ಕಟ್ಟದನ್ನ ನಾವು ನೋಡ್ತೀವಿ. ಅಂತಂದ್ರೆ ದ ಟೆಂಪಲ್ ಇಟ್ ವಾಸ್ ಡಿಸೈನ್ ಬೈ ಗಾಡ್. ಇದ್ರ ಇನ್ನೊಂದು ಉದ್ದೇಶ ಯಾಕೆ ದೇವ್ರು ಮಾಡೋದು ಅಂತ ಹೇಳ್ಬೇಕಾದ್ರೆ, ನಮ್ಗೆಲ್ಲ ಗೊತ್ತು, ಮುಂದಿನ ಕಾಲದಲ್ಲಿ ಒಂದು ದೇವರ ರಾಜ್ಯದಲ್ಲಿ ಪರಲೋಕದಲ್ಲಿ ಒಂದು ಆಲಯ ಇರುತ್ತೆ. ಈಗ ಸದ್ಯಕ್ಕೆ ಇಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ಥಿಂಗ್, ವಿ ಡು ನಾಟ್ ನೋ ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ಬಿ ದೇರ್. ಬಟ್ ಸತ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ಇಂಡಿಕೇಶನ್ಸ್ ನಾವು ಧ್ಯಾನ ಮಾಡ್ಬೋದಷ್ಟೇ. ಬಟ್ ಅದು ಯಾವ ರೀತಿ ಎಕ್ಸಾಕ್ಟ್ ಆಗಿ ಇರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಇಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ಥಿಂಗ್. ಬಟ್ ಏನಂದ್ರೆ, ಇಲ್ಲಿ ಇಹಲೋಕದಲ್ಲಿ ಕಟ್ಟತಕ್ಕಂತಹ ದೇವಾಲಯ ಪರಲೋಕದಲ್ಲಿ ದೇವರು ಕಟ್ಟತಕ್ಕಂತಹ ಒಂದು ದೇವಾಲಯಕ್ಕೆ ಒಂದು ಛಾಯೆ ಆಗಿದೆ. ಇಟ್ ವಾಸ್ ಎ ಟೈಪ್, ಇಟ್ ವಾಸ್ ಎ ಫಿಗರ್ ಅದಾಗಿತ್ತು. ಇದನ್ನು ಕೂಡ ತಂದೆಯ ದೇವರೇ ಮಾಡೋದು. ಈಗ ನಮ್ಗೆ ಗೊತ್ತು, ಪರಲೋಕದಲ್ಲಿ ಇರತಕ್ಕಂಥ ದೇವಾಲಯ ಅಂತಂದ್ರೆ ಇಟ್ ಇಸ್ ಮೋಸ್ಟ್ ಗ್ಲೋರಿಯಸ್. ಅದನ್ನ ನಮಗೆ ವಿವರಿಸಕ್ಕೂ, ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಆದರೆ ಭೂಲೋಕದಲ್ಲಿ ಕಟ್ಟಿದ್ದಂತಹ ದೇವಾಲಯ, ಇಟ್ ರಿಫ್ಲೆಕ್ಟೆಡ್ ಸಮ್ ಆಫ್ ದ ಗ್ಲೋರಿ ಅಂಡ್ ಮ್ಯಾಗ್ನಿಫಿಸೆನ್ಸ್ ಆಫ್ ದ ಹೆವನ್ಲಿ ರಿಯಾಲಿಟಿ. ಪರಲೋಕದಲ್ಲಿರ್ತಕ್ಕಂಥ ನೈಜ ಸ್ವರೂಪದ ದೇವಾಲಯದ ಆ ಒಂದು ಮಹಿಮೆ, ಆ ಒಂದು ವೈಭವವನ್ನ ಸ್ವಲ್ಪ ಮಟ್ಟಿಗೆ ಇಹಲೋಕದಲ್ಲಿ ಕಟ್ಟಿದ್ದಂತಹ ದೇವಾಲಯ ಅದನ್ನ ಪ್ರತಿಬಿಂಬಿಸ್ತಾ ಇತ್ತು. ಸೊ ಆಸ್ ಸಚ್ ದ ಟೆಂಪಲ್ ಬಿಕೇಮ್ ದ ಸೆಂಟರ್ ಆಫ್ ಸ್ಯಾಕ್ರಿಫೈಸ್ ಅಂಡ್ ವರ್ಷಿಪ್ ಫಾರ್ ಜನರೇಷನ್ಸ್ ಆಫ್ ಜೂಯಿಷ್ ಪಾಪ್ಯುಲೇಷನ್. ಎಲ್ಲ ಇಸ್ರಾಯೇಲ್ ಅನೇಕ ಜನಾಂಗಗಳು ಅಂತಾರೆ, ಅನೇಕ ತಲೆಮಾರುಗಳವರೆಗೂ ಕೂಡ ಇಸ್ರಾಯೇಲ್ ಜನಾಂಗದವರಿಗೆ ಈ ದೇವಾಲಯ ಅಂತಕ್ಕಂಥದ್ದು ಬಿಕೇಮ್ ಎ ಸೆಂಟರ್ ಆಫ್ ಸ್ಯಾಕ್ರಿಫೈಸ್ ಅಂಡ್ ವರ್ಷಿಪ್ ಆಫ್ ಗಾಡ್. ಇವಾಗ ನಮ್ಗೆ ಗೊತ್ತು, ದ ಟೆಂಪಲ್, ಅವರಿಗೆ ದೇವರು ಕೊಟ್ಟಂತ ಟೆಂಪಲ್ ಬಂದ್ಬಿಟ್ಟು ಇಟ್ ವಾಸ್ ಅನ್ ಆಕ್ಚುಯಲ್ ಎಡಿಫೈಸ್. ಅಂದ್ರೆ ಒಂದು ನಿಜವಾದಂತ ಫಿಸಿಕಲ್ ಆಗಿ ಇಟ್ಸ್ ಅ ಟ್ಯಾಂಜಿಬಲ್, ನಮಗೆ ಕಣ್ಣು ಕಾಣುವಂಥದ್ದು, ಕೈಯಿಂದ ಮುಟ್ಟಬಹುದ ಅಂತ ಒಂದು ಎಡಿಫೈಸ್ ಆಗಿತ್ತು, ಒಂದು ಕಟ್ಟಡ ಆಗಿತ್ತು. ಆದ್ರೆ ದೇವ್ರು ಏನ್ ಮಾಡಿದ್ರು, ಆ ಕಟ್ಟಡದಲ್ಲಿ ಗಾಡ್ ಪ್ರಾಮಿಸ್ ದಟ್ ಹಿಸ್ ಪ್ರೆಸೆನ್ಸ್ ವುಡ್ ಡ್ವೆಲ್ ವಿತ್ ಇನ್ ದಟ್ ಆಕ್ಚುಯಲ್ ಬಿಲ್ಡಿಂಗ್. ಆ ಒಂದು ಕೈಯಲ್ಲಿ
ಕೈಯಲ್ಲಿ ಕಟ್ಟಿದಂತಹ ಆ ಒಂದು ಕಟ್ಟಡದಲ್ಲಿ, ಆ ದೇವಾಲಯದಲ್ಲಿ ದೇವರು ಹೇಳ್ತಾರೆ, ಪ್ರಾಮಿಸ್ ಮಾಡ್ತಾರೆ, ನಾನು ಅಲ್ಲಿ ಬಂದು ವಾಸ ಮಾಡ್ತೀನಿ, ನನ್ನ ಪ್ರಸನ್ನತೆ ಆ ಕಟ್ಟಡದಲ್ಲಿ ಇರುತ್ತೆ ಅಂತ ಹೇಳಿ. ಈ ಉದ್ದೇಶಕ್ಕೇನೆ ದೇವ್ರು ಏನ್ ಮಾಡಿದ್ರು, ಮೋಶೆಗೆ ಅವತ್ತು ಅಪ್ಪಣೆ ಕೊಡ್ತಾರೆ. ಯಾಕಂದ್ರೆ ನಮಗೆಲ್ಲ ಗೊತ್ತು, ಮೋಶೆ ಮುಖಾಂತರವಾಗಿ ದೇವರನ್ನ ಐಗುಪ್ತನ ಬಿಡಿಸ್ಕೊಂಡ್ ಬರ್ತಾರೆ. ಸೊ ಅಲ್ಲಿ ಬರ್ಬೇಕಾದ್ರೆ ಇವಾಗ ಅದೆಲ್ಲ ಕೂಡ ಆಗಿದೆ. ಸೊ ವಾಟ್ ವಾಸ್ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಆಫ್ ದ ಪೀಪಲ್, ಅವ್ರನ್ನ ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸ್ಕೊಂಡ್ ಬರ್ತಾರೆ, ಆ ಬಿಲ್ಡರ್ಸ್ ಕರ್ಕೊಂಡ್ ಬರ್ತಾ ಇದ್ದಾರೆ. ಈಗ ಜನಗಳು ಇಷ್ಟೆಲ್ಲ ಮಾಡಿದ ದೇವ್ರಿಗೆ ಏನ್ ಮಾಡ್ಬೇಕು? ದೇ ಹ್ಯಾವ್ ಟು ವರ್ಷಿಪ್ ಯು. ಬಟ್ ಯಾವ ರೀತಿ ವರ್ಷಿಪ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವ್ರಿಗೆ ಇದ್ದಿದ್ದ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಜಿಪ್ಟ್ ನಲ್ಲಿ ಅವ್ರು ಯಾವ ರೀತಿ ದೇವರ ಆರಾಧನೆ ಮಾಡ್ತಾರೋ ಅದನ್ನ ನೋಡಿದ್ರು. ಬಟ್ ನಿಜವಾದ ದೇವರನ್ನ ಯಾವ ರೀತಿ ಆರಾಧನೆ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ಆ ಯಾಜಕ ಕಾಂಡ ಎಲ್ಲ ಬರ್ತಲ್ಲ ಅದನ್ನೆಲ್ಲ ಕೊಟ್ಟು, ಈ ರೀತಿಯಾಗಿ ನೀವೆಲ್ಲವನ್ನು ಕೂಡ ಮಾಡಬೇಕು. ಆವಾಗ ಮೋಶೆಗೆ ಹೇಳಿದ ಒಂದು ಮುಖ್ಯವಾದ ಮಾತು ಏನಂದ್ರೆ, ಬೇಡ ನಾನು ಹೇಳ್ಬಿಡ್ತೀನಿ. ವಿಮೋಚನ ಕಾಂಡ 25ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿ ಬರುತ್ತೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. The question is, there was a necessity for God to come and dwell with man. ಮನುಷ್ಯ ದೇವರ ಸೃಷ್ಟಿ. ಈ ಮನುಷ್ಯನ ಜೊತೆ ಬಂದು ದೇವ್ರು ಇರ್ಬೇಕಾದಂತ ಪ್ರಮೇಯ ಏನಿತ್ತು, ನೆಸಿಟಿ ಏನಿತ್ತು ಅಂತ ಹೇಳಿದ್ರೆ, ದಟ್ ಈಸ್ ದ ಲವ್ ಆಫ್ ಗಾಡ್. ದೇವ್ರು ಹೇಳ್ತಾರೆ, ನಾನು ನಿಮಗೆ ದೇವರಾಗಿರ್ತೀನಿ, ನಾನು ನಿಮ್ಮೊಂದಿಗೆ ಓಡಾಡ್ತಾ ಇರ್ತೀನಿ, ನಿಮ್ಮೊಂದಿಗೆ ನಾನು ಜೀವಿಸ್ತೀನಿ. ಆ ದಟ್ ಬಾಂಡೇಜ್, ದಟ್ ಅನ್ಯೋನ್ಯತೆ ಇದೆಯಲ್ಲ, ಅದು ತಂದೆಯ ದೇವರಿಗೆ ಬಹಳ ಮುಖ್ಯವಾಗಿದೆ. ಸೊ ಗಾಡ್ ವಾಂಟೆಡ್ ಟು ಹ್ಯಾವ್ ಎ ಯೂನಿಯನ್ ವಿತ್ ಮ್ಯಾನ್. ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ವಾಸ ಮಾಡಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಿಸು. ಆಯ್ತು, ಮೋಶೆ ಎಲ್ಲ ಅದೇ ರೀತಿ ಕಟ್ಟಿಸ್ತಾರೆ. ನಾವು ವಿಮೋಚನ ಕಾಂಡ 40ನೇ ಅಧ್ಯಾಯದಲ್ಲಿ ಅದು ನೋಡ್ತೀವಿ. ಆ ಟೆಂಪಲ್ನ ಡೆಡಿಕೇಟ್ ಮಾಡಿದಾಗ ಅವಾಗ ಏನಾಗುತ್ತೆ, ದೇವ್ರು ಬಂದು ಅಲ್ಲಿ ವಾಸ ಮಾಡಿದ್ರ. ವಾಕ್ಯ ಓದೋಣ. ವಿಮೋಚನ ಕಾಂಡ 40ನೇ ಅಧ್ಯಾಯ 34 ಮತ್ತು 35ನೇ ವಚನ. ತುಂಬಿತು. ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿರುವುದರಿಂದಲೂ ಯೆಹೋವನ ತೇಜಸ್ಸು ಗುಡಾರದೊಳಗೆ ತುಂಬಿರುವುದರಿಂದಲೂ ಮೋಶೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು. ಮೋಶೆ ಇಸ್ರಾಯೇಲ್ ಎಲ್ಲ ಕೂಡ ದೇವಾಲಯ ಕಟ್ತಾರೆ. ಕಟ್ಬಿಟ್ಟು ಆ ದೇವಾಲಯವನ್ನು ದೇವರಿಗೆ ಪ್ರತಿಷ್ಠೆ ಮಾಡಿ, ದೇ ಡೆಡಿಕೇಟ್ ದ ಟೆಂಪಲ್ ಟು ದ ವರ್ಷಿಪ್ ಆಫ್ ಗಾಡ್. ಅದನ್ನು ದೇವರು ಅಕ್ಸೆಪ್ಟ್ ಮಾಡಿದ್ರು. ವಾಟ್ ಈಸ್ ಪ್ರೂಫ್ ಅಂತಂದ್ರೆ, ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು. ಮೇಘ ಅಂತಂದ್ರೆ ಕ್ಲೌಡ್ಸ್. ಆಕ್ಚುಲಿ ಕ್ಲೌಡ್ ಅಂತ ಅದನ್ನು ನಾವು ತಗೊಂಡು ಸ್ಟಡಿ ಮಾಡೋದಾದ್ರೆ ಅದಕ್ಕೆ ನಾನಾ ಅರ್ಥಗಳಿದೆ, ಬೇಸ್ಡ್ ಆನ್ ದ ಕಾಂಟೆಕ್ಸ್ಟ್. ಒಂದು ಅರ್ಥ ಅಂತ ಹೇಳಿದ್ರೆ ದೇವರ ಪ್ರಸನ್ನತೆ. ಮೇಘ ಬಂದು ಮುಚ್ಚಿತು ಅಂತ ಹೇಳ್ಬೇಕಾದ್ರೆ ದೇವರ ಪ್ರಸನ್ನ. ನಾವು ನೋಡ್ತೀವಲ್ವಾ, ಅವ್ರ ಬಿಲ್ಡರ್ಸ್ ಬರ್ಬೇಕಾದ್ರೆ ಹಗಲೊತ್ತಿನಲ್ಲಿ ಮೇಘ ಸ್ತಂಭ, ರಾತ್ರಿಯಲ್ಲಿ ಅಗ್ನಿ ಸ್ತಂಭ ಅಂದ್ಬಿಟ್ಟು. ಸೊ ದೇವರ ಒಂದು ಪ್ರಸನ್ನತೆ ಅಲ್ಲಿತ್ತು ಅಂದ್ಬಿಟ್ಟು. ಆಮೇಲೆ ಯೆಹೋವನ ತೇಜಸ್ಸು ಗುಡಾರವನ್ನ ತುಂಬಿತು. The tabernacle was completely filled with the glory of God. It was so bright and so ಇದರ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಯಾಜಕತ್ವ ಮಾಡೋದಕ್ಕೆ ಮೋಶೆ ಆಗಲಿ ಅಥವಾ ಬೇರೆ ಯಾರು ಕೂಡ ಆ ಗುಡಾರದೊಳಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇಟ್ ವಾಸ್ ಸೋ ಡ್ಯಾಸ್ಲಿಂಗ್, ಅದು ಗ್ಲೋರಿ ಅಷ್ಟು ಮಟ್ಟಿಗಿತ್ತು ಅಂತ ನಾವು ನೋಡಿ. ಸೊ ಇವಾಗ ಇದು ಒಂದು ಆವಾಗಿದ್ದಂಥ ಒಂದು ದೇವರ ಟೆಂಪಲ್. ಇವತ್ತಿನ ದಿವಸ ಈ ಟೆಂಪಲ್, ಇವನ್ ಟುಡೇ, ಇಟ್ ಸಿಂಬಲೈಸಸ್ ದಿ ರಿಯಾಲಿಟಿ ಆಫ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಒಂದು ಇರುವಿಕೆ, ಅದನ್ನ ಪ್ರಸನ್ನತೆಯನ್ನ ಸೂಚಿಸ್ತಕ್ಕಂಥ ಒಂದು ಇದು ಈ ಟೆಂಪಲ್. ಅದು ಛಾಯಾಗಿ ಅಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಅಲ್ಲಿ ಇಸ್ರಾಯೇಲ್ ಆವಾಗ ಅದು ಮಾಡಿದ್ರು, ಅಲ್ಲಿ ಹೋಗಿ ಅವರು ಆರಾಧನೆ ಮಾಡ್ತಾ ಇದ್ರು. ಎಲ್ಲಿಯವರು ಮಾಡ್ತಾರೆ? ಯೇಸು ಕ್ರಿಸ್ತನ ಬರೋವರೆಗೂ ಕೂಡ ಮಾಡ್ತಾರೆ. ಸೇ ಟಿಲ್ AD 68 to 70 ಆವಾಗ ಟೆಂಪಲ್ ಡಿಸ್ಟ್ರಾಯ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಅಲ್ಲಿ ಆರಾಧನೆಗಳನ್ನ ಮಾಡ್ತಾ ಇದ್ರು. ಈಗ ಆ ರೀತಿ ನೋಡೋದಾದ್ರೆ, ಒಂದು ಪ್ರಾಚೀನ ಇಸ್ರಾಯೇಲ್ ಇದರಲ್ಲಿ ಯೆರೂಸಲೇಮ್ ಟೆಂಪಲ್ ಅಂತ ಹೇಳ್ಬೇಕಾದ್ರೆ ಇಟ್ ವಾಸ್ ಹಾರ್ಟ್ ಆಫ್ ನೇಷನ್ಸ್ ಐಡೆಂಟಿಟಿ. ಹೇಗೆ ಇವರು ಐಡೆಂಟಿಫೈ ಮಾಡೋರು ಇಸ್ರಾಯೇಲ್ ಅಂದ್ರೆ ಯೆರೂಸಲೇಮ್ ವಾಟ್ ವಾಸ್ ದಿ ಇದು ಕೇಂದ್ರ ಬಿಂದು ಯಾವುದು ಅಂತ ಹೇಳ್ಬೇಕಾದ್ರೆ ದ ಟೆಂಪಲ್ ಆಫ್ ಗಾಡ್. ಈಗ ನಾವು ಅಷ್ಟೇ ಯೆರೂಸಲೇಮ್ ಹೋದವರೆಲ್ಲ ಬಹಳ ಜನ ಹೋಗಿದ್ದಾರೆ. ಏನ್ ಮಾಡಿದ್ವಿ? ಆಲ್ ಇನ್ವೇರಿಬಲಿ ವಿ ವಿಸಿಟ್ ದ ಟೆಂಪಲ್ ಆಫ್ ಗಾಡ್. ಇವಾಗ ಏನಿದೆ ಟೆಂಪಲ್ ಅಂದ್ರೆ ಬರೀ ಒಂದಷ್ಟು ರೂಯಿನ್ಸ್ ಇದೆ, ಗೋಡೆಗಳಿದೆ, ಅಷ್ಟು ಮಾತ್ರ. ಇದು ಬೇರೆ ಏನಿಲ್ಲ. ಬಟ್ ಅಲ್ಲಿ ಹೋಗಿ, ಇಲ್ಲಿ ಒಂದು ಕಾಲದಲ್ಲಿ ಸೊಲೊಮೋನ್ ದೇವಾಲಯ ಕಟ್ಟಿದ್ರು, ಇಲ್ಲಿ ಇವರೆಲ್ಲ ಆರಾಧನೆ ಮಾಡ್ತಾ ಇದ್ರು. ಅಂಡ್ ದಟ್ ವಾಸ್ ಒಂದು ದೇವರ ಒಂದು ಪರಲೋಕದಲ್ಲಿ ಕಟ್ಟತಕ್ಕಂಥ
ದೇವಾಲಯಕ್ಕೆ ಒಂದು ಛಾಯೆ ಆಗಿದೆ ನಾವು ನೋಡ್ತೀವಿ. ಸೊ ದ ಟೆಂಪಲ್ ಅಟ್ ಜೆರೂಸಲೇಮ್ ವಾಸ್ ಅ ಡೆಸಿಗ್ನೇಟೆಡ್ ಪ್ಲೇಸ್ ವೇರ್ ಗಾಡ್ಸ್ ಪ್ರೆಸೆನ್ಸ್ ಡ್ವೆಲ್ಟ್. ಯೆಹೋವನ ಒಂದು ಪ್ರಸನ್ನತೆ ಇದ್ದಂಥ ಸ್ಥಳ ಯಾವುದು ಅಂತ ಹೇಳ್ಬೇಕಾದ್ರೆ, ಈ ಭೂಮಿ ಮೇಲೆ ಆತನ ಪ್ರಸನ್ನತೆ ಇದ್ದಿದ್ದು ಯೆರೂಸಲೇಮಿನ ದೇವಾಲಯ. ಈ ಯೆರೂಸಲೇಮಿನ ದೇವಾಲಯದಲ್ಲಿ ದ ಎಂಟೈರ್ ವೈ ದ ಟೆಂಪಲ್ ವಾಸ್ ಇಂಪಾರ್ಟೆಂಟ್ ಅನ್ನೋದಕ್ಕೆ, ದ ಎಂಟೈರ್ ರಿಲಿಜಿಯಸ್ ಸಿಸ್ಟಮ್ ಅನ್ನೋ ಒಂದು ಧಾರ್ಮಿಕವಾದಂತಹ ಸಕಲ ಕಾರ್ಯಗಳು, ಚಟುವಟಿಕೆಗಳು, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಂಗತಿಗಳು ಕೂಡ ಆ ದೇವಾಲಯದಲ್ಲೇ ನಡೀತಾ ಇದೆ. ಏನು ಧಾರ್ಮಿಕ ಕಾರ್ಯ ಅಂತ ಹೇಳ್ಬೇಕಾದ್ರೆ ದ ಪ್ರೀಸ್ಟ್, ಯಾಜಕತ್ವ ಎಲ್ಲ ಆಗ್ತಾ ಇತ್ತು, ದೇವಾಲಯದಲ್ಲಿ ಆಗ್ತಾ ಇತ್ತು. ಅದಕ್ಕೆ ಒಂದು ರೀತಿ ರಿವಾಜುಗಳು, ನಿಯಮಗಳು ಎಲ್ಲ ಇತ್ತು. ಅದ್ರ ಪ್ರಕಾರನೇ ಇದನ್ನ ಮಾಡ್ತಾ ಇದ್ರು. ಆಮೇಲೆ ಇದರ ಇಂಟಿಕೇಟ್ ರಿಚುವಲ್ಸ್ ಅಂತಂದ್ರೆ ಕೆಲವು ಸಂಸ್ಕಾರಗಳು, ಕೆಲವು ಯಜ್ಞ ಸಮರ್ಪಣಾ ವಿಧಾನಗಳು, ಇವೆಲ್ಲ ಕೂಡ ಇತ್ತು. ಇದು ಕೂಡ ಎಲ್ಲ ಆಗ್ತಿತ್ತು ಅಂತ ಹೇಳ್ಬೇಕಾದ್ರೆ ಯೆರೂಸಲೇಮ್ ದೇವಾಲಯದ. ಆಮೇಲೆ ನಮ್ಗೆ ಗೊತ್ತು, ವರ್ಷಕ್ಕೆ ಕನಿಷ್ಠ ಪಕ್ಷ ಮೂರಾವರ್ತಿ ಎಲ್ಲಾ ಇಸ್ರಾಯೇಲ್ ಯಹೂದ್ಯ ಗಂಡಸರು ಅವ್ರು ಎಲ್ಲೇ ಇದ್ರು ಕೂಡ ಯೆರೂಸಲೇಮಿಗೆ ಆ 3 ಹಬ್ಬಗಳಿಗೆ ಅವರು ಬಂದಲ್ಲಿ ಕೂಡ್ಬೇಕಾಗಿತ್ತು. ಯಾವ್ದು ಹಬ್ಬಗಳು? ಒಂದು ಪಸ್ಕ ಹಬ್ಬ, ಇನ್ನೊಂದು ಪಂಚಾಶತ್ತಮ ದಿನದ ಹಬ್ಬ ಪೆಂಟಕಾಸ್ಟ್, ಮೂರನೇದು ಬಂದ್ಬಿಟ್ಟು ಸುಕ್ಕೋತ್, ಪರ್ಣಶಾಲೆಗಳ ಹಬ್ಬ. ಇದು 3 ಹಬ್ಬಗಳಲ್ಲಿ ಅವರು ಅಲ್ಲಿ ಬಂದು ಕೂಡ್ಲೇಬೇಕಾಗಿತ್ತು. ಸೊ ದಟ್ ಜೆರೂಸಲೇಮ್ ವಾಸ್ ಎ ಪಿಲ್ಗ್ರಿಮೇಜ್ ಸೆಂಟರ್ ವೇರ್ ಪೀಪಲ್ ಯೂಸ್ ಟು ಗ್ಯಾದರ್ all around from the world to celebrate that festival. ಆಮೇಲೆ ಈ ಸಿಸ್ಟಮ್ ಏನಾಯ್ತು ಅಂದ್ರೆ, ಇಟ್ ಕ್ರಿಯೇಟೆಡ್ ಎ ಹೈರಾರ್ಕಿ ಅಂದ್ರೆ ಹೇಳ್ತಾರೆ, ಒಂದು ಡಿಫ್ರೆಂಟ್ ಲೆವೆಲ್ಸ್ ನಲ್ಲಿ ನಡೆಯತಕ್ಕಂತಹ ಒಂದು ಆಡಳಿತ. ಅಲ್ಲಿ ಏನ್ ಮಾಡೋರು ಅಂದ್ರೆ, ರಿಲಿಜಿಯಸ್ ಲೀಡರ್ಸ್, ಧಾರ್ಮಿಕವಾದಂತಹ ನಾಯಕರು, ಅವ್ರೇನ್ ಮಾಡೋರು, ದೇ ಮ್ಯಾನೇಜ್ ಆಕ್ಸೆಸ್ ಟು ಗಾಡ್. ನಾನು ಹೋಗ್ತೀನಿ ದೇವಾಲಯಕ್ಕೆ, ನಾನು ದೇವ್ರ ಹತ್ರ ಮಾಡ್ಬೇಕು, ನಾನು ಹೋಗ್ಬಿಟ್ಟು ಡೈರೆಕ್ಟ್ ದೇವ್ರ ಹತ್ರ ಹೋಗಕ್ಕಾಗಲ್ಲ. ಅಲ್ಲಿ ಯಾಜಕರು ಇರ್ತಾರೆ, ಮಹಾಯಾಜಕ ಇರ್ತಾರೆ, ಲೇವಿಯರು ಇರ್ತಾರೆ, ಇವ್ರ ಮುಖಾಂತರನೇ ನಾನು ಅವ್ರ ಹತ್ರ ಹೋಗ್ಬೇಕು. ಸೊ ಅದಕ್ಕೆ ಇವರು ರಿಲಿಜಿಯಸ್ ಲೀಡರ್ಸ್ ಏನ್ ಮಾಡಿದ್ರು, ದೇ ಮ್ಯಾನೇಜ್ ಆಕ್ಸೆಸ್ ಟು ಗಾಡ್. ದೇವರ ಬಳಿಗೆ ಹೋಗ್ಬೇಕಾದ್ರೆ ಆ ಒಂದು ಇದನ್ನು ಅವ್ರ ಕಂಟ್ರೋಲ್ನಲ್ಲಿ ಇಟ್ಕೊಂಡು. ಮತ್ತೆ ಪೊಲಿಟಿಕಲ್ ಲೀಡರ್ಸ್, ರಾಜಕೀಯವಾಗಿ ಏನ್ ಮಾಡಿದ್ರು, ಅರಸರು ದೇ ಡಿರೈವ್ಡ್ ಲೆಜಿಟಿಮಸಿ ಫ್ರಮ್ ದೇರ್ ಕನೆಕ್ಷನ್ ಟು ದ ಟೆಂಪಲ್. ಆ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಅರಸರು ಅವು ಜನಗಳನ್ನ ಆಳೋದಕ್ಕೆ ದೇ ಡಿರೈವ್ ದಟ್ ಅಥಾರಿಟಿ. ಸೊ ಜನಗಳನ್ನ ಆಳತಕ್ಕಂಥ ಅಥಾರಿಟಿ ಅವ್ರಿಗೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಇಟ್ ಕೇಮ್ ದ ಟೆಂಪಲ್. ಆಮೇಲಿಂದ ದ ಎಕಾನಮಿ ಇಟ್ ಸೆಲ್ಫ್ ರಿವಾಲ್ವ್ಡ್ ಅರೌಂಡ್ ದಟ್ ಟೆಂಪಲ್. ಅವರಲ್ಲಿದ್ದಂಥ ಒಂದು ಎಕಾನಮಿಗೆ ಒಂದು ಹಣಕಾಸಿನ ಇದಿರ್ಬೋದು, ವಾಣಿಜ್ಯ ಇದಿರ್ಬೋದು, ಅದೆಲ್ಲ ಕೂಡ ಎಲ್ಲಿಂದ ಬಂತು ಅಂದ್ರೆ ಟೆಂಪಲ್ ಇಂದ ಬಂತು. ಅವರು ಸಲ್ಲಿಸಿದಂಥ ದಶಮಾಂಶಗಳು, ಕಾಣಿಕೆಗಳು ಸಿಕ್ಕಾಪಡೆ. ಇನ್ಫ್ಯಾಕ್ಟ್ ಇಸ್ರಾಯೇಲ್ನಲ್ಲಿ ಆ ಟೆಂಪಲ್ ಬಂದು ಎಷ್ಟು ರಿಚ್ ಆಗಿದ್ರು ಅಂತ ಹೇಳ್ಬೇಕಾದ್ರೆ, ಒಂದ್ಸತಿ ಇವರು ರೋಮನ್ ಆರ್ಮಿ ಬಂದವ್ರನ್ನ ಡಿಸ್ಟ್ರಾಯ್ ಮಾಡ್ಕೊಂಡು ಹೋಗ್ತಾರಲ್ಲ, ಅವಾಗ ಸುಟ್ಬಿಡ್ತಾರೆ ಟೆಂಪಲ್ನ. ಸುಟ್ಟು ಬಿಡಾಗ ಅಲ್ಲಿ ಇದ್ದಂಥ ಬಂಗಾರ ಕರಗಿ ನೀರ್ ತರ ಹರ್ಕೊಂಡು ಹೋಗುತ್ತೆ ರೋಡಲ್ಲಿ. ಆ ಬಂಗಾರ ತಗೊಂಡು ಹೋಗ್ಬಿಟ್ಟು ದೇ ಮೇಕ್ ಅನ್ ಆರ್ಚ್. ಇದಕ್ಕೆ ಹೋಗ್ಬೇಕಾದ್ರೆ, ರೋಮ್ಗೆ ಎಂಟ್ರ್ ಆಗ್ಬೇಕಾದ್ರೆ ಅಲ್ಲೊಂದು ಆರ್ಚ್ ಮಾಡ್ತಾರೆ. ಅದ್ರ ಬರ್ದಿದೆ, ಅದು ಎಲ್ಲ ನೀವು ಗೂಗಲ್ ಹಾಕಿ ನೋಡಿದ್ರೆ ಅಥವಾ ಬೇರೆ ಯಾವ್ದು ಬುಕ್ಸ್ ನೋಡಿದ್ರೆ ಗೊತ್ತಾಗ್ತದೆ. ಸೊ ಇಟ್ ವಾಸ್ ಸಚ್ ಎ ರಿಚ್ ಟೆಂಪಲ್ ಆ ಪ್ಲೇಸ್. ಸೊ ಇಲ್ಲಿ ಇಂಥದ್ದು, ದಿಸ್ ವಾಸ್ ದ ಟೆಂಪಲ್ ಆಫ್ ಜೆರೂಸಲೇಮ್. ಇವಾಗ ಒಂದು ಕಾರ್ಯ ಆಗುತ್ತೆ ಡ್ಯೂರಿಂಗ್ ಕೋರ್ಸ್ ಆಫ್ ಟೈಮ್, ಒಂದು ಕಾಲಾನುಕ್ರಮೇಣ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಸೊ ಇದುವರೆಗೂ ಏನಾಗಿತ್ತು, ದೇವ್ರನ್ನ ನಾವು ಆರಾಧನೆ ಮಾಡ್ಬೇಕಾದ್ರೆ ದೇವಾಲಯಕ್ಕೆ ಹೋಗ್ಬೇಕು. ಆ ದೇವಾಲಯ ಒಂದು 4 ಗೋಡೆಗಳ ಮಧ್ಯೆ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ, ಅದರೊಳಗಡೆ ಭಾಗ ಇತ್ತು ಬಿಡೋದು ಬೇರೆ ಅಲ್ಲ. ಸೊ ದೇವ್ರನ್ನ ಆರಾಧನೆ ಮಾಡ್ಬೇಕಾದ್ರೆ ಆ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಅಲ್ಲಿಗೆ ನಾವು ಹೋಗ್ಬೇಕಾಗಿತ್ತು, ಈ ಜನಗಳು ಹೋಗ್ಬೇಕಾಗಿತ್ತು. ಈಗ ಒಂದು ಕಾನ್ಸೆಪ್ಟ್ ಡೆವಲಪ್ ಆಯ್ತು. ಅದೇನಂತ ಹೇಳ್ಬೇಕಾದ್ರೆ, ನಿಜವಾದ ದೇವಾಲಯ ಅಂದ್ರೆ ತಂದೆಯ ದೇವರು ತನ್ನ ನಿವಾಸಕ್ಕೋಸ್ಕರವಾಗಿ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ನಿಜವಾದಂತಹ ದೇವಾಲಯ, ಅದು ಮರ ಅಥವಾ ಕಲ್ಲು ಅಥವಾ ಇಟ್ಟಿಗೆಯಿಂದ ಮಾಡಿದ, ಚಿನ್ನ ಬಂಗಾರದ ಮಾಡಿದಂತಹ ಕಟ್ಟಡ ಅಲ್ಲ. ಬದಲಿಗೆ ತಂದೆಯ ದೇವರು ಈ ರಿಸೈಡ್ಸ್ ವಿತ್ ಇನ್ ದ ಹ್ಯೂಮನ್ ಹಾರ್ಟ್. ಒಬ್ಬ ಮನುಷ್ಯನ ಹೃದಯದಲ್ಲೇ ತಾನು ಬಂದು ನೆಲೆಸ್ತಾರೆ. ಸೊ ವಿಚ್ ಈಸ್ ದ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಗಾಡ್ ಅಂತ, ಇಟ್ ಇಸ್ ಮೈ ಹಾರ್ಟ್, ಇಟ್ ಇಸ್ ಯುವರ್ ಹಾರ್ಟ್. ದೇವ್ರು ನಮ್ಮ ಮನಸ್ಸಿನಲ್ಲಿ ಅಂದ್ರೆ ಮನುಷ್ಯನ ಮನಸ್ಸಿನಲ್ಲೇ ದೇವ್ರು ಬಂದ್ಬಿಟ್ಟು ನೆಲೆ ಆಗ್ತಾರೆ. ಈ ಒಂದು ಕಾನ್ಸೆಪ್ಟ್ ಗ್ರಾಜುಯಲ್ ಆಗಿ ಡೆವಲಪ್ ಹಾಕೊಂಡ್ ಬರುತ್ತೆ. ಇದಕ್ಕೆ ಏನಾದರೂ ಆಧಾರ ಇದೆಯಾ, ಸತ್ಯವೇದಲ್ಲಿ ಇದೆಯಾ ಅಂತಂದ್ರೆ ಇಟ್ ಇಸ್ ದೇ. ನಮ್ಗೆ ಗೊತ್ತು, ಬೈಬಲ್ನಲ್ಲಿ ಹಳೆ ಕಾಲದಲ್ಲಿ ನಡೆದಂತಹ ಕಾರ್ಯಗಳು ಅಲ್ಲಿ ಹೇಳಿದಂತೆ ಎಲ್ಲೂ ಕೂಡ
ಏನಕ್ಕಾಗಿತ್ತು, ಮುಂದೆ ಬರೋದಕ್ಕ ಮೇಲಿನ ಯುದ್ಧಗಳಿಗೆ ಛಾಯೆ ಆಗಿತ್ತು ಹೀಬ್ರೂಸ್ ನೋಡೋ ಪ್ರಕಾರ. ಇನ್ನೊಂದು ಕಡೆ ನಾವು ನೋಡ್ಬೇಕಾದ್ರೆ ಅದು ನಮ್ಮ ಬುದ್ಧಿಪಾಠಕ್ಕಾಗಿಯೂ ನಮ್ಮ ಮಾರ್ಗದರ್ಶನಕ್ಕಾಗಿಯೂ ಬರೆದಂಥದ್ದು. ಸೊ ವಾಟ್ ವಾಸ್ ಡನ್ ಅರ್ಲಿಯರ್, ಇಟ್ ವಾಸ್ ನಾಟ್ ದ ರಿಯಲ್ ಥಿಂಗ್, ಇಟ್ ವಾಸ್ ಓನ್ಲಿ ಎ ಫಿಗರ್, ಇಟ್ ವಾಸ್ ಓನ್ಲಿ ಎ ಪಿಕ್ಚರ್, ಇಟ್ ವಾಸ್ ಓನ್ಲಿ ಎ ಶಾಡೋ. ಅದರ ನಿಜ ಸ್ವರೂಪ ಯಾವುದು ಅಂತ ಹೇಳ್ಬೇಕಾದ್ರೆ ಇದು ಅಂತ ಹೇಳ್ತಾರೆ. ಇದಕ್ಕೆ ಕೆಲವರು ಪ್ರವಾದಿಗಳು, ಹಳೆ ಒಡಂಬಡಿಕೆಯಿಂದ ಪ್ರವಾದಿಗಳು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಒಂದೆರಡು ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ 37ನೇ ಅಧ್ಯಾಯ 26ನೇ ವಚನದಿಂದ ಅಲ್ಲಿ ಈ ರೀತಿಯಾಗಿ ಹೇಳಿದ್ರೆ ದೇವರು, ನಾನು ರೂಪಾಂತರಕ್ಕೂ ನಿಲ್ಲಿಸುವೆನು. ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಇಲ್ಲಿ ದೇವರು ಹೇಳ್ತಾರೆ, ನಾನು ಅವರೊಂದಿಗೆ ಅಂದ್ರೆ ಇಸ್ರಾಯೇಲರೊಂದಿಗೆ ಒಂದು ಒಡಂಬಡಿಕೆ ಮಾಡ್ಕೊಳ್ತೀನಿ. ಎಂಥ ಒಡಂಬಡಿಕೆ ಇದು? ಇದು ಸಮಾಧಾನದ ಒಡಂಬಡಿಕೆ ಅಂತ ಹೇಳ್ತಾರೆ. ಎ ಕವನೆಂಟ್ ಆಫ್ ಪೀಸ್. ಯಾಕೆ ಕವನೆಂಟ್ ಆಫ್ ಪೀಸ್ ಅಂತ ಹೇಳಿದ್ರು? ವಾಟ್ ವಾಸ್ ದ ನೆಸೆಸಿಟಿ ಫಾರ್ ಮೇಕಿಂಗ್ ಎ ಕವನೆಂಟ್ ಆಫ್ ಪೀಸ್ ವಿತ್ ಪೀಪಲ್? ಅಂದ್ರೆ ಮನುಷ್ಯರು ಪಾಪ ಮಾಡ್ಬಿಟ್ಟು ದೇವರಿಂದ ದೂರ ಹೊರಟೋಗಿದ್ರು. ಆ ಒಂದು ಆಲಯದಲ್ಲಿ ನಡೀತಾ ಇದ್ದಂಥ ಇದೆಲ್ಲ ಕೂಡ ಒಂದು ಛಾಯೆ ಆಗಿತ್ತು. ಅದರಿಂದ ನಿಜವಾದಂಥ ಒಂದು ಪಾಪ ಕ್ಷಮಾಪಣೆ ಆಗಲಿ ಯಾವುದು ಕೂಡ ಸಿಗ್ತಿರ್ಲಿಲ್ಲ. ಇಟ್ ಇಸ್ ಓನ್ಲಿ ಎ ಶ್ಯಾಡೋ. ಸೊ ಆದ್ರಿಂದ ದೇವ್ರು ಹೇಳ್ತಾರೆ, ನಾನು ಅವರೊಂದಿಗೆ ಒಂದು ಸಮಾಧಾನದ ಒಡಂಬಡಿಕೆಯನ್ನ ಮಾಡ್ಕೊಡ್ತೀನಿ, ಇದು ಶಾಶ್ವತವಾಗಿರುವುದು. ಇಟ್ ಇಸ್ ಎನ್ ಎವರ್ ಲಾಸ್ಟಿಂಗ್ ಕವನೆಂಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಮುಖ್ಯವಾದ ನಾವು ಇದಕ್ಕೆ ಬಂದ್ಬೇಡ, ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗ ಯುಗಾಂತರಕ್ಕೂ ನಾನು ನಿಲ್ಲಿಸುವನು ಅಂತ ಹೇಳ್ತಾರೆ. ಐ ವಿಲ್ ಪುಟ್ ಮೈ ಸ್ಯಾಂಕ್ಚುರಿ ಅಮಾಂಗ್ ದೆಮ್ ಫಾರ್ ಎವರ್, ಮೈ ಡ್ವೆಲ್ಲಿಂಗ್ ಪ್ಲೇಸ್ ವಿಲ್ ಬಿ ವಿತ್ ದೆಮ್. ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು. ಕನ್ನಡದಲ್ಲಿ ಅವರ ಮಧ್ಯದಲ್ಲಿರುವುದು ಅಂತ ಬರುತ್ತೆ. ಏನು ಅರ್ಥ ಕೊಡುತ್ತೆ? ಸೊ ಇರುತ್ತೆ, ನನ್ನ ನಿವಾಸ ಸ್ಥಾನ ಅವ್ರ ಮಧ್ಯದಲ್ಲಿ ಅಂತ. ಇಂಗ್ಲಿಷ್ನಲ್ಲಿ ಏನು ಅಂದರೆ, ಮೈ ಡ್ವೆಲ್ಲಿಂಗ್ ಪ್ಲೇಸ್ ವಿಲ್ ಬಿ ವಿತ್ ದೆಮ್, ನಾನು ಅವರೊಂದಿಗೆ ವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ಬಹಳ ವ್ಯತ್ಯಾಸ. ಅವ್ರ ಮಧ್ಯದಲ್ಲೇ ವಾಸ ಮಾಡ್ತೀನಿ ಅನ್ನೋದಕ್ಕೂ ಅವರೊಂದಿಗೆ ವಾಸ ಮಾಡ್ತೀನಿ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ಅವ್ರ ಮಧ್ಯದಲ್ಲಿ ಅಂತ ಹೇಳ್ಬೇಕಾದ್ರೆ ದೇವ್ರ ಕಡೆ ನಾವು ಸುತ್ತಾ ಇರ್ತೀವಿ, ಅವರೊಂದಿಗೆ ವಾಸ ಮಾಡ್ತೀನಿ ಅದಕ್ಕೆ. ಗಾಡ್ ಇಸ್ ಇನ್ ಮೀ, ನನ್ನೊಳಗಿದ್ದಾರೆ ದೇವರು, ನನ್ನೊಳಗೆ ವಾಸ ಮಾಡ್ತಾರೆ ಅಂತ ಆ ಒಂದು ಅರ್ಥ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಐ ವಿಲ್ ಪುಟ್ ಮೈ ಸ್ಯಾಂಕ್ಚುರಿ ಅಮಾಂಗ್ ದೆಮ್ ಫಾರ್ ಎವರ್, ಮೈ ಡ್ವೆಲ್ಲಿಂಗ್ ಪ್ಲೇಸ್ ವಿಲ್ ಬಿ ವಿತ್ ದೆಮ್. ಆಮೇಲೆ ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಅಂತ ಹೇಳ್ತಾರೆ. ಐ ವಿಲ್ ಬಿ ದೇರ್ ಗಾಡ್ ಅಂಡ್ ದೇರ್ ಬಿ ಮೈ ಪೀಪಲ್. ಪ್ರಕಟಣಾ ಗ್ರಂಥದಲ್ಲಿ ಮೊದಲನೇ ಅಧ್ಯಾಯದ ಬರುತ್ತೆ ಅನ್ಸುತ್ತೆ, ಅಲ್ಲಿ ಓದಬೇಡ. ಅದೇನು ಹೇಳ್ತಾರೆ ಅಂದ್ರೆ, ಒಬ್ಬ ಕ್ರೈಸ್ತನ ಡಿಸ್ಕ್ರೈಬ್ ಮಾಡ್ತಾರೆ, ಆತನ ಅವ್ರ ಮಧ್ಯದಲ್ಲಿ ಓಡಾಡುತ್ತಾ ಇದ್ದನು ಅಂತ ಬರುತ್ತಲ್ಲ. ಅಂದ್ರೆ ನಾನು ದೇವರಾಗಿರುವನು, ನಾನು ಅವರ ಮಧ್ಯದಲ್ಲಿ ಬರುತ್ತೆ ಅದು ಇರುವ ನಾನು ಕಂಡೇನು, ಅದನ್ನು ಓಡಾಡ್ತಾ ಇರ್ತಾರೆ ಬರುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದೇವರು ಮನುಷ್ಯರೊಂದಿಗೆ ಇರ್ತಾರೆ ಅಂತ ಅಂದ್ಬಿಟ್ಟು, ನಾನು ಅವರಿಗೆ ದೇವರಾಗಿರುವನು, ಅವರು ನನಗೆ ಪ್ರಜೆಯಾಗಿರುವುದು ಅಂತ ಹೇಳ್ತಾರೆ. ಓಕೆ, ಇನ್ನೊಂದು ವಚನ ನೋಡೋಣ. ಜೆರೆಮಿಯಾ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ, ಪ್ರಾಫಿಟ್ ಜೆರೆಮಿಯಾ. ಇಲ್ಲಿ ಜೆರೆಮಿಯಾ ಮಾತಾಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿವರೆಗೂ ಕೂಡ ಜನಗಳಿಗೆ ನಾವು ಏನೇ ಮಾಡಿದ್ರು ಕೂಡ ಪರವಾಗಿಲ್ಲ, ದೇವಾಲಯಕ್ಕೆ ಹೋಗ್ಬಿಟ್ಟು ದೇವನ ಆರಾಧನೆ ಮಾಡಿದ್ರೆ, ಅಥವಾ ಅದು ಅದಕ್ಕೆ ತಪ್ಪು ಕಾಣಿಕೆ ಅಂತ ಹೇಳ್ತಾರಲ್ಲ, ಆ ಥರದನ್ನೆಲ್ಲ ಕೊಟ್ಬಿಟ್ರೆ ನಮ್ದು ಇದೆಲ್ಲ ಪಾಪ ಎಲ್ಲ ಪರಿಹಾರ ಆಗೋಗುತ್ತೆ, ನಾವು ನೀತಿವಂತರಾಗ್ಬಿಡ್ತೀವಿ, ಶುದ್ಧೀಕರಿಸಲ್ಪಡ್ತೀವಿ, ಪವಿತ್ರರಾಗ್ತೀವಿ ಅನ್ನತಕ್ಕಂಥ ಒಂದು ಭಾವನೆ ಇತ್ತು. ಆದ್ರೆ ಯೆರೆಮೀಯ ಅಲ್ಲಿ ಎಚ್ಚರಿಸ್ತಾರೆ, ಅಲ್ಲಿ ಯೆರೆಮೀಯ 7ನೇ ಅಧ್ಯಾಯದಲ್ಲಿ ದೇವರು ಯೆರೆಮೀಯನ ಮುಖಾಂತರವಾಗಿ ಇಸ್ರಾಯೇಲ್ಗೆ ಮಾತನ್ನ ಹೇಳ್ತಾರೆ. ಅದೇನ್ ಹೇಳ್ತಾರೆ ಅಂತಂದ್ರೆ, ಯೆರೆಮೀಯ 7ನೇ ಅಧ್ಯಾಯ 4ನೇ ವಚನ, ಈ ಕಟ್ಟಡಗಳೇ ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ ಎಂಬುವ ಸುಳ್ಳು ಮಾತುಗಳ ಮೇಲೆ
ಭರವಸವಿಡಬೇಡಿ. ಯಾಕಂದ್ರೆ ಅವಾಗ ಏನಿತ್ತು, ಸಿಚುವೇಶನ್ ಯಾವ ರೀತಿ ಇತ್ತು ಅಂತ ಹೇಳ್ಬೇಕಾದ್ರೆ, ಸಾಮಾನ್ಯ ಜನಗಳನ್ನ ಬಹಳ ಮಟ್ಟಿಗೆ ಶೋಷಣೆ ಮಾಡ್ತಾರೆ. ದ ಕಾಮನ್ ಮ್ಯಾನ್ ವಾಸ್ ಯೂಸ್ ಟು ಬಿ ಎಕ್ಸ್ಪ್ಲಾಯ್ಟೆಡ್ ಬೈ ದಿ ರಿಲಿಜಿಯಸ್ ಲೀಡರ್ಸ್. ಅದಕ್ಕೆ ಬೇರೆ ಪ್ರವಾದಿ ನಾವು ನೋಡ್ತೀವಲ್ಲ, ವಿಧವೆಯರಿಗೆ ಸೇರ್ಬೇಕಾದಂಥ ಸ್ಥಳಗಳನ್ನ, ಮನೆಗಳನ್ನ ಇವರು ಒತ್ತೆ ಹಾಕೊಳ್ಳೋರು. ಆಮೇಲೆ ದಿಕ್ಕಿಲ್ಲದವ್ರನ್ನ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ರು. ಸೊ ಈ ರೀತಿ ಎಲ್ಲ ಮಾಡ್ತಾ ಇದ್ದರಿಂದ ಏನಾಗುತ್ತೆ ಅಂದ್ರೆ, ಅದು ಹೆಸರಿಗೆ ದೇವಾಲಯ ಅಂತಿತ್ತು, ಅದರಲ್ಲಿ ದೇವ್ರ ಮೆಚ್ಚುವಂತ ಕಾರ್ಯಗಳು ಯಾವುದು ನಡೀತಾ ಇರಲಿಲ್ಲ. ಆದ್ರೆ ಅಲ್ಲಿದ್ದಂಥ ಒಂದು ಧರ್ಮ ಅಧಿಕಾರಿಗಳು ಜನಗಳಿಗೆ ಏನ್ ಹೇಳೋರು, ಈ ಕಟ್ಟಡಗಳೇ ಯೆಹೋವನ ಆಲಯ. ನೋಡಿ, 3 ಸತಿ ಹೇಳ್ತಾರೆ, ಈ ಕಟ್ಟಡಗಳೇ ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ ಎಂಬ ಸುಳ್ಳು ಮಾತುಗಳ ಮೇಲೆ ಭರವಸೆವಿಡಬೇಡಿರಿ ಅಂತ ಹೇಳಿ. ಯಾಕಂದ್ರೆ ದಟ್ ಇಸ್ ನಾಟ್ ದ ಟ್ರೂ. ಇದು ಯೆಹೋವನ ಆಲಯ ಅಲ್ಲ, ಇದು ಬರೀ ಕಟ್ಟಡನೇ ಯೆಹೋವನ ಆಲಯ ನೀವು ಹೇಳ್ತಾ ಇದ್ದೀರಾ, ಇಲ್ಲ. ಹಾಗಿದ್ಮೇಲೆ ಯಾವುದು ನೋಡೋದಾದ್ರೆ ಅದರಲ್ಲಿ 5 ಮತ್ತು 6ನೇ ವಚನ, ನೀವು ನಿಮ್ಮ ನಡತೆಯನ್ನು, ಕೃತ್ಯಗಳನ್ನು ಸಂಪೂರ್ಣವಾಗಿ ತಿದ್ದಿಕೊಂಡು. ನೋಡಿ, ನಿಮ್ಮ ನಡತೆಯನ್ನ, ಯುವರ್ ಕಾಂಡಕ್ಟ್, ಯುವರ್ ಕೃತ್ಯಗಳನ್ನ, ಯುವರ್ ಡೀಡ್ಸ್, ಇದನ್ನ ಸಂಪೂರ್ಣವಾಗಿ ತಿದ್ದುಕೊಳ್ಳಿ ಅಂತಾರೆ. ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಹೇಳಿ. ಪಕ್ಷಿ ಪ್ರತಿ ಕಕ್ಷಿಗಳ ಹ್ಮ್ ಪರದೇಶ ಅನಾಥ ಈ ಸ್ಥಳದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ, ನಿಮಗೆ ಹಾನಿಕರವಾದ ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇದ್ದರೆ, ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೆಲೆಗೊಳಿಸುವೆನು. ಸೊ ಇದೇ ದೇವರ ಆಲಯ ಅಂತ ಹೇಳ್ತಾರಲ್ಲ, ಅದು ಸುಳ್ಳು ಮಾತು. ಅದ್ಮೇಲೆ ನೀವು ಭರವಸೆ ಇಡಬೇಡ್ರಿ. ನೀವು ದೇವ್ರ ಕಡೆಗೆ ತಿರ್ಕೊಳ್ಳೋದಾದ್ರೆ ನಿಮ್ಮ ನಡತೆಯನ್ನ, ನಿಮ್ಮ ಕೃತ್ಯಗಳನ್ನ ಸಂಪೂರ್ಣವಾಗಿ ತಿದ್ದುಕೊಂಡು ಏನ್ ಮಾಡ್ಬೇಕಂತೆ, ಕೇವಲ ಕಕ್ಷಿ ಪ್ರತಿಕಕ್ಷಿಗಳಿಗೆ ಕೇವಲ ನ್ಯಾಯವನ್ನೇ ತೀರಿಸಿ. ಬಹಳ ಅನ್ಯಾಯ ಮಾಡ್ತಾರೆ. ಬಡವ ಅಂತ ಒಂದು ತರ ಟ್ರೀಟ್ಮೆಂಟ್, ಸಾಹುಕಾರ ಅಂದ್ರೆ ಇನ್ನೊಂದು ತರ ಟ್ರೀಟ್ಮೆಂಟ್, ಈ ರೀತಿಯಾಗಿ ಮಾಡ್ತಾ ಇದ್ರು. ಆ ರೀತಿ ಮಾಡಬೇಡಿ. ಆಮೇಲೆ ಪರದೇಶಿಯನ್ನಾಗಲಿ, ಅನಾಥನನ್ನಾಗಲಿ, ವಿಧವೆಯನ್ನಾಗಲಿ ಹಿಂಸಿಸದೆ, ಈ ಸ್ಥಳದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ. ಸೊ ಇದೆಲ್ಲ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಅದಕ್ಕೇನೆ ಸ್ವಾಮಿ ಯೋಹಾನ್ ಸುವಾರ್ತೆ ನಾವು ನೋಡ್ತೀವಿ, ಬಂದು ದೇವಾಲಯದಲ್ಲಿ ಇದ್ದಂಥವ್ರನ್ನೆಲ್ಲ ಹೊಡೆದು ಓಡಿಸ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನನ್ನ ತಂದೆಯ ಮನೆಯನ್ನ ನೀವೇನ್ ಮಾಡಿದ್ದೀರಾ, ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಾ, ಸುಲಿಗೆ ಮಾಡ್ತಾ ಇದ್ದೀರಿ ಇಲ್ಲೇ ಅಂತ ಹೇಳ್ತಾರೆ. ದಟ್ ವಾಸ್ ಎ ಸಿಚುಯೇಷನ್ ಪ್ರಿವೇಲಿಂಗ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅದಕ್ಕೆ ಹೇಳೋದು, ಈ ಸ್ಥಳದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ, ಇದು ಬಹಳ ಡೇಂಜರ್ಸ್. ನಿಮಗೆ ಹಾನಿಕರವಾದ ಅನ್ಯ ದೇವತಾ ಭಕ್ತಿಯನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಏನು ಅನ್ಯ ದೇವತಾ ಭಕ್ತಿ ಮಾಡೋದಂದ್ರೆ, ದಟ್ ಇಸ್ ಸ್ಪಿರಿಚುವಲ್ ಹರ್ಲಾಟ್ರಿ, ಒಂದು ವ್ಯಭಿಚಾರ ಮಾಡೋದು. ಅನ್ಯ ದೇವತಾ ಭಕ್ತಿ ನಮಗೆಲ್ಲ ಗೊತ್ತು, ಯೆಹೋವನೊಬ್ಬನೇ ಸತ್ಯ ದೇವರು, ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಆದ್ರೆ ಪೂಜೆ ಮಾಡೋದು ಬೇರೆ ದೇವರುಗಳನ್ನ ಮಾಡ್ತಾರೆ. ಸೊ ಅದನ್ನ ನೀವು ಮಾಡ್ತಿದ್ದೆ, ಇವೆಲ್ಲವನ್ನೂ ಕೂಡ ನೀವು ಬಿಟ್ರೆ ಅದು ಸರಿ ಹೋಗುತ್ತೆ. ಇಲ್ಲ ಅಂತಂದ್ರೆ ಈ ಆಲಯದಲ್ಲಿ ದೇವರು ಇಲ್ಲ, ಇದು ಬರೀ ಕಟ್ಟಡ ಅಷ್ಟೇ, ಇಟ್ಸ್ ಓನ್ಲಿ ಬಿಲ್ಡಿಂಗ್, ಬಟ್ ಗಾಡ್ ಇಸ್ ನಾಟ್ ದೇರ್. ಆಯ್ತಾ ಬೈಬಲ್ನಲ್ಲಿ ಈ ತರ ಸತ್ಯದಲ್ಲಿ ಹಿಸ್ಟ್ರಿಯಲ್ಲಿ ಆಯ್ತಾ ಅಂತಂದ್ರೆ ಆಯ್ತು. ದೇವರೇ ಹೇಳ್ತಾರೆ, ನೀವೇ ಇದು ಯೆರೆಮೀಯನ ಪ್ರವಾದದಲ್ಲಿ ಬರುತ್ತೆ, ನಿಮ್ಮ ದೇವಾಲಯಕ್ಕೆ ಏನ್ ಗತಿ ಆಯ್ತು ಅನ್ನೋದನ್ನ ಶಿಲೋವಾಗಿ ಹೋಗ್ಬಿಟ್ಟು ನೋಡಿ ಅಂತ. ಯಾಕಂದ್ರೆ ಶಿಲೋವಾದಲ್ಲಿ ಅದೇ ಆಗಿ ದೇವರ ಒಂದು ಪ್ರಸನ್ನತೆ ಹೊರಟೋಯ್ತು ಪಾಪ ಮಾಡಿ. ಇಲ್ಲಿವೆ ಇನ್ನೊಂದು ವಚನ ಅಂದ್ರೆ ಮೀಕ 6ನೇ ಅಧ್ಯಾಯ 8ನೇ ವಚನ. ಮೀಕ 6:8. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಮೀಕನ ಪ್ರವಾದನೆಯಲ್ಲಿ. ಆದ್ರೆ ಇದು ಅಲ್ಲಿ ಇರ್ಲಿಲ್ಲ. ಸೊ ಈಗ ಇನ್ನೊಂದು ಪ್ರವಾದಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಯೆರೆಮೀಯ 31ನೇ ಅಧ್ಯಾಯ 31ರಿಂದ ಕೆಲವು ವಚನ ನೋಡೋಣ. ಯಾವುದು ಅಂದ್ರೆ, ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ಒಂದು ನಿಮಿಷ. ಇದು ದೇವರು ಇಸ್ರಾಯೇಲ್ನ ಕರ್ಕೊಂಡ್ ಬಂದಾಗ ಮೋಶೆ ಮುಖಾಂತರ ಸೀನಾಯಿ ಬೆಟ್ಟದಲ್ಲಿ ಒಂದು ಒಡಂಬಡಿಕೆ ಮಾಡ್ಕೊಂಡು, ಅದು ದೇವರು ಅವರ ಪಿತೃಗಳ ಜೊತೆ ಮಾಡಿಕೊಂಡಂತಹ ಒಡಂಬಡಿಕೆ. ಆ ಒಡಂಬಡಿಕೆಯಲ್ಲಿ ಏನಿತ್ತು,
ಇದು ಹೇಗೆ ಹೇಳ್ತಾರೆ, ಟ್ಯಾಬ್ಲೆಟ್ಸ್ ಆಫ್ ಸ್ಟೋನ್, ಕಲ್ಲಿನ ಹಲಗೆಗಳ ಮೇಲೆ ದೇವರು ತನ್ನ ಆಜ್ಞೆಗಳನ್ನು ಬರೆದು ಕೊಟ್ಟಿದ್ರು. ನಮ್ಗೆ ಗೊತ್ತು ಅವರು ಆ ಆ ರೀತಿಯಾದ ಒಡಂಬಡಿಕೆ ತರ ಇದಲ್ಲ ಅಂತ ಹೇಳಿ. ಯಾಕಂದ್ರೆ ಆ ಒಂದು ಆಜ್ಞೆಗಳನ್ನ ಕೈಕೊಂಡು ನಡೆಯೋದಕ್ಕೆ ಇವ್ರ ಕೈಯಲ್ಲಿ ಆಗ್ಲಿಲ್ಲ, ಪಾಪ ಮಾಡಿದ್ರು. ಜಸ್ಟ್ ದ ವೆರಿ ಫಸ್ಟ್ ಕಮ್ಯಾಂಡ್ಮೆಂಟ್, ನಾನಲ್ಲದೆ ನಿಮ್ಗೆ ಬೇರೆ ದೇವರು ಇರಬಾರ್ದು, ಯಾವ ಮೂರ್ತಿ ಮಾಡ್ಕೊಳ್ಬಾರ್ದು ಅವರು, ಅದನ್ನೇ ಅವ್ರು ಮೀರಿದ್ರು ವಿತ್ ಇನ್ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಸೊ ಆ ರೀತಿಯಾದ ಒಡಂಬಡಿಕೆ ಅಲ್ಲ. ಆಮೇಲೆ ಇಲ್ಲಿ ಇದು ಬಹಳ ಚೆನ್ನಾಗಿ ಹೇಳ್ತಾರೆ, ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವ್ರು ಮೀರಿದಷ್ಟು ಇದು ವ್ಯಭಿಚಾರ ಮಾಡಿದ್ರು ಇಸ್ರಾಯೇಲರು. ನಾನು ಅವ್ರಿಗೆ ಗಂಡ ಪತಿಯಾಗಿದ್ದೆ, ಆದರೂ ಕೂಡ ನನ್ನ ಒಡಂಬಡಿಕೆಯನ್ನು ಅವ್ರು ಮೀರಿದ್ರು. ಆದರೂ ಕೂಡ ನಾನು ಇವಾಗ ಅವ್ರ ಮೇಲೆ ಕರುಣೆ ತೋರಿಸ್ಬಿಟ್ಟು ಈಗ ನಾನು ಏನ್ ಮಾಡ್ಕೊಳ್ತೇನೆ ಅಂತ 33ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಹ್ಮ್ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಸಾಕು. ದೇವ್ರು ಹೇಳ್ತಾರೆ ಆ ದಿನಗಳು ಬಂದ ಮೇಲೆ. ಆ ದಿನಗಳು ಅಂದ್ರೆ ಯಾವುದು, ಅದು ಬೇರೆ, ಇದು ಆಮೇಲೆ ನೋಡ್ಕೊಳ್ಳೋಣ. ಸೊ ಈ ಫ್ಯೂಚರ್ ಅಂತ ಇಟ್ಕೊಳ್ಳೋಣ. ಅದು ಬಂದಾಗ ದೇವ್ರು ಏನ್ ಮಾಡ್ತಾರಂತೆ, ಇಸ್ರಾಯೇಲ್ ವಂಶದವರಿಗೆ ಮಾಡ್ಕೊಳ್ತಕ್ಕಂಥ ಒಂದು ಒಡಂಬಡಿಕೆ ಈ ರೀತಿ ಇರುತ್ತೆ. ಏನಿದು, ಹೌ ಇಟ್ ವಾಸ್ ಡಿಫ್ರೆಂಟ್ ಫ್ರಮ್ ದ ಸಿನಾಟಿಕ್ ಕವನೆಂಟ್ ಅದು ನೋಡೋದಾದ್ರೆ, ಇಲ್ಲಿ ನನ್ನ ಧರ್ಮೋಪದೇಶವನ್ನ ಅವರ ಅಂತರಂಗದಲ್ಲಿ ಇಡುವೆನು. ನಮ್ಮ ಹೃದಯಗಳಲ್ಲಿ, ಮನುಷ್ಯನ ಹೃದಯದಲ್ಲಿ ದೇವರ ಒಂದು ಆಜ್ಞೆಗಳನ್ನ ಇಡ್ತಾರೆ, ಅವರ ಹೃದಯದೊಳಗೆ ಅದನ್ನ ಬರೆಯುವೆನು ಅಂತ ಹೇಳ್ತಾರೆ. ಇದು ಏನಾಗುತ್ತೆ ಅಂದ್ರೆ, ಮನುಷ್ಯನಿಗೆ ಮನಸ್ಸಾಕ್ಷಿ ಅಂತ ಒಂದಿದೆಯಲ್ಲ, ಆ ಮನಸ್ಸಾಕ್ಷಿ ಅಂತ ಅನ್ನೋದು ಇತ್ತು ಅಂತಂದ್ರೆ, ನಾವು ನಮ್ಮ ಹೃದಯದಲ್ಲಿ ದೇವರ ಆಜ್ಞೆ ಇದೆ ಅಂತಂದ್ರೆ ಅದನ್ನ ಮೀರೋದಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ಗೋ ಎಗೇನ್ಸ್ಟ್ ದಟ್. ಮನಸ್ಸಾಕ್ಷಿ ಸತ್ತೋಗಿದ್ರೆ ಅಂತ ಏನು ಮಾಡೋಕ್ಕಾಗಲ್ಲ, ಬೇರೆ ವಿಷಯ. ಆದ್ರೆ ಇಲ್ಲಿ ದೇವರು ಹೇಳೋದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಟ್ಟು ಅವರ ಹೃದಯದೊಳಗೆ ಅದನ್ನ ಬರಿತೀನಿ ಅಂತ ಹೇಳಿ. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವುದು. ಇದು ಇಂಪಾರ್ಟೆಂಟ್. ಐ ವಿಲ್ ಪುಟ್ ಮೈ ಸ್ಪಿರಿಟ್ ಇನ್ ಯು ಅಂತ ಹೇಳ್ತಾರೆ. ವಾಕ್ಯಗಳನ್ನ ಗಮನಿಸಿ, ಐ ವಿಲ್ ಪುಟ್ ಮೈ ಸ್ಪಿರಿಟ್ ಇನ್ ಯು ಅಂತ ಹೇಳ್ಬೇಕಾದ್ರೆ, ವಾಟ್ ಇಸ್ ದಟ್ ಸ್ಪಿರಿಟ್? ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ. ಅದು ಮುಂದೆ ಬರ್ತೋದು. ಆಮೇಲೆ ಅಂಡ್ ಮೂವ್ ಯು ಟು ಫಾಲೋ ಮೈ ಡಿಕ್ರೀಸ್ ಅಂಡ್ ಬಿ ಕೇರ್ಫುಲ್ ಟು ಕೀಪ್ ಮೈ ಲಾಸ್. ಸೊ ಈ ಒಂದು ಹೊಸ ಒಡಂಬಡಿಕೆ ಮಾಡ್ಕೊಂಡಾಗ ದೇವರು ತನ್ನ ಆತ್ಮನನ್ನ ನಮ್ಮಲ್ಲಿ ಇರಿಸ್ತಾರೆ, ಆತನ ಧರ್ಮೋಪದೇಶ ನಮ್ಮ ಅಂತರಂಗದಲ್ಲಿರುತ್ತೆ. ಸೊ ಇದಿರೋದ್ರಿಂದ ಏನಾಗುತ್ತೆ ಅಂದ್ರೆ, ವಿ ವಿಲ್ ಫಾಲೋ ಹಿಸ್ ಡಿಕ್ರೀಸ್, ಅವರ ಆಜ್ಞೆಗಳನ್ನ ಕೈಕೊಂಡು ನಡೀತಾನೆ ಮನುಷ್ಯ. ಅಂಡ್ ವಿಲ್ ಬಿ ಕೇರ್ಫುಲ್ ಟು ಕೀಪ್ ಹಿಸ್ ಲಾಸ್. ದೇವರ ಒಂದು ಕಟ್ಟಳೆಗಳನ್ನ ಕೈಕೊಂಡು ನಡೆಯೋದಕ್ಕೆ ಮನುಷ್ಯನ್ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಏನ್ ತೋರಿಸಿದ್ರೆ, ವೈ ಆಮ್ ಸೇಯಿಂಗ್ ದಿಸ್ ಅಂದ್ರೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಇದ್ದಂಥದ್ದು ದೇವರ ಪ್ರಸನ್ನತೆ, ದೇವರ ಒಂದು ವಾಸಸ್ಥಾನ 4 ಗೋಡೆಗಳ ಮಧ್ಯೆ ಇದ್ದಂಥ ಕಟ್ಟಡ ಅಂತ ಒಂದು ಇತ್ತು. ಬಟ್ ದಟ್ ಕಾನ್ಸೆಪ್ಟ್ ಇಸ್ ಚೇಂಜ್. ಅದಕ್ಕೆ ಅನೇಕ ಪ್ರವಾದನೆಗಳ ಮುಖಾಂತರವಾಗಿ ದೇವರು ಹೇಳಿಸಿದ್ದಾರೆ. ಆ 4 ಕಟ್ಟಡಗಳ ಮಧ್ಯದಲ್ಲಿ, 4 ಗೋಡೆಗಳ ಮಧ್ಯೆ ಇರತಕ್ಕಂಥದ್ದು ಮಾತ್ರ ದೇವಾಲಯ ಅಲ್ಲ. ಆ ದೇವಾಲಯ ಯಾವುದು ಅಂದ್ರೆ, ಅದು ನಿಮ್ಮಲ್ಲೇ ಇದೆ, ಅದು ಮನುಷ್ಯರಲ್ಲೇ ಇದೆ, ನಿಮ್ಮ ಮನಸ್ಸಿನಲ್ಲೇ ಇದೆ, ನಿಮ್ಮ ಹೃದಯದಲ್ಲೇ ಇದೆ. ಸೊ ಇದು ನಿಜ ಸ್ವರೂಪ. ಸೊ ಈ ಒಂದು ಇದನ್ನ ಕೊಟ್ಟಾಗ, ಈ ಹಳೆ ಒಡಂಬಡಿಕೆ ಇದ್ದಂಥ ಈ ಪ್ರವಾದಿಗಳು, ಯೆರೆಮೀಯ ಆಗಿರ್ಬೋದು, ಮೀಕ ಆಗಿರ್ಬೋದು, ಇವರೆಲ್ಲರೂ ಕೂಡ, ಹೆಚ್ಕೇಲ, ಇವರೆಲ್ಲ ಇದನ್ನ ಪ್ರವಾದನೆ ರೂಪದಲ್ಲಿ ತಿಳಿಸಿದ್ದಾರೆ. ಇದೆಲ್ಲ ಕೂಡ ಮುಂದೆ ಬರತಕ್ಕಂಥ ಒಂದು ಮೆಸ್ಸಿಯನ ಕಾಲದಲ್ಲಿ ನಡೆಯತಕ್ಕಂಥ ಕಾರ್ಯಕ್ಕೆ ಒಂದು ಏನ್ ಹೇಳ್ತಾರೆ, ಫೌಂಡೇಶನ್ ತರ ಅಂತ ಹೇಳ್ಬೋದು, ಒಂದು ಮಾರ್ಗ ಆಗಿತ್ತು. ಸೊ ಈಗ ಹೊಸ ಒಡಂಬಡಿಕೆಯಲ್ಲಿ ಏನಾಯ್ತು, ಹೊಸ ಒಡಂಬಡಿಕೆ ಕಾಲದಲ್ಲಿ ಈ ಒಂದು ಥೀಮ್ ಬಂದ್ಬಿಟ್ಟು, ಇಟ್ಸ್ ರೀಚ್ ಇಟ್ಸ್ ಪೀಕ್ ಇನ್ ದಿ ನ್ಯೂ ಟೆಸ್ಟ್ಮೆಂಟ್ ಪೀರಿಯಡ್. ನ್ಯೂ ಟೆಸ್ಟ್ಮೆಂಟ್ ನಲ್ಲಿ ಬರ್ಬೇಕಾದ್ರೆ ನಮ್ಗೆ ಗೊತ್ತು, ನಮ್ಮ ರಕ್ಷಣಾದ ಯೇಸು ಸ್ವಾಮಿ ಅವರೇ ಬರ್ತಾರೆ, ದೇವ್ರು ತನ್ನ ಮಗನನ್ನೇ ಕಳಿಸ್ಕೊಟ್ಬಿಡ್ತಾರೆ. ಅಲ್ಲಿವರೆಗೂ ದೇವರ ಪ್ರಸನ್ನತೆ ದೇವಾಲಯದಲ್ಲಿ ಇರ್ತಾ ಇತ್ತು, ಇನ್ ದ ಫಾರ್ಮ್ ಆಫ್ ಶೆಕಿನಾ ಗ್ಲೋರಿ. ಇಲ್ಲಿ ನಿಜವಾದ ದೇವರ ಮಗನೇ ಬರ್ತಾರೆ, ಆದ್ರೆ ಆತನ ಜನ ಅವರನ್ನ ಅಂಗೀಕಾರ ಮಾಡಲ್ಲ, ಅವರು ಅದನ್ನ ಗುರ್ತಿಡಿಯಕ್ಕಾಗೋದಿಲ್ಲ. ಅವರು ಯೋಹಾನ್ ಸುವಾರ್ತೆ ನಾವು ನೋಡ್ತೀವಲ್ಲ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆತನ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಅಂತ. ಅವ್ರ ಕತ್ತಲೇನೆ ಇಷ್ಟ ಆಯ್ತು, ಅವ್ರ ಬೆಳಕು ಬೇಕಿರ್ಲಿಲ್ಲ ಅಂತ ನಾವು ನೋಡ್ತೀವಿ. ಸೊ ಇಂಥ ಇದರಲ್ಲಿ ಯೇಸು ಸ್ವಾಮಿ ಬಂದಾಗ ಸ್ವಾಮಿ ಒಂದು ಮಾತಾಡಿದ್ರು, ಇವಾಗ ಬಂದಿದ್ದಾರೆ ಯೇಸು ಕ್ರಿಸ್ತ, ಇದನ್ನೆಲ್ಲ ಚೇಂಜ್ ಮಾಡ್ಬಿಟ್ರಾ? ಇವಾಗ ದೇವಾಲಯದಲ್ಲಿ ಧರ್ಮ ಕಾರ್ಯಗಳೆಲ್ಲ ನಡೀತಾ ಇತ್ತು, ಯಜ್ಞ ನೈವೇದ್ಯಗಳು, ಅದು ದಹನ ಬಲಿ ನಡೀತಾ ಇತ್ತು, ಸರ್ವಾಂಗ ಹೋಮ, ದೋಷ ಪರಿಹಾರಕ ಯಜ್ಞ, ಸಮಾಧಾನಕರ ಯಜ್ಞ, ಇದೆಲ್ಲ ಕೂಡ ನಡೀತಾ ಇತ್ತಲ್ಲ, ಅದನ್ನೆಲ್ಲ ಯೇಸು ಕ್ರಿಸ್ತ ಬಂದ ಮೇಲೆ ಸ್ಟಾಪ್ ಮಾಡ್ಬಿಟ್ರಾ ಅಂತ ಹೇಳಿದ್ರು. ಇಲ್ಲ, ಸ್ವಾಮಿ ಒಂದು ಮಾತಾಡಿದ್ರು,
ನಾನು ಧರ್ಮಶಾಸ್ತ್ರ ತೆಗೆದು ಹಾಕೋದಿಕ್ ಬಂದಿದ್ದೀನಿ ಅಂತ ನೆನೆಸ್ಬೇಡಿ, ಅದನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಬಂದಿದ್ದೀನಿ ಅಂತ. ನೆರವೇರಿಸಿದ್ರ ಸ್ವಾಮಿ. ಒಂದು ಸಣ್ಣ ಉದಾಹರಣೆ ನಾವು ನೋಡಿದ್ರೆ ಮತ್ತಾಯ ಸುವಾರ್ತೆನಲ್ಲಿ ನಾವು ನೋಡ್ತೀವಿ. ಒಂದ್ಸತಿ ಕಪೆರ್ನೌಮಿಗೆ ಹೋದಾಗ ಅಲ್ಲಿ ಟೆಂಪಲ್ ಹತ್ರ ಹೋಗ್ತಾರೆ. ಟೆಂಪಲ್ ಹತ್ರ ಹೋಗುವಾಗ ಯೇಸು ಸ್ವಾಮಿ ಅವ್ರ ಶಿಷ್ಯ ಪೇತ್ರ ಇರ್ತಾರೆ. ಆಗ ಆ ಟೆಂಪಲ್ನವರು ಅಥಾರಿಟೀಸ್ ಕೆಲವರು ಬಂದ್ಬಿಟ್ಟು ಕೇಳ್ತಾರೆ, ಪೀಟರ್ನ ಕೇಳ್ತಾರೆ, ನಿನ್ನ ಗುರು ದೇವಾಲಯದ ತೆರಿಗೆ ಕಟ್ಟಲ್ವಾ ಅಂತ ಕೇಳ್ತಾರೆ. ಆಗ ಸ್ವಾಮಿ ಅದು ಪೀಟರ್ ಹೇಳ್ತಾರೆ, ಹೌದು ಕಟ್ತಾರೆ ಅಂತ ನೋಡಿ ಬಂದು ಯೇಸು ಕ್ರಿಸ್ತನ್ ಹೇಳ್ತಾರೆ, ಈ ರೀತಿ ಕೇಳಿದ್ರು ಹಿಂಗೆ ಹೇಳಿದೆ ಅಂತ. ಆಗ ಸ್ವಾಮಿ ಪೀಟರ್ ಒಂದು ಮಾತು ಕೇಳ್ತಾರೆ, ತೆರಿಗೆ ಮತ್ತು ಮಂಡ್ಯ ತೆರಿಗೆ ಅಂದ್ರೆ ಇದು ಟ್ಯಾಕ್ಸ್, ಅದನ್ನ ಯಾರು ಕೊಡಬೇಕು, ಯಾರಿಂದ ತಗೋಬೇಕು? ಮಕ್ಕಳಿಂದ ತೆರಿಗೆ ತಗೋಬೇಕಾ ಅಥವಾ ಅನ್ಯರಿಂದ ತಗೋಬೇಕಾ? ಅನ್ಯರಿಂದ ತಗೋಬೇಕು ಅಂತ. ಆದ್ರೂ ಕೂಡ ಪರವಾಗಿಲ್ಲ ಪೇತ್ರ, ಅವ್ರಿಗೆ ಇದಾಗಬಾರ್ದು, ಹೋಗಿ ಮೀನು ಗಾಳ ಹಾಕೊಂಡು ಮೀನು ಸಿಗುತ್ತೆ, ಒಂದು ನಾಣ್ಯ ಸಿಗುತ್ತೆ, ನಮ್ಮಿಬ್ಬರದು ತೆರಿಗೆ ಅಂತ ಹೇಳ್ಬಿಟ್ಟು ಕೊಟ್ಟು ಅನ್ಬೇಕು. ಸೊ ಕ್ರೈಸ್ಟ್ ನ್ಯೂ ವೆರಿ ವೆಲ್ ಅದು ಇವ್ರಿಗೆ ಅಪ್ಲೈ ಆಗಲ್ಲ, ಯಾಕಂದ್ರೆ ಅವರೇ ದೇವ್ರ ಮಗ, ಅವ್ರ ಹಿಂದೆ ಬರೋಲ್ಲ ಕೂಡ ದೇವ್ರ ಮಕ್ಕಳು, ಮಕ್ಕಳ ಹತ್ರ ಯಾರು ತೆರಿಗೆ ತಗೊಳ್ಳೋದಿಲ್ಲ. ಆದ್ರೂ ಕೂಡ ಧರ್ಮಶಾಸ್ತ್ರ ನೆರವೇರ್ಬೇಕು, ಅದಕ್ಕೆ ನಾವು ಅದನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಇನ್ನೊಂದು ಇನ್ಸಿಡೆನ್ಸ್ ನೋಡ್ಬೇಕಾದ್ರೆ, ಸ್ವಾಮಿ ದೀಕ್ಷಾಸ್ನಾನ ಮಾಡ್ಕೊಳ್ಳುವಾಗ ಸ್ನಾನಿಕನಾದ ಯೋಹಾನ ಬಂದು ಹೇಳ್ತಾರೆ, ಸ್ವಾಮಿ ನೀನ್ ನನಗೆ ದೀಕ್ಷಾಸ್ನಾನ ಮಾಡಿಸ್ಬೇಕು, ನಾನ್ ನಿನಗೆ ದೀಕ್ಷಾಸ್ನಾನ ಮಾಡಕ್ ಆಗುತ್ತಾ? ಹೌ ಇಸ್ ಇಟ್ ಪಾಸಿಬಲ್ ಅಂತ ಕೇಳ್ತಾರೆ. ಆಗ ಸ್ವಾಮಿ ಮಾತಾಡ್ತಾರೆ, ಶಾಸ್ತ್ರವು ನೆರವೇರುವ ಹಾಗೆ ಈ ಕಾರ್ಯವನ್ನು ನೀನು ಮಾಡು ಅಂತ ಹೇಳ್ತಾರೆ. ಸೊ ಸ್ವಾಮಿ ಬಂದಿದ್ದು ಧರ್ಮಶಾಸ್ತ್ರವನ್ನ ನೆರವೇರಿಸೋದಕ್ಕೆ ಮತ್ತು ಅದನ್ನು ತೆಗೆದುಹಾಕೋದಿಕ್ಕೆ ಅಲ್ಲ ಅಂತ. ಸೊ ಇದು ಬಂದಾಗ ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಆ ದೇವ್ರ ಮಗ, ಐ ಆಮ್ ದ ಟೆಂಪಲ್, ಐ ಆಮ್ ದ ಗಾಡ್ ಅಂತಂದ್ಬಿಟ್ಟು ಜನ ಅಕ್ಸೆಪ್ಟ್ ಮಾಡಲ್ಲ. ನೆಕ್ಸ್ಟ್ ಏನ್ ಮಾಡ್ತಾರೆ, ಓಪನ್ ಆಗಿ ಹೇಳ್ತಾರೆ ಕ್ರೈಸ್ಟ್, ನಾನೇ ಆ ಟೆಂಪಲ್ ಅಂತಂದ್ಬಿಟ್ಟು. ಓದೋಣ ವಚನ ಅದು. ಓಕೆ, ಅದರ ಬ್ಯಾಕ್ ಗ್ರೌಂಡ್ ಹೇಳ್ಬಿಡ್ತೀನಿ ಫಸ್ಟ್. ಸ್ವಾಮಿ ಏನ್ ಮಾಡೋದು, ಆ ದೇವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ವ್ಯಾಪಾರ ಮಾಡ್ತಿರ್ತಾರಲ್ಲ ಅವ್ರನ್ನೆಲ್ಲ ಹೊಡೆಸಿ ಇದು ಮಾಡ್ತಾರೆ. ಆವಾಗ ಅಲ್ಲಿ ಇದ್ದಂತ ಯಹೂದ್ಯರು, ಅಥಾರಿಟೀಸ್ ಆಫ್ ದ ಟೆಂಪಲ್ ಬಂದು ಕೇಳ್ತಾರೆ, ನೀನ್ ಯಾವ ಅಧಿಕಾರದಿಂದ ಇದನ್ನು ಮಾಡ್ತಾ ಇದ್ದೀರಿ? ಅಟ್ ವಾಟ್ ಅಥಾರಿಟಿ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್? ನಮಗೆ ಒಂದು ಸೈನ್ ಕೊಡೋ, ಒಂದು ಸೂಚಕ ಕಾರ್ಯ ಮಾಡಿ ತೋರಿಸುವಂತೆ. ಯಾಕೆ ಸೂಚಕ ಕಾರ್ಯ ಅಂದ್ರೆ, ನೀನ್ ನಿಜವಾಗ್ಲೂ ದೇವ್ರ ಮಗ ಆಗಿದ್ರೆ ನೀನೊಂದು ಸೂಚಕ ಕಾರ್ಯ ಮಾಡಿ ತೋರಿಸು, ನಾವು ಅವಾಗ ನಂಬ್ತೀವಿ ಅಂತ ಅದನ್ನ ಕೇಳ್ತಾರೆ. ಆಗ ಹೇಳಿದ, ವಾಟ್ ಸೈನ್ ಕ್ಯಾನ್ ಯು ಶೋ ಅಸ್ ಟು ಪ್ರೂವ್ ಯುವರ್ ಅಥಾರಿಟಿ ಟು ಡೂ ಆಲ್ ದೀಸ್ ಥಿಂಗ್ಸ್ ಅಂತ. ಆಗ ಸ್ವಾಮಿ ಒಂದು ಮಾತು ಹೇಳಿದ್ರು, ಆಲಯ ತೋರಿಸ್ಬಿಟ್ಟು, ದೇವಾಲಯ ತೋರಿಸ್ಬಿಟ್ಟು ಹೇಳ್ತಾರೆ, ಈ ಆಲಯವನ್ನು ನೀವು ಕೆಡವಾಕ್ಬಿಡಿ, 3 ದಿವಸದಲ್ಲಿ ನಾನು ಅದನ್ನ ಕಟ್ಟಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ದ ಪಾಯಿಂಟ್ ಈಸ್, ಅಲ್ಲಿ ಸ್ವಾಮಿ ಹೇಳ್ತಾ ಇದ್ದಂಥದ್ದು, ಈ ಸ್ಪೋಕ್ ಆಫ್ ಹಿಸ್ ಬಾಡಿ, ತನ್ನ ದೇಹದನ್ನು ಕುರಿತು ಅವ್ರು ಹೇಳಿದ್ರು ಹೊರತು ಆ ಫಿಸಿಕಲ್ ಕಟ್ಟಡ ಅಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ, ಅಯ್ಯೋ ನೀನು ಈ ತರ ಹೇಳ್ತಾ ಇದೆಯಾ, ಈ ಕಟ್ಟಡ, ಈ ದೇವಾಲಯ ಕಟ್ಟಕ್ಕೆ 46 ವರ್ಷ ಆಯ್ತು, 46 ವರ್ಷದಿಂದ ಕಟ್ಟಿದ್ದ ದೇವಾಲಯನ ನಾವು ಕೆಡವಾಕ್ಬಿಟ್ರೆ 3 ದಿನದಲ್ಲಿ ಎಬ್ಬಿಸ್ಬಿಟ್ಯಾ ಅಂತ ಹಾಸ್ಯ ಮಾಡ್ತಾರೆ. ಬಟ್ ವಾಟ್ ಕ್ರೈಸ್ಟ್ ಮೆಂಟ್ ವಾಸ್, ಅದನ್ನ ಹೇಳಿದಾಗ ದ ಟೆಂಪಲ್ ವಿಚ್ ಹಿ ಸ್ಪೋಕ್ ವಾಸ್ ಅಬೌಟ್ ಹಿಸ್ ಬಾಡಿ. ಅಂದ್ರೆ ಯೇಸು ಕ್ರಿಸ್ತನ ದೇಹನೇ ಆ ಟೆಂಪಲ್ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ವಾಕ್ಯ ಓದೋಣ, ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯ 18ರಿಂದ 22 ವರ್ಷ. ಜಾನ್ 2nd chapter verse 18 to 22. ಯಹೂದ್ಯರು ಆತನನ್ನು, ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತಿ ಎಂದು ಕೇಳಿದ್ದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದನು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ. ಇದು ಅವ್ರಿಗೆ ಅವಾಗ ಗೊತ್ತಾಗೋದಿಲ್ಲ, ಬಟ್ ಆಮೇಲೆ ಶಿಷ್ಯರಿಗೆ ದೇ ರಿಯಲೈಸ್ ದಟ್. ಆದ್ದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು, ಶಾಸ್ತ್ರದಲ್ಲಿ ಬರೆದದ್ದನ್ನು, ಆತನ ಮಾತನ್ನು ಅವರು ನಂಬುವರಾಗ. ಸೊ ಇಲ್ಲಿ ಕ್ರೈಸ್ಟೇ ಡಿಕ್ಲೇರ್ ಮಾಡ್ತಾರೆ, ಐ ಆಮ್ ದ ಟೆಂಪಲ್ ಅಂತ. ನೆಕ್ಸ್ಟ್ ಏನಾಗಿದೆ, ಇವಾಗ ಯೇಸು ಸ್ವಾಮಿ ಸತ್ತೋದ್ಮೇಲೆ ಅವ್ರು ಫಾಲೋವರ್ಸ್ ಇದ್ರಲ್ಲ, ಅಪೋಸ್ತಲರು, ಬೇರೆ ಶಿಷ್ಯರಲ್ಲ ಕಾರಣ, ಈ ಶಿಷ್ಯರು ಇವ್ರು ಇದೇ ಒಂದು ಕಾನ್ಸೆಪ್ಟ್ ನ ಫರ್ದರ್ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ದ ಕಾನ್ಸೆಪ್ಟ್ ಆಫ್ ದ ಟೆಂಪಲ್ ಇಸ್ ನಾಟ್ ವಿತ್ ಇನ್ ದಿ 4 walls, ಇಟ್ ಈಸ್ ವಿತ್ ಇನ್ ದ ಮ್ಯಾನ್ಸ್ ಹಾರ್ಟ್. ಈ ಒಂದು ಕಾನ್ಸೆಪ್ಟ್ ನ ಅವ್ರು ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಯಾವ ರೀತಿ ಅಂತ ಹೇಳ್ತಾರೆ, ಅದಕ್ಕೆ ಮುಂಚೆ ಇನ್ನೊಂದು ಕಾರ್ಯ ಆಗುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ಆ ಒಂದು ದೇವಾಲಯದಲ್ಲಿ
ಯೆರೂಸಲೇಮಿನಂಥ ದೇವಾಲಯದಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಏನಿತ್ತು? ದೇವರ ಮಂಜೂಷ ಇತ್ತು. ದೇವರ ಮಂಜೂಷ ಅಂತಂದ್ರೆ ಇಟ್ ವಾಸ್ ದಿ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಒಂದು ಪ್ರಸನ್ನತೆ ಆ ಮಂಜೂಷ ಮೇಲಿತ್ತು. ಆ ಕೆರುವಿಗಳ ಮಧ್ಯದಿಂದ ದೇವರು ಇದ್ರು ಅಂತ ಅಂದ್ಬಿಟ್ಟು. ಸೊ ದೇವರ ಒಂದು ಪ್ರಸನ್ನತೆಯಾದ ಪ್ರೆಸೆನ್ಸ್ ಎಲ್ಲಿ ಅಂತ ಹೇಳಿ, ಇಟ್ ವಾಸ್ ಇನ್ ದಿ ಹೋಲಿ ಆಫ್ ಹೋಲೀಸ್, ಅತಿ ಪರಿಶುದ್ಧವಾದಂಥ ಸ್ಥಳದಲ್ಲಿ ಇತ್ತು. ಅದಕ್ಕೆ ವರ್ಷಕ್ಕೆ ಒಂದಾವರ್ತಿ ಮಾತ್ರ ಮಹಾಯಾಜಕ ಮಾತ್ರ, ಅವನೊಬ್ಬರು ಮಾತ್ರ ಎಂಟ್ರಿ ಇತ್ತು, ಬೇರೆ ಯಾರಿಗೂ ಕೂಡ ಎಂಟ್ರಿ ಇರಲಿಲ್ಲ. ಒಂದ್ ವೇಳೆ ಬೇರೆ ಯಾರಾದ್ರು ಹೋದ್ರೆ ಅಥವಾ ಮಹಾಯಾಜಕ ಬೇರೆ ಟೈಮಲ್ಲಿ ಹೋದ್ರೆ ಅವರು ಅಲ್ಲೇ ಸಾವು ಅನುಭವಿಸ್ಬೇಕಾಗಿತ್ತು. ಸೊ ದಟ್ ವಾಸ್ ದ ಸಿಚುಯೇಷನ್. ಈಗ ಸ್ವಾಮಿ ಆವತ್ತಿನ ದಿನ ಶಿಲ್ಬೆಗೆ ಹಾಕಿದಾಗ ನಮ್ಗೆಲ್ಲ ಗೊತ್ತು, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಆ ಕತ್ತಲೆ ಕವಿದ ಮೇಲೆ 3 ಗಂಟೆಗೆ ಸರಿಯಾಗಿ ಸ್ವಾಮಿ ಏನು ಮಾಡ್ತಾರೆ, ನನ್ನ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೆ ಅಂತ ಹೇಳ್ಬಿಟ್ಟು ತಲೆಬಾಗಿ ಪ್ರಾಣ ಬಿಟ್ಟು ನಾವು ನೋಡ್ತೀವಿ. ಆವಾಗ ಒಂದು ಇಂಪಾರ್ಟೆಂಟ್ ಇನ್ಸಿಡೆನ್ಸ್ ಆಗುತ್ತೆ. ಅದೇನಂದ್ರೆ ದೇವಾಲಯದಲ್ಲಿದ್ದಂಥ ತೆರೆ ಮೇಲಿಂದ ಕೆಳಗಿನವರೆಗೂ ಕೂಡ ಹರಿದು ಹೋಗ್ಬಿಡುತ್ತೆ. ಏನ್ ಆ ತೆರೆ ಅಂದ್ರೆ, ಆ ತೆರೆ ಇತ್ತಲ್ಲ, ದ ಕರ್ಟನ್, ದ ವೇಲ್, ದಟ್ ವಾಸ್ ಸೆಪರೇಟಿಂಗ್ ದ ಹೋಲಿ ಫ್ರಮ್ ದ ಮೋಸ್ಟ್ ಹೋಲಿ ಪ್ಲೇಸ್. ಆದರೆ ದೇವರ ಒಂದು ನಿವಾಸ ಅವತನ್ನ ಪ್ರಸನ್ನತೆಗೂ ಬೇರೆ ಹೊರಗಡೆ ಇದಕ್ಕೂ ಮಧ್ಯ ಒಂದು ಅಡ್ಡಗೋಡೆ ತರ ಇತ್ತು. ಅದು ಆವತ್ತು ಸ್ವಾಮಿ ಸತ್ತಾಗ ಅದೇನಾಯ್ತು, ಕಂಪ್ಲೀಟ್ ಆಗಿ ಕರಿಯಲ್ಪಟ್ಟು ನಿರ್ನಾಮ ಆಗೋಯ್ತು. ಸೊ ಇವಾಗ ಏನಾಗುತ್ತೆ, ಎನಿಬಡಿ ಕ್ಯಾನ್ ಅಕ್ಸೆಸ್ ಗಾಡ್. ಯಾರಾದ್ರೂ ಹೋಲಿ ಪ್ಲೇಸ್ ಹೋಗ್ಬೋದು, ಅವ್ರೇನು ಸಾಯ್ತಿರ್ಲಿಲ್ಲ. ಯಾಕಂದ್ರೆ ದ ವೇ ವಾಸ್ ಮೇಡ್ ಕ್ಲಿಯರ್. ಅದಕ್ಕೆ ಸ್ವಾಮಿ ಅಂತ ಹೇಳ್ತಾರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಏನು ಮಾರ್ಗ ಅಂತ ಹೇಳಿದ್ರೆ, ನಮಗೆ ಒಂದು ಮಾರ್ಗವನ್ನ ಇವಾಗ ಯೇಸು ಸ್ವಾಮಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಇಬ್ರಿಯರ್ ಪತ್ರಿಕೆ ಹೇಳ್ತೀರಲ್ಲ, ತನ್ನ ರಕ್ತವನ್ನೇ ಸ್ವಂತ ಇದ್ರಾಗ ತಗೊಂಡ್ಬಿಟ್ಟು ಒಂದೇ ಸಾರಿ ದೇವಾಲಯದೊಳಗೆ ಪ್ರವೇಶ ಮಾಡಿದ್ರು. ಯಾವ ತೆರೆ ಮುಖಾಂತರವಾಗಿ? ತನ್ನ ದೇಹವೆಂಬ ತೆರೆ ಮುಖಾಂತರವಾಗಿ ಪರಲೋಕಕ್ಕೆ ಹೋಗಿ ಅದನ್ನ ಅರ್ಪಣೆ ಮಾಡ್ಬಿಟ್ಟು ಅದನ್ನ ತಂದೆಯ ದೇವರು ಅಂಗೀಕಾರ ಮಾಡಿದ್ರು. ಸೊ ಇದ್ರ ಎಫೆಕ್ಟ್ ಕಾನ್ಸಿಕ್ವೆನ್ಸ್ ಏನಂತಂದ್ರೆ, ಮ್ಯಾನ್ ಕ್ಯಾನ್ ಹ್ಯಾವ್ ಡೈರೆಕ್ಟ್ ಅಕ್ಸೆಸ್ ಟು ಗಾಡ್. ದೇವರಿಗೆ ಒಂದು ಡೈರೆಕ್ಟ್ ಆಗಿ ಅವರು ದೇವರ ಹತ್ರ ಹೋಗೋದಕ್ಕೆ ಇದು ಸಾಧ್ಯ ಆಗ್ತದೆ. ಸೊ ಇದನ್ನ ನೋಡ್ಬೇಕಾದ್ರೆ ಇದು ಈ ಒಂದು ಇದನ್ನ ಇಟ್ಕೊಂಡು ಮಿಲಿಯನ್ಸ್ ಆಫ್ ಕ್ರಿಶ್ಚಿಯನ್ಸ್ ಇವತ್ತು ಕೂಡ ಅನೇಕ ಜನ ಏನ್ ಮಾಡ್ತೀವಿ ಅಂದ್ರೆ, ದಿಸ್ ಡಿವೈನ್ ಆಕ್ಟ್ ಸಿಂಬಲೈಸ್ ದಿ ಇಂಡಿವೆಲಿಂಗ್ ಆಫ್ ದ ಸ್ಪಿರಿಟ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ, ನಮ್ಮ ಜೀವಮಾನಗಳಲ್ಲಿ, ನಮ್ಮ ಒಂದು ಜೀವಿತದಲ್ಲಿ ದೇವರ ಆತ್ಮ ಅಥವಾ ಪರಿಶುದ್ಧ ಆತ್ಮ ನಮ್ಮೊಳಗೆ ವಾಸ ಮಾಡ್ತಾರೆ. ಆ ಪರಿಶುದ್ಧಾತ್ಮ ನಮ್ಮೊಳಗೆ ಇರೋದ್ರಿಂದ, ಆ ಪರಿಶುದ್ಧಾತ್ಮನ ಸಹಾಯದಿಂದ, ಯೇಸು ಕ್ರಿಸ್ತನ ಮಾರ್ಗ ಸಿದ್ಧಪಡಿಸಿರೋದ್ರಿಂದ ನಾವು ತಂದೆಯ ಬಳಿಗೆ ಡೈರೆಕ್ಟ್ ಆಗಿ ಹೋಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇದನ್ನು ಇಲ್ಲಿ ತೋರಿಸ್ತಾರೆ. ಸೊ ಇದುವರೆಗೂ ಕೂಡ ದೇವರ ಬಳಿ ಹೋಗ್ಬೇಕಾದ್ರೆ ಒಂದು ಮಧ್ಯವರ್ತಿ ಬೇಕಾಗಿತ್ತು. ಯಾಜಕರು, ಮಹಾಯಾಜಕರು, ಇವರೇ ಒಂದು ಮೀಡಿಯೇಟರ್ಸ್ ತರ ಇದ್ರು. ಈಗ ಈ ತರ ಒಂದು ಯಾಜಕ, ಆ ಒಂದು ಮೀಡಿಯೇಷನ್ ಇವಾಗ ಬೇಕಾಗಿಲ್ಲ. ಅಂದ್ರೆ ಮನುಷ್ಯರ ಮೀಡಿಯೇಟರ್ಶಿಪ್ ಬೇಕಾಗಿಲ್ಲ. ಮ್ಯಾನ್ ಕ್ಯಾನ್ ಹ್ಯಾವ್ ಡೈರೆಕ್ಟ್ ಅಕ್ಸೆಸ್ ಟು ಗಾಡ್. ದ ಹೋಲಿ ಸ್ಪಿರಿಟ್ ವುಡ್ ಟೇಕ್ ದ ಪ್ಲೇಸ್ ಆಫ್ ದಿಸ್ ಅರ್ಲಿ ಅಥಾರಿಟಿ ಅಂಡ್ ದ ಹೋಲಿ ಸ್ಪಿರಿಟ್ ವಿಲ್ ಮೀಡಿಯೇಟ್ ಬಿಟ್ವೀನ್ ಗಾಡ್ ಅಂಡ್ ಹಿಸ್ ಪೀಪಲ್. ಆ ದೇವರು ಕೊಡತಕ್ಕಂಥ ಪರಿಶುದ್ಧಾತ್ಮ ದೇವರಿಗೂ ಮತ್ತು ಮನುಷ್ಯರಿಗೂ ಮಧ್ಯೆ ಒಂದು ಮಧ್ಯಸ್ಥಿಕೆ ವಹಿಸಿ ನಮ್ಮನ್ನ ದೇವರೊಂದಿಗೆ ಒಂದು ಮಾಡುತ್ತೆ. ದಟ್ ಈಸ್ ಎ ಹೋಲ್ ಕಾನ್ಸೆಪ್ಟ್. ಇದಕ್ಕೊಂದು ವಚನ ಓದೋಣ. ಸ್ವಾಮಿ ಒಂದು ಮಾತಾಡ್ತಾರೆ, ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ ಓದು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕೆಂದರೆ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು. ಏನ್ ಕ್ರಿಯೆ ಮಾಡಿದ್ರು ಯೇಸು ಸ್ವಾಮಿ? ಸತ್ತವನ್ನ ಎಬ್ಸಿದ್ರು, ಕುಂಟರಿಗೆ ಕಾಲು ಕೊಟ್ರು, ಕಣ್ಣಿಲ್ದವ್ರಿಗೆ ಕಣ್ ಕೊಟ್ರು, ದೆವ್ವ ಹಿಡಿದವ್ರನ್ನ ದೆವ್ವ ಬಿಡಿಸಿದ್ರು. ಇದೆಲ್ಲ ಕೂಡ ಸ್ವಾಮಿ ಮಾಡಿದಂಥ ಕಾರ್ಯ. ಅದನ್ನು ಅವ್ರ ಶಿಷ್ಯರು ಮಾಡಿದ್ರ. ಹೇಳ್ತಾರೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವೆನು. ಅಪೊಸ್ತಲರು ಮಾಡಿದ್ರಲ್ಲ, ಪೌಲ, ಪೇತ್ರ ಇವರೆಲ್ಲ ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಹೇಳ್ತಾರೆ, ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನ ನಡೆಸ್ತಾರೆ. ಏನು ಮಹತ್ತಾದ ಕ್ರಿಯೆ? ಇದಕ್ಕಿಂತ ಮಹತ್ತಾದ ಕ್ರಿಯೆ ಏನು ಅಂತಂದ್ರೆ, ಇವತ್ತಿನ ದಿವಸ ನಾವು ಬೈಬಲ್ ಅಂತ ಏನು ಇಟ್ಕೊಂಡಿದ್ದೀವಿ, ಇದೆಲ್ಲ ಎಸ್ಪೆಷಲಿ ದ ನ್ಯೂ ಟೆಸ್ಟ್ಮೆಂಟ್, ಇದು ಬರ್ದಿರೋದಲ್ಲ ಯಾರು? ಅಪೊಸ್ತಲರು.
ಸೊ ಅವರು ಬರೆದಂತ ಕಾರ್ಯದಿಂದ ಏನಾಗಿದೆ, ಈ ಒಂದು ಸತ್ಯವೇದ ಅನ್ನೋದು ಇಡೀ ವಿಶ್ವದಾದ್ಯಂತ ನಂಬರ್ ಆಫ್ ಲ್ಯಾಂಗ್ವೇಜಸ್, ಹೆಚ್ಚಿನ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿರೋದು ಬೈಬಲ್, ನಂಬರ್ ಆಫ್ ಕಾಪೀಸ್ ಪ್ರಿಂಟ್ ಆಗಿರೋದು ಬೈಬಲ್, ಡಿಸ್ಟ್ರಿಬ್ಯೂಷನ್ ಆಗಿರೋದು ಅದನ್ನು ಓದ್ತಾ ಇರೋದು ಕೂಡ ಬೈಬಲ್. ಸೊ ಇಂಥ ಒಂದು ಇದನ್ನ ಕಾರ್ಯ, ಇದು ಮಹತ್ವದ ಕಾರ್ಯ. ಇದರಿಂದ ಏನಾಯ್ತು ಅಂದ್ರೆ, ದೇವರು ಯಾರು ಅನ್ನೋದೇ ಗೊತ್ತಿರಲ್ಲ, ಯಾರು ಸ್ಯಾವೇಜಸ್ ಅಂಥವರೆಲ್ಲ ಕೂಡ ಕನ್ವರ್ಟ್ ಆಗ್ಬಿಟ್ಟು ನಿಜ ದೇವ್ರು ಯಾರು ಅಂತ ತಿಳ್ಕೊಂಡು ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಒಂದು ಅನುಕೂಲ ಆಗಿದೆ. ಸೊ ಇದೆಲ್ಲ ಕೂಡ ಯಾವಾಗ ಹೇಗಾಯ್ತು ಇದು ಅಂತ ನೋಡೋದಾದ್ರೆ 16ನೇ ವಚನ, 16th verse. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು. ಸೊ ಇವಾಗ ನಾನು ತಂದೆಯನ್ನ ಕೇಳ್ಕೊಳ್ತೀನಿ, ಸಹಾಯಕ ಅಂದ್ರೆ ಕಂಫರ್ಟರ್ ಅಂತ ಬರುತ್ತೆ ಇಂಗ್ಲಿಷ್ ನಲ್ಲಿ, ಒಬ್ಬ ಸಹಾಯ ಅಂದ್ರೆ ಹೆಲ್ಪರ್ ಅಂತಾನೆ ಇಟ್ಕೋಣ. ಸೊ ಅವ್ರನ್ನ ನಾನು ಕೊಡ್ತೀನಿ, ದೇವ್ರು ಹೇಳ್ತಾರೆ ಕೊಡ್ತೀನಿ. ಅದು ಯಾರು ಅಂದ್ರೆ ಸತ್ಯದ ಆತ್ಮನೇ, ಇಸ್ ಎ ಸ್ಪಿರಿಟ್ ಆಫ್ ಟ್ರೂತ್. ಸೊ ಇದನ್ನ ನಾನು ಕೊಡ್ತೀನಿ. ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ನೆಕ್ಸ್ಟ್ ಸೆಂಟೆನ್ಸ್. ಆಮೇಲೆ ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ, ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೀಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವ. ಇದು ಲೋಕಕ್ಕೆ ಗೊತ್ತಾಗಲ್ಲ, ಯಾಕಂದ್ರೆ ಅವಾಗ ಇದು ಐಡಿಯಾನ ಇರೋದಿಲ್ಲ. ಆದ್ರೆ ನೀವು ಆತನನ್ನ ಬಲ್ಲಿರಿ, ಯಾರು ಸತ್ಯದ ಆತ್ಮ ನೀವು ತಿಳ್ಕೊಂಡಿದ್ದೀರಾ, ನಿಮ್ಗೆ ಗೊತ್ತಿದೆ. ಹೇಗೆ ತಿಳ್ಕೊಂಡಿದ್ದೀರಾ ಅಂದ್ರೆ, ಆತನು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವೆನು. ದಟ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಯು ನೋ ಹಿಮ್ ಬಿಕಾಸ್ ಹಿ ಲಿವ್ಸ್ ವಿತ್ ಯು ಅಂಡ್ ಹಿ ವಿಲ್ ಬಿ ಇನ್ ಯು. ನಿಮ್ಮಲ್ಲಿ ಆ ಸತ್ಯದ ಆತ್ಮ ನಿಮ್ಮಲ್ಲಿ ಇರುತ್ತೆ, ಪರಿಶುದ್ಧಾತ್ಮ ನಿಮ್ಮಲ್ಲಿ ಇರುತ್ತೆ. ಅದರಿಂದಾಗಿ ನಿಮಗೆ ಇದೆಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಐ ವಿಲ್ ನಾಟ್ ಲೀವ್ ಯು ಆಸ್ ಆರ್ಫನ್ಸ್, ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. 20ನೇ ವಚನ, 20th verse. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಹೇಳ್ತಾರೆ, ಬಿಕಾಸ್ ಐ ಲಿವ್ ಯು ಆಲ್ಸೋ ಲಿವ್. ನಾನು ಬದುಕಿರೋದ್ರಿಂದ ನೀವು ಕೂಡ ಬದುಕ್ತೀರಾ ಅಂತ ಹೇಳ್ತಾರೆ. ಆಮೇಲೆ ನಾನು ತಂದೆಯ ಬಳಿ, ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ದಿಸ್ ಇಸ್ ದ ವಂಡರ್ಫುಲ್ ಥಿಂಗ್. ಏನ್ ಹೇಳಿದ್ರೆ, ನಾನು ನನ್ನ ತಂದೆ ಅಂದ್ರೆ ಯೇಸು ಸ್ವಾಮಿ ಮತ್ತು ತಂದೆಯಲ್ಲಿ ಒಂದು ಅನ್ಯೋನ್ಯತೆ ಬಂತು. ಆಮೇಲೆ ನೀವು ನನ್ನಲ್ಲಿ, ನಮಗೂ ಯೇಸು ಕ್ರಿಸ್ತನ ಒಂದು ಅನ್ಯೋನ್ಯತೆ ಬಂತು. ಮತ್ತು ಯೇಸು ಕ್ರಿಸ್ತ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳ್ಕೊಳ್ಳಿ. ಅಂದ್ರೆ ಆ ಡೇನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಇನ್ನೊಂದ್ ಕಡೆ, ಕ್ರಿಸ್ತನಲ್ಲಿ ಸಮಸ್ತವನ್ನು ಕೂಡ ಒಂದಾಗಿ ಮಾಡ್ಕೊಳ್ತಾರೆ ದೇವರು ಅಂತ ಹೇಳ್ಬೇಕಾದ್ರೆ ಈ ಒಂದು ಅರ್ಥ ಬರುತ್ತೆ. ಸೊ ಇದೆಲ್ಲ ಆಗ್ಬೇಕಾದ್ರೆ ವಾಟ್ ವಿಲ್ ಎನೇಬಲ್ ಅಸ್ ಟು ಡೂ ಇಟ್ ಅಂದ್ರೆ ದ ಹೋಲಿ ಸ್ಪಿರಿಟ್. ಆ ಹೋಲಿ ಸ್ಪಿರಿಟ್ ನ ತಂದೆಯ ದೇವ್ರು ನಮ್ಗೆ ಕೊಡ್ತಾರೆ. ಆ ಸ್ಪಿರಿಟ್ ನಮಗೆ ಏನ್ ಹೇಳ್ತಾರೆ, ಇಟ್ ಲಿವ್ಸ್ ವಿತ್ ಯು, ನಮ್ಮ ಸಂಗಡ ಇರುತ್ತೆ, ನಮ್ಮ ಜೊತೆ ವಾಸ ಮಾಡುತ್ತೆ ಮತ್ತು ನಮ್ಮೊಳಗೆ ಅದು ಇರುತ್ತೆ ಅಂತ ಹೇಳಿ. ಇವಾಗ ಈ ಪರಿಶುದ್ಧಾತ್ಮ ಅಥವಾ ಸತ್ಯದ ಆತ್ಮ ಏನ್ ಮಾಡುತ್ತಂತೆ, ಮುಂದೆ ಓದೋದ್ರಲ್ಲಿ 25ನೇ ವಚನ. ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿ ಇರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಹೇಳ್ತಾರೆ, ಆ ಸಹಾಯಕನು ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವೆನು. ಸ್ವಾಮಿ ಇದು ಶಿಷ್ಯರು ಹೇಳ್ತಾರೆ, ಅವರು ಸತ್ತು ಪರಲೋಕಕ್ಕೆ ಒಯ್ಯಲ್ಪಟ್ಟಾಗ ಆವಾಗ ಒಂದು ಮಾತಾಡ್ತಾರೆ, ನೀವೆಲ್ಲ ಕೂಡ ಯೆರೂಸಲೇಮಿಗೆ ಹೋಗ್ಬಿಟ್ಟು ಕಾಯ್ಕೊಂಡಿರಿ, ವೆಯ್ಟ್ ಮಾಡಿ. ಆವಾಗ ತಂದೆಯ ದೇವರು ಸಹಾಯ ಈ ಪರಿಶುದ್ಧಾತ್ಮ ಕಳಿಸ್ಕೊಡ್ತಾರೆ. ಯು ಕೀಪ್ ವೇಟಿಂಗ್ ದೇರ್ ಅಂತ ಹೇಳ್ತಾರೆ. ಆ ಪಂಚಾಶತಮ ದಿನ ಅದೆಲ್ಲ ಬಂತು, ನಮ್ಗೆ ಗೊತ್ತು. ಅದಾದ್ಮೇಲೆ ಏನಾಯ್ತು, ಪ್ರತಿಯೊಬ್ಬರು ಆವತ್ತಿನ ದಿವಸನೇ ಪೇತ್ರ ನಿಂತ್ಕೊಂಡು ಪ್ರಸಂಗ ಮಾಡಿದ ದಿವಸನೇ ಅಲ್ಲೆಲ್ಲ ನಿಂತ್ಕೊಂಡು ಅವರವರ ಭಾಷೆಗಳಲ್ಲಿ ಇವರು ಪ್ರಸಂಗ ಪ್ರಬೋಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಸಿ ದಟ್ ಈಸ್ ದಿ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್. ಬಂದಿದ ತಕ್ಷಣ ದಟ್ಸ್ ಹೌ ಇಟ್ ಟ್ರಾನ್ಸ್ಫಾರ್ಮ್. ಪ್ರತಿಯೊಬ್ಬರು ಕೂಡ ಬೋಧನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಒಬ್ಬ ಗ್ರೀಕ್ ಲ್ಯಾಂಗ್ವೇಜ್ ಇರ್ಬೋದು, ಒಬ್ಬ ಪರ್ಷಿಯನ್ ಲ್ಯಾಂಗ್ವೇಜ್ ಇರ್ಬೋದು, ಒಬ್ಬ ಆರ್ಮಿಯನ್ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಒಂದು ಚಾಲ್ದಿಯನ್ ಲ್ಯಾಂಗ್ವೇಜ್ ಇರ್ಬೋದು, ಯಾವ್ದಾದ್ರು ಇರ್ಬೋದು, ಅವರವ್ರ ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಮಾಡ್ತಾರೆ. ಇದೆಲ್ಲ ಹೆಂಗಾಯ್ತು ಅಂದ್ರೆ, ಆ ಪರಿಶುದ್ಧಾತ್ಮ ಕೊಟ್ಟಿದ್ದಕ್ಕೆ ಈ ಒಂದು ಕಾರ್ಯಗಳು ಕೂಡ ನಡೀತು ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳಿದ್ರು, ಇಟ್ ವಿಲ್ ಟೀಚ್ ಯು ಆಲ್ ಥಿಂಗ್ಸ್.
ಇದು ಗೊತ್ತಾಗುತ್ತಲ್ಲ, ಸ್ವಾಮಿ ಇದ್ದಾಗ ಎಷ್ಟೋ ಕಾರ್ಯ ಮಾಡಿದ್ರು ಶಿಷ್ಯರಿಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಪರಿಶುದ್ಧಾತ್ಮ ಬಂದ್ಮೇಲೆ ದೇ ವರ್ ಏಬಲ್ ಟು ಡಿಸರ್ನ್ ಥಿಂಗ್ಸ್. ಸ್ವಾಮಿ ಏನು ಹೇಳಿದ್ರು, ಯಾವ ಕಾಂಟೆಕ್ಸ್ಟ್ ಹೇಳಿದ್ರು, ಏನು ಅರ್ಥದಲ್ಲಿ ಹೇಳಿದ್ರು, ಎಲ್ಲ ಕೂಡ ಅವ್ರಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಯ್ತು. ಸೊ ದಟ್ ವಾಸ್ ದಿ ಎಫೆಕ್ಟ್ ಆಫ್ ಇಟ್. ಆಮೇಲೆ ಓಕೆ, ಸೊ ಈ ಒಂದು ಟ್ರಾನ್ಸಿಷನ್ ಆಯ್ತಲ್ಲ, ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ನೆಕ್ಸ್ಟ್ ಬಂದಂಥವ್ರು ಅಪೋಸ್ಟಲ್ ಪಾಲ್. ಪೌಲ್ ಏನ್ ಮಾಡ್ತಾರೆ, ಒಂದು ಇದನ್ನ ಹೇಳ್ತಾರೆ. ಈಗ ನಾವು ಟೆಕ್ಸ್ಟ್ ಓದಿದ್ದು 1 ಕೊರಿಂಥ 3 ಅಧ್ಯಾಯ 16-17 ವಚನ. 1 Corinthians 3rd chapter 16 and 17. ನೀವು ದೇವರ ಆಲಯವಾಗಿದ್ದೀರೆಂದು ಹ್ಮ್. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಎಲ್ಲಿ ಬಂತು ಕಾಲದಲ್ಲಿ ದೇವರು ಅಂತ 4 ಗೋಡೆಗಳ ಮಧ್ಯ ಆರಾಧನೆ ಮಾಡ್ತಾ ಇದ್ರು. ಆಮೇಲೆ ಬಂತು ಕಾನ್ಸೆಪ್ಟ್ ಬಂತು, ಇಲ್ಲ ಆ ಥರ ಅಲ್ಲ, ದೇವರು ನಮ್ಮೊಂದಿಗೆ ವಾಸ ಮಾಡ್ತಾರೆ, ನಮ್ಮ ಜೊತೆ ಇರ್ತಾರೆ ಅಂತ. ಈಗ ಹೇಳ್ತಾ ಇದ್ರೆ ನೀವೇ ದೇವರ ಆಲಯ ಅಂತ. ಯು ಆರ್ ದಿ ಟೆಂಪಲ್ ಆಫ್ ಗಾಡ್. ಡೋಂಟ್ ಯು ನೋ ದಟ್ ಯು ಯುವರ್ ಸೆಲ್ಫ್ ಆರ್ ಗಾಡ್ಸ್ ಟೆಂಪಲ್ ಅಂಡ್ ಗಾಡ್ ಸ್ಪಿರಿಟ್ ಡ್ವೆಲ್ಸ್ ಇನ್ ಯುವರ್ ಮಿಡ್ಸ್ಟ್. ನೀವೇ ದೇವರ ಆಲಯ ಆಗಿದ್ದೀರಾ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಇದು ಅಲ್ಟಿಮೇಟ್ ಆಗಿ ಆಗತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಹೇಳೋದಂದ್ರೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವುದು. ಇಟ್ಸ್ ಅ ವಾರ್ನಿಂಗ್ ಫಾರ್ ಅಸ್. ನಾವೆಲ್ಲರೂ ಕೂಡ ದೇವರ ಆತ್ಮನಿಂದ ಮೇ ಬಿ ಅದಕ್ಕೆ ದ ಅಮೌಂಟ್ ಆಫ್ ಹೋಲಿ ಸ್ಪಿರಿಟ್ ವಿಚ್ ಗಾಡ್ ಹ್ಯಾಸ್ ಬೆಸ್ಟೋಡ್ ಮೇ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಅದು ನಮ್ಮ ಒಂದು ಯೋಗ್ಯತೆಗೆ ಅನುಸಾರವಾಗಿ, ನಮ್ಮ ಒಂದು ಕೆಪಾಸಿಟಿಗೆ ಅನುಸಾರವಾಗಿ ದೇವರು ನಮ್ಗೆ ಬ್ಲೆಸ್ ಮಾಡ್ತಾರೆ. ನೋ ಕ್ಲಾಮ್ಸ್ ಅಬೌಟ್ ದಟ್. ಆದರೆ ಪ್ರತಿಯೊಬ್ಬರಿಗೂ ಕೂಡ ದೇವರ ಒಂದು ಆತ್ಮ ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರು ಕೂಡ ದೇವರಿಗೆ ಒಂದು ಆಲಯ ಆಗುತ್ತೆ. ಅಂಥ ಆಲಯವನ್ನ ಯಾರಾದ್ರೂ ಕೆಡಿಸಿದ್ರೆ ನಾನು ಅವ್ರನ್ನ ಕೆಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು, ಯಾರೋ ಒಬ್ರು ಇದಾಗಬೇಕಾದ್ರೆ ಅವ್ರಿಗೆ ಅಡ್ಗಾಲ್ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳಿ ಬೈಬಲ್. ಇಟ್ಸ್ ವೆರಿ ಸ್ಟ್ರಿಕ್ಟ್ ವಾರ್ನಿಂಗ್. ಯಾರಾದ್ರೂ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೋಂಟ್ ಬಿ ಎ ಸ್ಟಂಬ್ಲಿಂಗ್ ಬ್ಲಾಕ್ ಟು ದೆಮ್. ನೀವು ಸಪೋರ್ಟ್ ಮಾಡಿ, ಒಂದೆರಡು ಸಪೋರ್ಟ್ ಮಾಡಕ್ ಆಗದೆ ಇದ್ರೆ ಸುಮ್ಮನೆ ಬಿಡಿ, ಅಟ್ಲೀಸ್ಟ್ ಡೋಂಟ್ ಬಿ ಎ ಸ್ಟಂಬ್ಲಿಂಗ್ ಬ್ಲಾಕ್. ಅಂಥವ್ರನ್ನ ಗಾಡ್ ಸೇಸ್ ಐ ವಿಲ್ ಡಿಸ್ಟ್ರಾಯ್ ದಟ್ ಪರ್ಸನ್. ಯಾಕೆ ಅಂತಂದ್ರೆ ಗಾಡ್ಸ್ ಟೆಂಪಲ್ ಇಸ್ ಸೀಕ್ರೆಟ್. ಅದು ಪರಿಶುದ್ಧವಾದದ್ದು, ಪವಿತ್ರವಾದದ್ದು. ಆ ಆಲಯವು ನೀವೇ ಅಂತ ಹೇಳ್ತಾರೆ. ಇನ್ನೊಂದು ಓಕೆ, ಇವಾಗ ದೇವರು ನಮ್ಮನ್ನ ತಗೊಂಡಿದ್ದಾರೆ ಅಂತ, ನಮ್ಗೆಲ್ಲ ಪರಿಶುದ್ಧಾತ್ಮ ಕೊಟ್ಟಿದ್ದಾರೆ ನಮಗೆ ಪರಿಶುದ್ಧಾತ್ಮ. ಆರ್ ವಿ ಆಲ್ ಹ್ಯಾವಿಂಗ್ ದ ಹೋಲಿ ಸ್ಪಿರಿಟ್? ಹೇಳಿ ಪರಲ್ಲ, ಕೊಟ್ಟಿದಾರಲ್ಲ. ಪರಿಶುದ್ಧಾತ್ಮ ಕೊಟ್ಟಿದ್ರೆ ನಾವು ಇಲ್ಲಿ ಬರ್ತಾನೆ ಇರಲಿಲ್ಲ. ಅವಾಗ ಯಾವುದೋ ಒಂದು ಡಿಸ್ಕೋ ಕ್ಲಬ್ಗೋ ಅಥವಾ ಏನೋ ಬೇರೆ ಲೋಕದ ಇದರಲ್ಲಿ ನಾವು ಇರ್ತಾ ಇದ್ವಿ. ಬಟ್ ಬಿಕಾಸ್ ಗಾಡ್ ಹ್ಯಾಸ್ ಸೆಲೆಕ್ಟೆಡ್ ಅಸ್, ಹ್ಯಾಸ್ ಚೋಸನ್ ಅಸ್ ಫ್ರಮ್ ಔಟ್ ಆಫ್ ದಿಸ್ ವರ್ಲ್ಡ್ ಅಂಡ್ ಇಸ್ ಬೆಸ್ಟೋಡ್ ದಿ ಹೋಲಿ ಸ್ಪಿರಿಟ್. ನಾವು ಇವತ್ತಿನ ದಿವಸ ಬಂದು ಕೂತ್ಕೊಂಡು ದೇವರ ವಾಕ್ಯನ ಧ್ಯಾನ ಮಾಡ್ತಾ ಇದ್ದೀವಿ. ಸೊ ಇಂಥವ್ರಿಂದ ಅಂದ್ರೆ ನಮ್ಮಿಂದ ದೇವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇವಾಗ? ವಾಟ್ ಈಸ್ ಇಟ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅಂತಂದ್ರೆ, 1 ಕೊರಿಂಥ 6ನೇ ಅಧ್ಯಾಯ 19-20 ವರ್ಷ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಸ್ವಭಾವವನ್ನು ಪ್ರಕಾಶಿಸಿರಿ. ಹೇಳ್ತಾರೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ಅಂತ ಹೇಳಿ. ಸೊ ಈ ಪವಿತ್ರಾತ್ಮ ಯಾರಿಂದ ಬಂತು? ದೇವರಿಂದ ದೊರಕಿದ್ದು. ಗಾಡ್ ಓನ್ಲಿ ಗೇವ್ ಅಸ್ ಅಂಡ್ ವಿ ಡಿಡ್ ನಾಟ್ ಮೆರಿಟ್. ನಮ್ಗೆ ಅದು ಪಡ್ಕೊಳ್ಳೋಕೆ ಯಾವುದೇ ಅರ್ಹತೆ ಇರಲಿಲ್ಲ, ಯೋಗ್ಯತೆ ಇರಲಿಲ್ಲ. ಆದರೂ ಕೂಡ ದೇವರು ಬಿಕಾಸ್ ಆಫ್ ಹಿಸ್ ಮರ್ಸಿ ಅಂಡ್ ಗ್ರೇಸ್ ನಮಗೆ ಆ ಒಂದು ಹೋಲಿ ಸ್ಪಿರಿಟ್ನ ಕೊಟ್ಟರು, ಆ ದೇವರಾತ್ಮವನ್ನ ಕೊಟ್ಟರು. ಈ ದೇವರಾತ್ಮ, ಈ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು. ಗರ್ಭಗುಡಿ ಅಂದ್ರೆ ಏನು? ನಾವು ಹಿಂದೂ ಟೆಂಪಲ್ಗಳು ಹೋದ್ರೆ ಅಲ್ಲಿ ನಾವು ಅದನ್ನ ಸರಿಯಾಗಿ ತಿಳ್ಕೊಬೋದು. ಗರ್ಭಗುಡಿ ಅಂತ ಹೇಳುವಾಗ ಒಂದು ದೇವಾಲಯದ ಪ್ರಾಕಾರ ಇರುತ್ತೆ, ಸ್ವಲ್ಪ ಒಳಗಡೆ ಹೋಗ್ತೀವಿ, ಒಂದು ಇದ್ರ ತರ ಬೇರೆ ಕೊನೆ ಒಳಗಡೆ ಒಂದು ಚಿಕ್ಕನ್ನು ಯೂಶಲಿ ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಲೈಟ್ ಕಮ್ಮಿ ಇರುತ್ತೆ. ಅಲ್ಲಿ ಅವ್ರು ದೇವ್ರ ಮೂರ್ತಿನ ಇಟ್ಬಿಟ್ಟು ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡ್ತಾರೆ. ಅದಕ್ಕೆ ಗರ್ಭಗುಡಿ ಅಂತ ಹೇಳಿ ಇಂಗ್ಲಿಷ್ ಅನ್ನು ಹೇಳ್ತೀವಿ. ಈ ಚರ್ಚಸ್ ಅನ್ನು ಕೂಡ ಇರುತ್ತೆ. ದೇ ಡೋಂಟ್ ಕಾಲ್ ಇಟ್ ಗರ್ಭಗುಡಿ ಅಂತ ಹೇಳಲ್ಲ, ಬಟ್ ಚಾಪಲ್ ದೇವಾಲಯ.
ಆ ಚಾಪಲ್ ಒಳಗಡೆ ಒಂದು ಒಂದು ಒಳಗಡೆ ಒಂದು ಸ್ವಲ್ಪ ಎಲಿವೇಟೆಡ್ ಪ್ಲೇಸ್ ನಲ್ಲಿ ಅಲ್ಲಿ ಕ್ರಾಸ್ ಗೀಸ್ ಎಲ್ಲ ಇಟ್ಟು ಇದು ಮಾಡ್ತಾರೆ. ಆಲ್ಟರ್ ಆಲ್ಟರ್ ಇರತಕ್ಕಂಥ ಜಾಗ, ಅದು ಗರ್ಭಗುಡಿ ಅಂತಾರೆ. ಇನ್ನೊಂದು ಅದಕ್ಕೆ ಹೇಳಿದ್ರೆ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್, ದಟ್ಸ್ ರೈಟ್ ವರ್ಡ್. ಇಟ್ ಈಸ್ ಸ್ಯಾಂಕ್ಟಿಫೈಡ್ ಪ್ಲೇಸ್. ಬರೀ ಸ್ಯಾಂಕ್ಟಿಫೈಡ್ ಅಲ್ಲ, ಇಟ್ಸ್ ಇಮ್ಮೆನ್ಸ್ಲಿ ಸ್ಯಾಂಕ್ಟಿಫೈಡ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್, ಸ್ಯಾಂಕ್ಟೋರಿಯಂ. ಅಲ್ಲಿ ದೇವರು ಇಡ್ತಾರೆ. ಇಲ್ಲಿ ಏನು ಹೇಳ್ತಾರಂತೆ, ಇಲ್ಲಿ ಇದು ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ. ನಮ್ಮ ದೇಹ ಒಂದು ಗರ್ಭಗುಡಿ, ಸ್ಯಾಂಕ್ಟಮ್ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್. ಅಲ್ಲಿ ಏನಿದೆ ದೇವ್ರ ಮೂರ್ತಿ ಯಾವ್ದು ಅಂದ್ರೆ ಪರಿಶುದ್ಧಾತ್ಮ. ಸೊ ಪವಿತ್ರಾತ್ಮ ನಮ್ಮಲ್ಲಿ ಇದೆ ಅಂತಂದ್ರೆ ದೇವ್ರು ನಮ್ಮಲ್ಲಿ ಇದ್ದಾರೆ ಅಂತ ಅರ್ಥ. ಅದಕ್ಕೆ ನೆಕ್ಸ್ಟ್ ಏನ್ ಹೇಳಿದ್ರು, ಇದು ನಮಗೆ ಅಪ್ಲೈ ಆಗೋದು, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಯು ಆರ್ ನಾಟ್ ಆಫ್ ಯುವರ್ ಓನ್, ಯು ಆರ್ ಬಾಟ್ ವಿತ್ ಅಟ್ ಎ ಪ್ರೈಸ್. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಏನ್ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀವಿ? ಸ್ವಾಮಿ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಅದು ಯೇಸು ಸ್ವಾಮಿ ಒಂದು ಜೀವ ಕೊಟ್ಟರು, ಅವ್ರು ರಕ್ತ ಕೊಟ್ಟು ನಮ್ಮನ್ನ ಕೊಂಡ್ಕೊಂಡಿದ್ದಾರೆ. ಒಬ್ಬರು ಬಂದು ನಮ್ಮನ್ನು ಕೊಂಡ್ಕೊಂಡ್ರು ಅಂತಂದ್ರೆ ನಾವು ಸ್ವತಂತ್ರರಲ್ಲ, ನಾವು ಅವ್ರಿಗೆ ಜೀತದಾಳುಗಳು. ವಿ ಆರ್ ದೇರ್ ಸರ್ವೆಂಟ್ಸ್, ವಿ ಆರ್ ದೇರ್ ಸ್ಲೇವ್ಸ್. ಇಲ್ಲಿ ಕ್ರೈಸ್ಟ್ ಹ್ಯಾಸ್ ಬಾಟ್ ಅಸ್ ಬೈ ಶೆಡ್ಡಿಂಗ್ ಹಿಸ್ ಓನ್ ಬ್ಲಡ್, ಆರ್ ದಟ್ ಇಸ್ ಅ ಪ್ರೈಸ್ ಹಿ ಹ್ಯಾಸ್ ಪೇಯ್ಡ್ ಟು ಪರ್ಚೇಸ್ ಅಸ್. ಈಗ ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟದ್ದು. ಸೊ ನಾವು ಇವಾಗ ಏನ್ ಮಾಡ್ಬೇಕು, ನಮ್ಮ ಯಾರು ಕೊಂಡ್ಕೊಂಡಿದ್ದಾರೆ ನಮ್ಮ ಯಜಮಾನ, ಅವ್ನು ಹೇಳ್ದಂಗೆ ಕೇಳ್ಬೇಕು. ಅವ್ರ ಇದಕ್ಕೆ ಒಬಿಡಿಯಂಟ್ ಆಗಿರ್ಬೇಕು. ಅದನ್ನೇ ಹೇಳ್ತಾರೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿ. ನನ್ನ ದೇಹ ಬಂದ್ಬಿಟ್ಟು ಏನದು, ಇಟ್ಸ್ ದೇವಾಲಯ. ದೇವಾಲಯದಲ್ಲಿ ಏನಿತ್ತು ಆವಾಗಿನ ದಿವಸ? ಶಿಕ್ಕಿನ ಗ್ಲೋರಿ ಇತ್ತು, ದೇವರ ಮಹಿಮೆ ಇತ್ತು, ದೇವರ ಪ್ರಭಾವ ಇತ್ತು. ಆ ದೇವರ ಮಹಿಮೆ, ದೇವರ ಪ್ರಭಾವ ಈ ದೇವಾಲಯ ಅಂದ್ರೆ ನನ್ನ ದೇಹದಲ್ಲಿ ಅದು ಪ್ರಕಾಶಗೊಳ್ಳಬೇಕು. ಅದನ್ನ ನೀವು ಪ್ರಕಾಶಪಡಿಸಿರಿ ಅಂತ ಹೇಳಿ ಇದು ದೇವ್ರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ದೇವ್ರನ್ನ ಪವಿತ್ರಾತ್ಮ ಕೊಟ್ಬಿಟ್ರು, ಓ ವಿ ಆರ್ ಬೆಟರ್ ದ್ಯಾನ್ ಅದರ್ ಪೀಪಲ್, ಹೋಲಿಯರ್ ದನ್ ದೌ ಅಂತ ಆಟಿಟ್ಯೂಡ್ ಇದೆಲ್ಲ, ಆ ರೀತಿ ಹೇಳಕ್ಕಲ್ಲ. ಯಾವುದೇ ಒಂದು ದೇವ್ರ ಆಶೀರ್ವಾದ ಕೊಟ್ಟು ಅದು ಹಿಂದೆ ಬಹಳ ಇಂಪಾರ್ಟೆಂಟ್ ಜವಾಬ್ದಾರಿ ಕೂಡ ಇರುತ್ತೆ. ಇಟ್ಸ್ ನಾಟ್ ಸಿಂಪ್ಲಿ ದೇವ್ರು ಕೊಡೋದಿಲ್ಲ. ಎನಿವೆ, ನೆಕ್ಸ್ಟ್ ಇನ್ನೊಂದು ವಚನ ಓದಿ, 2 ಕೊರಿಂಥ 6ನೇ ಅಧ್ಯಾಯ 16ನೇ ವಚನ. 2 Corinthians 6 chapter 16th verse. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಸೊ ಇಲ್ಲಿ ನೋಡ್ರಿ, ನಾವು ಇದುವರೆಗೂ ನೋಡಿದ್ವಿ, ನಿಮ್ಮ ದೇಹ ದೇವರಿಗೆ ಗರ್ಭಗುಡಿಯಾಗಿದೆ. ನೀವು ದೇವಾಲಯವಾಗಿದ್ದೀರಿ, ನಿಮ್ಗೆ ಗೊತ್ತಿಲ್ವಾ? ದೇವರ ಆಲಯ ನೀವೇ ಅಂತ ಹೇಳಿದ್ರು, ನಿಮ್ಮ ದೇಹ ದೇವರ ಗರ್ಭಗುಡಿ ಆಯ್ತು ಅಂತ ಹೇಳಿದ್ರು. ಇವಾಗ ಇಲ್ಲೇನ್ ಹೇಳ್ತಾರೆ ಅಂತಂದ್ರೆ, ವಾಟ್ ಅಗ್ರಿಮೆಂಟ್ ಇಸ್ ದೇರ್ ಬಿಟ್ವೀನ್ ದ ಟೆಂಪಲ್ ಆಫ್ ಗಾಡ್ ಅಂಡ್ ಐಡಲ್ಸ್? ವಿಗ್ರಹಗಳಿಗೂ ನಿಜವಾದ ದೇವರುಗಳಿಗೂ ಯಾವ ಸಂಬಂಧ ಇದೆ, ಯಾವ ಅನ್ಯೂನ್ಯತೆ? ಇನ್ನೊಂದು ಎದುರು ಹೇಳಿದ್ರೆ, ಬೆಳಕಿಗೂ ಕತ್ತಲೆಗೂ ಏನು ಸಂಬಂಧವಿದೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಬೇರೆ ದೇವರುಗಳು, ದೇವತೆಗಳು, ಲೋಕ ಏನ್ ಪೂಜೆ ಮಾಡುತ್ತೆ, 300 ಕೋಟಿ ದೇವತೆಗಳಿದಾವೆ. ಆ ದೇವತೆಗಳಿಗೂ ನಮ್ಮ ದೇವರಿಗೂ ವ್ಯತ್ಯಾಸ ಏನಂದ್ರೆ, ಅವರ್ ಗಾಡ್ ಇಸ್ ಎ ಟ್ರೂ ಗಾಡ್, ಸರ್ವಶಕ್ತನ ಅಂತ ದೇವರು. ಸಕಲವನ್ನು ನಿರ್ಮಾಣ ಮಾಡಿ ಸಕಲವನ್ನು ನೀತಿ ನ್ಯಾಯ ಸತ್ಯತೆಗೆ ಅನುಸಾರವಾಗಿ ಆಳಲು ಸಮರ್ಥನೂ ಯೋಗ್ಯನೂ ಆಗಿರ್ತಕ್ಕಂಥ ದೇವರು ನಮ್ಮ ದೇವರು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅಷ್ಟೇ ಅಲ್ಲ, ಈತನ ಬೇರೆ ಇತರ ದೇವರುಗಳಿಗೆ ನ್ಯಾಯ ತೀರಿಸತಕ್ಕಂಥ ದೇವಾದಿ ದೇವರು. ಈಜಿಪ್ಟ್ನಲ್ಲಿ 10 plagues ಬಂತು, 10 ಬಾಧೆಗಳು ಬಂತಲ್ಲ, ಆ 10 ಬಾಧೆಗಳು ಯಾವುದು? ಇಟ್ ವಾಸ್ ಎ ಜಡ್ಜ್ಮೆಂಟ್ ಅಗೇನ್ಸ್ಟ್ ದ ಪ್ಯಾಗನ್ ಗಾಡ್ಸ್. ಆ ಅನ್ಯ ದೇವತೆಗಳಿಗೆ ವಿರುದ್ಧವಾಗಿ ದೇವರು ಮಾಡದಂತ ಒಂದು ನ್ಯಾಯ ತೀರ್ವಿಕೆ. 10 ಬಾಧೆಗಳಲ್ಲಿ 10 ಅವ್ರ ದೇವತೆಗಳನ್ನ ಇದಂಗೆ ಮಾಡಾಕ್ಬಿಟ್ಟು, ಅವ್ರ ಶಕ್ತಿ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟು ದೇವರು. ಅದಕ್ಕೆ ನಾವು ನಮ್ಮ ದೇವರಿಗೆ ದೇವಾದಿ ದೇವ ಅಂತ ಕರೆಯತಕ್ಕಂಥದ್ದು. ಇಂಥ ಇರೋದ್ರಿಂದ, ಇಂಥ ದೇವರು ನಿಮ್ಗಿರೋದ್ರಿಂದ ಬೇರೆ ವಿಗ್ರಹಗಳಿಗೂ ನಿಮ್ಗೂ ಏನ್ ಸಂಬಂಧ? ಡೋಂಟ್ ಗೋ ಆಫ್ಟರ್ ದೋಸ್ ಐಡಲ್ಸ್, ಹೋಗ್ಬೇಡಿ ಅಂತ ಹೇಳಿ. ಇಷ್ಟೆಲ್ಲ ಸತ್ಯ ತಿಳಿದು ನಾವು ಹೋಗ್ವಿ ಅಂತಂದ್ರೆ ದೇವರು ನಮ್ಗೆ ಕೊಟ್ಟರೆ ಅವಕಾಶ ನಾವು ಕಳ್ಕೊಳ್ತೀವಿ. ದಟ್ಸ್ ಇಟ್. ಅದಕ್ಕೆ ಹೇಳ್ತಾರೆ, ಯಾಕೆ? ಬಿಕಾಸ್ ವಿ ಆರ್ ದ ಟೆಂಪಲ್ ಆಫ್ ದ ಲಿವಿಂಗ್ ಗಾಡ್. ಏನ್ ಹೇಳ್ತಾರೆ? ನಾವು ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. again ಮತ್ತೆ ಹೇಳ್ತಾರೆ, ಐ ವಿಲ್ ಲಿವ್ ವಿತ್ ದೆಮ್ ಅಂಡ್ ವಾಕ್ ಅಮಾಂಗ್ ದೆಮ್ ಅಂಡ್ ಐ ವಿಲ್ ಬಿ ದೇರ್ ಗಾಡ್ ಅಂಡ್ ದೇ ವಿಲ್ ಬಿ ಮೈ ಪೀಪಲ್ ಅಂತ. ಈಗ ನಮ್ಮನ್ನ ದೇವರು ದೇವಾಲಯವಾಗಿ ಆರಿಸ್ಕೊಂಡಿದ್ದಾರೆ, ಮಾಡ್ತಾರೆ. ಈಗ ದೇವಾಲಯ ಅಂದ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ರಾಗತ್ತ, ಅದು ಬೆಳವಣಿಗೆ ಆಗ್ಬೇಕಲ್ಲ, ಗ್ರೋತ್ ಆಗ್ಬೇಕು. ಸೊ ಹೌ ದಿಸ್ ಟೆಂಪಲ್ ಇಸ್ ಬಿಲ್ಟ್, ಈ ದೇವಾಲಯ ಯಾವ ರೀತಿ ಕಟ್ಟಲ್ಪಡ್ತು ಅಂತ ನೋಡ್ಬೇಕಾದ್ರೆ ಎಫೆಸದವ್ರಿಗೆ ಬರೆದ ಪತ್ರಿಕೆ
2ನೇ ಅಧ್ಯಾಯ 19ನೇ ವಚನದಿಂದ ಕೆಲವು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಕಂಟಿನ್ಯೂ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀವಿ. ನಾವು ಈ ದೇವರ ಆತ್ಮ ನಮ್ಮಲ್ಲಿ ಬಂದು ವಾಸ ಆಗೋದಕ್ಕಿಂತ ಮುಂಚೆ ನಾವೇನಾಗಿದ್ವಿ? ಅನ್ಯ ಜನರಾಗಿದ್ವಿ. ಅದಕ್ಕೆ ಹೇಳ್ತಾರ, ಸಿ ವಿ ಆರ್ ಆಲ್ ಜೆಂಟೈಲ್ಸ್, ವಿ ಆರ್ ನಾಟ್ ಬಾರ್ನ್ ಜೂಯಿಶ್ ಪೀಪಲ್. ನಾವು ಹುಟ್ಟಿನಿಂದ ನಾವು ಯಹೂದ್ಯರಲ್ಲ, ಯಹೂದ್ಯರ ದೇವ್ರು ನಮ್ಮ ದೇವರಲ್ಲ. ಅದು ನಾವು ಅನ್ಯ ಜನರು ಆಗಿದ್ರು ಕೂಡ ಸತ್ಯದೇವ್ರು ಯಾರು ಅಂತ ತಿಳ್ಕೊಂಡು ನಾವು ಆ ಒಂದು ಕಾಡೆಣ್ಣೆ ಮರ, ನಾವು ಆ ಊರೆಣ್ಣೆ ಮರದಲ್ಲಿ ಕಸಿ ಕಟ್ಟಲ್ಪಟ್ಟವರು. ಸೊ ನಾವು ಆ ರೀತಿಯಾಗಿರೋದ್ರಿಂದ ಅದಕ್ಕೆ ಹೇಳ್ತಾರೆ, ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ಇನ್ನು ಮೇಲೆ ನೀವು ಪರದೇಶದವರು, ಅನ್ಯರೂ ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಯು ಆರ್ ದಿ ಹೌಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ಯು ಹ್ಯಾವ್ ಬೀನ್ ಬಿಲ್ಟ್ ಟುಗೆದರ್ ಟು ಬಿಕಮ್ ಎ ಡ್ವೆಲ್ಲಿಂಗ್ ಇನ್ ವಿಚ್ ಗಾಡ್ ಲಿವ್ಸ್ ಬೈ ಹಿಸ್ ಸ್ಪಿರಿಟ್. ದೇವರು ತನ್ನ ಆತ್ಮನಿಂದ ನಿಮ್ಮಲ್ಲಿ ವಾಸ ಮಾಡೋದಕ್ಕೆ ನೀವು ಒಂದು ಆಲಯವಾಗಿ ಕಟ್ಟಲ್ಪಡ್ತಾ ಇದ್ದೀವಿ. ಸೊ ಈ ಒಂದು ಆಲಯ ಅಂತ ಹೇಳ್ಬೇಕಂದ್ರೆ ಇಸ್ ಆಲ್ ಸ್ಪಿರಿಚುವಲ್ ಟೆಂಪಲ್. ಫಿಸಿಕಲ್ ಇದು ಅಂತ ಅನ್ಕೊಂಬೇಡಿ. ಸೊ ಒಂದು ಫಿಸಿಕಲ್ ಆಗಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮೇನ್ ಬಂದು ಫೌಂಡೇಶನ್ ಬೇಕಲ್ಲ, ಫೌಂಡೇಶನ್. ಸೊ ಇಲ್ಲಿ ಈ ಒಂದು ಆತ್ಮೀಯವಾದಂಥ ದೇವಾಲಯ ಕಟ್ಟಲ್ಪಡಬೇಕಾದ್ರೆ ಅದಕ್ಕೆ ಫೌಂಡೇಶನ್ ಯಾರು ಅಂತ ಹೇಳ್ತಾರೆ? ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಅಂತ. ಫೌಂಡೇಶನ್ಸ್ ಯಾವುದು? ಪ್ರಾಫಿಟ್ಸ್, ಅಪೋಸ್ತಲರು, ಅಪೋಸಲ್ಸ್ ಅಂಡ್ ಪ್ರಾಫಿಟ್ಸ್. ಕೆಲವು ಹೇಳ್ತಾರೆ ಪ್ರಾಫಿಟ್ಸ್ಗೆ ಏನಿದಿಲ್ಲ ಅಂತ. ನೋ, ಇಟ್ಸ್ ರಾಂಗ್. ಸಿ ದೇ ಆರ್ ದ ಫೌಂಡೇಶನ್. ಇನ್ನೊಂದು ಕಡೆ ಬೈಬಲ್ ಹೇಳಿದ್ರೆ ನೀವು ಪ್ರವಾದಿಗಳ ಮಕ್ಕಳು ಅಂತ ಹೇಳ್ತಾರೆ. ದಟ್ಸ್ ಹೌ ಗಾಡ್ ಅಡ್ರೆಸಸ್ ಅಸ್. ನೀವು ಪ್ರವಾದಿಗಳ ಮಕ್ಕಳು, ನೀವು ಅಪೋಸ್ತಲರ ಮಕ್ಕಳು. ನೀವು ಇಂಥ ಒಂದು ಅಸ್ಥಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಲೈಕ್ ಎ ಟೆಂಪಲ್ ನೀವು ಕಟ್ಟಲ್ಪಡ್ತಾ ಇದ್ದೀರಾ. ಇದಕ್ಕೆ ಮೂಲೆಗಳು ಯಾವುದು ಅಂತ ಹೇಳ್ತಾರೆ? ಯೇಸು ಕ್ರಿಸ್ತನೇ ಅಂತ ಹೇಳ್ತಾರೆ. ಮೂಲೆಗಳು, ಐ ಥಿಂಕ್ ವಿ ಆಲ್ ನೋ ಇಟ್ಸ್ ಇಂಪಾರ್ಟೆನ್ಸ್. ಒಂದು ಕಟ್ಟಡ ಕಟ್ಟಬೇಕಾದ್ರೆ ಫಸ್ಟ್ ಕಾರ್ನರ್ ಸ್ಟೋನ್ ಇಡ್ತಾರೆ. ಆ ಕಾರ್ನರ್ ಸ್ಟೋನ್ ಇಟ್ಬಿಡೋದನ್ನ ಕರೆಕ್ಟಾಗಿ ಇದು ಮಾಡಿದಾಗ, ಪ್ಲಂಬ್ ಲೈನ್ ಎಳೆದಾಗ, ವಿತ್ ರೆಫರೆನ್ಸ್ ದಟ್ ಕಾರ್ನರ್ ಸ್ಟೋನ್ ಅದರ್ ಸ್ಟ್ರಕ್ಚರ್ಸ್ ಆರ್ ಬಿಲ್ಟ್. ಬೇರೆ ಕಟ್ಟಡದ ಎಲ್ಲ ಇದು ಕೂಡ ಅದಕ್ಕೆ ಅದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಕಟ್ತಾರೆ. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ಮೂಲೆಗಳು ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ್ಗೆ ಅನುಗುಣವಾಗಿ ಆತನ ಒಂದು ಕಟ್ಟಡಗಳಿಗೆ ಅನುಗುಣವಾಗಿ ಆತನ ಒಂದು ನೇತೃತ್ವದಲ್ಲಿ ನಾವು ಒಂದು ಮಂದಿರವಾಗಿ ಕಟ್ಟಲ್ಪಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಮೇಲೆ ಈ ಕಟ್ಟಡವು ವೃದ್ಧಿಯಾಗುತ್ತಾ ಬಂದು ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾರೆ. ಯಾರು ನಮ್ಮ ಸಂಗಡ ಯಾರು ಬರಿತಾ ಇದ್ದಾರೆ ಅದನ್ನ? ಪೌಲ್ ಬರಿತಾರೆ. ಪೌಲ್ ಅವರು ಇದ್ರಲ್ಲ ಜೀವ್. ಸೊ ಅವರು ಹೇಳ್ಬೇಕಾದ್ರೆ ನಮ್ಮ ಸಂಗಡ ಅಂದ್ರೆ ಯಹೂದ್ಯರೊಂದಿಗೆ ನೀವು ಕೂಡ ಅಂದ್ರೆ ಅನ್ಯ ಜನರು ಕೂಡ ಒಂದು ದೇವರ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೀರಿ ಅಂತ. ಸೊ ಟೆಂಪಲ್ ಆಫ್ ಗಾಡ್ ಅಂತ ಹೇಳಿದ್ರೆ ದ ಸ್ಪಿರಿಚುವಲ್ ಟೆಂಪಲ್ ಅಂದ್ರೆ ಇಟ್ ಡಸ್ ನಾಟ್ ಮೀನ್ ಓನ್ಲಿ ದ ಜೂಯಿಶ್ ಪೀಪಲ್, ಜೂಯಿಶ್ ಬೈ ಬರ್ತ್. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಜೆಂಟೈಲ್ಸ್. ಅಂದ್ರೆ ಜೆಂಟೈಲ್ಸ್ ಯಾರು ಯೇಸು ಕ್ರಿಸ್ತನ ರಕ್ಷಕನ ಅಂಗೀಕಾರ ಮಾಡಿಕೊಂಡು ಆ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಿರ್ತಾರೋ ಅಂಥವ್ರು ಕೂಡ ಅಲ್ಲಿ ಕಟ್ಟಡವಾಗಿ ಕಟ್ಟಲ್ಪಡ್ತಾರೆ. ಈ ಒಂದು ಇಟ್ ವಾಸ್ ಎ ರಾಡಿಕಲ್. ನಮ್ಗೆ ಇವಾಗೆಲ್ಲ ಬಹಳ ಸಿಂಪಲ್ ಅಂತ ಅನ್ಸುತ್ತೆ, ನಮ್ಗೆ ವಿ ನೋ ಥಿಂಗ್ಸ್. ಬಟ್ ಆಗಿನ ಕಾಲದ ಇದ್ದವ್ರಿಗೆ ಇಟ್ ವಾಸ್ ವೆರಿ ರೆವಲ್ಯೂಷನರಿ ಐಡಿಯಾ. ಇಟ್ ವಾಸ್ ಎ ರಾಡಿಕಲ್ ಐಡಿಯಾ. ಬಹಳ ಜನಕ್ಕೆ ಅದು ದೇ ಡಿ ನಾಟ್ ಅಕ್ಸೆಪ್ಟ್. ಬಟ್ ವೈ ರೋಮನ್ಸ್ ಕಿಲಿಂಗ್ ಸೋ ಮೆನಿ ಕ್ರಿಶ್ಚಿಯನ್ಸ್ ಅಂತ ಹೇಳ್ಬೇಕಾದ್ರೆ ದಿಸ್ ವಾಸ್ ದ ರೀಸನ್. ಆಮೇಲೆ ನೋಡೋದಕ್ಕೆ ಇವಾಗ ಇದು ಬಂತಲ್ಲ, ಈ ರಾಡಿಕಲ್ ನೇಚರ್ ಆಫ್ ದಿ. ಸೊ ಈ ಒಂದು ದೇವಾಲಯ ಅಂತಂದ್ರೆ ಇಂಡ್ವೆಲಿಂಗ್ ಟೆಂಪಲ್ ಅಂತ ಕರೀತಾರೆ ಅದಕ್ಕೆ. ಆದರೆ ನಮ್ಮೊಳಗೆ ಇರತಕ್ಕಂತಹ ಒಂದು ದೇವಾಲಯ, ದೇವರಾತ್ಮ ನಮ್ಮಲ್ಲೇ ವಾಸ ಮಾಡ್ತಾ ಇದ್ದಾರೆ. ನಾವೇ ದೇವರ ಆಲಯ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ಅನ್ ಇಂಡ್ವೆಲಿಂಗ್ ಟೆಂಪಲ್. ಸೊ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಪೌಲ್. ಅವ್ರೇನ್ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನು ಟೆಂಪಲ್ ನಿಜ ಕೈ. ಆ ಯೇಸು ಕ್ರಿಸ್ತನಲ್ಲಿ ವಚನ ಓದ್ಬೇಡ. ಓಕೆ, ಆಗಲೇ ಓದಿದ್ವಿ. ಫಸ್ಟ್ ಕೊರಿಂಥಿಯನ್ಸ್ 3rd chapter
16 and 17 ಓದಿದ್ದೇನೆ, ತಿರುಗಿ ಇನ್ನೊಂದ್ಸಲ ಓದ್ಬೇಕು ಅಂತ ಕೇಳ್ಕೊಂತಿರೋದು. ನೀವು ದೇವರ ಆಲಯವಾಗಿದ್ದೀರೆಂದು ಹಾ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹ್ಮ್. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಇಂಗ್ಲಿಷ್ ನಲ್ಲಿ ಹಿಂಗ್ ಬರುತ್ತೆ. ಹ್ಮ್ 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 ಆಮೇಲೆ ಅಂಡ್ ಯು ಟುಗೆದರ್ ಆರ್ ದಟ್ ಟೆಂಪಲ್ ಇದೆಯಲ್ಲ. ಹಾ. ಸೊ ಇಲ್ಲಿ ಯು ಟುಗೆದರ್ ಆರ್ ದಟ್ ಟೆಂಪಲ್, ಟುಗೆದರ್ ಅಂತ ಹೇಳ್ಬೇಕಾದ್ರೆ ಅವಾಗ ಹೇಳಿದೆ ಯಹೂದ್ಯರು ಮತ್ತು ಅನ್ಯಜನರು. ಇಲ್ಲೇನಾಗುತ್ತೆ, ಇಟ್ಸ್ ಟುಗೆದರ್ ವಿತ್ ಕ್ರೈಸ್ಟ್. ನಾವು ಬೇರೆ ಕಡೆ ನೋಡ್ತೀವಲ್ಲ, ಆತನೇ ಶಿರಸ್ಸು, ನಾವೆಲ್ಲ ಕೂಡ ದೇಹದ ಅನೇಕ ಅಂಗಗಳಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ the temple is replaced by the community of God's people, both Jew and Gentiles. ಆದರೆ ದೇವರ ಆಲಯ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ನಾಟ್ ಕನ್ಫೈನ್ಡ್ ಓನ್ಲಿ ಟು ದ ಜೂಯಿಶ್ ಪೀಪಲ್, ಜೆಂಟೈಲ್ಸ್ ಆರ್ ಆಲ್ಸೋ ಇನ್ವಾಲ್ವ್. ನಾಟ್ ಓನ್ಲಿ ದಟ್, ಇವರೆಲ್ಲದಕ್ಕೂ ಓವರ್ ಆಲ್ ಕಂಟ್ರೋಲ್, ಓವರ್ ಆಲ್ ಯಾವ್ದು ಅಂತ ಹೇಳಿದ್ರೆ ಜೀಸಸ್ ಕ್ರೈಸ್ಟ್, ಬಿಕಾಸ್ ಹಿ ಇಸ್ ಅ ಕಾರ್ನರ್ ಸ್ಟೋನ್. ಇನ್ನೊಂದು ಕಡೆ ಜಕರಿಯನ್ ಪ್ರವಾದನೆ ಬರುತ್ತೆ, ಆತನ ಕಳಶದ ಕಲ್ಲು ಅಂದ್ಬಿಟ್ಟು ಈಸ್ ಅ ಕ್ಯಾಪ್ ಸ್ಟೋನ್ ಆಲ್ಸೋ. ಸೊ ಇಸ್ ಅ ಕಾರ್ನರ್ ಸ್ಟೋನ್ ಆಸ್ ವೆಲ್ ಆಸ್ ಎ ಕ್ಯಾಪ್ ಸ್ಟೋನ್. ಅದಕ್ಕೆ ಪೇತ್ರ ಒಂದು ಮಾತು ಬರೀತಾರೆ, ಫಸ್ಟ್ ಪೀಟರ್ 2nd chapter verse 4 and 5. 1ನೇ ಪೇತ್ರ 2ನೇ ಅಧ್ಯಾಯ ವಚನ 4-5. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿ. ನೋಡಿ, ನೀವು ಸಹ ಜೀವವುಳ್ಳ ಕಲ್ಲುಗಳ, ನಾವು ನಿರ್ಜೀವ ಕಲ್ಲುಗಳಲ್ಲ. ಅಲ್ಲಿಟ್ಬಿಟ್ಟು ದೇವಾಲಯದಲ್ಲಿ ಇಟ್ಕೊಳೋದಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದ ಮೇಲೆ ಅಭಿಷೇಕ ಮಾಡಿ ಎಲ್ಲ ಮಾಡ್ತಾರೆ. ಮಸ್ತಕಾಭಿಷೇಕ, ಕ್ಷೀರಾಭಿಷೇಕ, ಫಲಾಭಿಷೇಕ ಏನೋ ಮಾಡ್ತಾರೆ. ಬಟ್ ಅದೆಲ್ಲ ಏನದೆ, ಇಟ್ಸ್ ಓನ್ಲಿ ಸ್ಟೋನ್. ಅದು ಜೀವ ಇಲ್ಲ, ಅದು ನಿರ್ಜೀವ ಕಲ್ಲುಗಳು. ಆದ್ರೆ ಈ ಒಂದು ಆಲಯ ಆಗ್ಬೇಕಾದ್ರೆ ನೀವೇನಾಗಿದ್ದೀರಾ ಅಂತ ಹೇಳ್ತಾರೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿ, ಯಾವ್ದು ಲಿವಿಂಗ್ ಸ್ಟೋನ್ಸ್. ಆಮೇಲೆ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಆತ್ಮ ಸಂಬಂಧವಾದಂತ ಮಂದಿರವಾಗಲಿಕ್ಕೆ ಎ ಸ್ಪಿರಿಚುವಲ್ ಹೌಸ್, ಎ ಸ್ಪಿರಿಚುವಲ್ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಗಾಡ್. ಅದಕ್ಕೆ ನೀವು ಕಟ್ಟಲ್ಪಡ್ತಾ ಇದ್ದೀರಿ. ಸುಮ್ಮನೆ ಕಟ್ತಾರೆ, ಯು ಆರ್ ಲಿವಿಂಗ್ ಸ್ಟೋನ್ಸ್, ಯು ಹ್ಯಾವ್ ಗಾಟ್ ಲೈಫ್. ಸೊ ಈ ಒಂದು ಟೆಂಪಲ್, ಈ ಇದಕ್ಕೆ ಜೀವ ಇದೆ. ಇದು ಅಂತ ನಿರ್ಜೀವ, ಇಟ್ಸ್ ನಾಟ್ ಅನ್ ಅಬ್ಸ್ಟ್ರಾಕ್ಟ್ ಥಿಂಗ್, ಇಟ್ಸ್ ಎ ಲೈವ್ಲಿ ಥಿಂಗ್ ಅಂತ. ಆಮೇಲೆ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದು. ಇಗೋ, ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದರು. ಸೊ ಇದೆಲ್ಲ ಆಯ್ತಲ್ಲ, ಅಪೋಸ್ತಲ ಕಾಲದಲ್ಲೇನೆ ಈ ಕಾನ್ಸೆಪ್ಟ್ ಬಂದ್ಬಿಡ್ತು. ನಾವೇ ದೇವರ ಆಲಯ, ನೀವೇ ದೇವರ ಆಲಯ, ಪರಿಶುದ್ಧ ಆತ್ಮ ನಿಮ್ಮಲ್ಲಿ ಇದ್ದಾರೆ ಅಂತಂದ್ರೆ ದೇವ್ರು ನಿಮ್ಮಲ್ಲಿದ್ದಾರೆ. ಸೊ ನೀವು ಬೆಳಕಿಗೆ ತಕ್ಕವ್ರ ಹಾಗೆ ನಡ್ಕೊಳ್ಳಿ, ಕತ್ತಲೆಗೆ ಇದನ್ನು ಬಿಟ್ಬಿಟ್ಟು ಬೆಳಕಿನವರಾಗಿ ನೀವು ನಡ್ಕೊಳ್ರಿ ಅಂತೆಲ್ಲ ಹೇಳ್ತಾರೆ. ಇದು ಬಂದಾಗ ಇದರ ಎಫೆಕ್ಟ್ ಅವಾಗ ಇಲ್ಲದ ಸುತ್ತ ಇದ್ದಂಥ ಜನಾಂಗಗಳ ಮೇಲೆ, ಆ ರೂಲರ್ಸ್ ಮೇಲೆ ಯಾವ ರೀತಿ ಆಯ್ತು ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಒಂದು ಟೆಂಪಲ್, ಜೆರುಸಲೇಮ್ ಟೆಂಪಲ್ ತಗೋಣ ಎಕ್ಸಾಂಪಲ್ಗೆ. ಅದೇನ್ ಮಾಡ್ತಾ ಇದ್ರು, ಇಟ್ ವಾಸ್ ಎ ಸೆಂಟರ್ ಆಫ್ ಪವರ್, ಇಟ್ ವಾಸ್ ಸೆಂಟರ್ ಆಫ್ ಫೈನಾನ್ಸ್, ಇಟ್ ವಾಸ್ ಸೆಂಟರ್ ಆಫ್ ಅಥಾರಿಟಿ. ಇದು ಮೂರು ಇತ್ತು. ಅದನ್ನು ಇಟ್ಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಜನರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು, ಶೋಷಣೆ ಮಾಡ್ತಾ ಇದ್ರು. ಸೊ ಅಂಥವ್ರಿಗೆಲ್ಲ ಬಂದ್ಬಿಟ್ಟು ಈ ರೀತಿಯಾದಂಥ ಬೋಧನೆ ಮಾಡಿದ್ರೆ ಇಟ್ಸ್ ಎ ರಾಡಿಕಲ್ ಟೀಚಿಂಗ್, ಇಟ್ಸ್ ಎ ರೆವಲ್ಯೂಷನರಿ ಟೀಚಿಂಗ್. ಇದು ಮಾಡಿದಾಗ ಅವ್ರು ಏನಾಯ್ತು, ಡಿಡ್ ಅಕ್ಸೆಪ್ಟ್ ಇಟ್ ಅಂದ್ರೆ ದೇ ಡಿಡ್ ನಾಟ್ ಅಕ್ಸೆಪ್ಟ್. ಬರೀ ಇವ್ರು ಮಾತ್ರ ಅಲ್ಲ, ಅದಕ್ಕೆ ದಟ್ ವಾಸ್ ರೀಸನ್ ಬೈ ಆ ಫಸ್ಟ್ ಸೆಂಚುರಿ ಪೀರಿಯಡ್ನಲ್ಲಿ ಅಷ್ಟೊಂದು ಜನರನ್ನ ಕೊಂದಾಕಿದ್ದು, ಸಾಯಿಸಿದ್ದು. ಮೇನ್ ರೀಸನ್ ನಾಟ್ ಬಿಕಾಸ್ ದೇ ವರ್ ಪ್ರೀಚಿಂಗ್ ಅಬೌಟ್ ದಿ ಕಿಂಗ್ಡಮ್ ಆಫ್ ಗಾಡ್ ಆರ್ ಕ್ರೈಸ್ಟ್ ಆಸ್ ದಿ ಜೀಸಸ್ ಆಸ್ ಎ ಕ್ರೈಸ್ಟ್. ಅದೇನಂದ್ರೆ ಅವ್ರು ಬರ್ತಿದ್ದು ಇನ್ಕಮ್ ಸ್ಟಾಪ್ ಆಯ್ತು ದೇವಾಲಯದಿಂದ, ಅವ್ರ ಪವರ್ ಕಡಿಮೆ ಆಯ್ತು, ಜನಗಳು ಅವ್ರು ಕೇರ್ ಮಾಡ್ತಿರ್ಲಿಲ್ಲ. ಹೋಗಿ ನೀವು ಹೇಳೋದಲ್ಲ ಸುಳ್ಳು, ವಿ ಡೋಂಟ್ ಕೇರ್ ಅಂತಂದು. ದಟ್ ವಾಸ್ ರೀಸನ್ ಅಗೇನ್ ಬೈ ರೋಮನ್ಸ್. ನಾನು ಆಗ್ಲೇ ಹೇಳಿದೆ, ರೋಮನ್ಸ್ ಏನ್ ಮಾಡಿದ್ರು, ಇವನ್ನೆಲ್ಲ ಬಹಳ ಹಿಂಸೆ ಮಾಡಿ ಅವ್ರನ್ನ ಸಾಯಿಸಿ ಕೊಂದಾಕರು. ನಾಟ್ ಬಿಕಾಸ್ ದೇ ಆರ್ ಪ್ರೀಚಿಂಗ್ ಅಬೌಟ್ ಪೀಸ್ ಅಂಡ್ ಲವ್ ಆರ್ ಇಟರ್ನಲ್ ಲೈಫ್ ಇನ್ ಜೀಸಸ್, ಬಿಕಾಸ್ ದೇ ಆರ್ ಡೆಲಿವರಿಂಗ್ ಎ ಮೆಸೇಜ್ ಅಬೌಟ್ ಅನ್ indwelling temple which was subversive to the whole social structure of the society. ಆ ಸಾಮಾಜಿಕ ಒಂದು ವ್ಯವಸ್ಥೆನೇ ಅಲ್ಕಲವಾಗಿ ಬುಡಮೇಲಾಗೋದು.
ಸೊ ಇದರ ಒಂದು ಕೌಂಟರ್ ಎಫೆಕ್ಟ್ ಏನಾಯಿತು ಬೈಬಲ್ನಲ್ಲಿ ಮೆಸೇಜ್ ನೋಡೋದಾದ್ರೆ, ಈಗ ದೇವರು ಹೇಳಿದ್ರು, ಸತ್ಯವೇದ ಹೇಳುತ್ತೆ, ನೀವು ಪ್ರತಿಯೊಬ್ಬೊಬ್ಬರು ಕೂಡ ದೇವರ ಆಲಯ ಆಗಿದ್ದೀರಿ. ಆವತ್ತಿಂದ ದೇವಾಲಯ ತೆರೆ ಹರಿದೋಯ್ತು. ನಾವು ಯು ಹ್ಯಾವ್ ಡೈರೆಕ್ಟ್ ಆಕ್ಸೆಸ್ ಟು ಗಾಡ್. ನೀವು ದೇವ್ರ ಹತ್ರ ಹೋಗಿ ಬಂದೀವಿ. ಹೇಗೆ ಹೋಗ್ತೀರಾ? ಥ್ರೂ ಪ್ರೇಯರ್. ಪ್ರೇಯರ್ ಏನು ನಾವು ಸುಮ್ಮನೆ ಪ್ರೇ ಮಾಡ್ತೇವೆ. ಈ ಪ್ರೇ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಬಿಕಾಸ್ ಈಸ್ ದ ವೇ. ಆ ಥರ ಮಾಡಿದಾಗ ನಾವು ಯು ಹ್ಯಾವ್ ಡೈರೆಕ್ಟ್ ಆಕ್ಸೆಸ್ ಟು ಗಾಡ್. ಸೊ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಎ ಡೈರೆಕ್ಟ್ ಲೈನ್ ಟು ಗಾಡ್. ಆ್ಯಂಡ್ ವೇರ್ ಇಸ್ ಎ ನೆಸಿಟಿ ಆಫ್ ಎ ಮೀಡಿಯೇಟ್ ಅಥವಾ ಒಬ್ಬ ಪ್ರೀಸ್ಟ್ ಆಗಲಿ ಬಂದು ಮಧ್ಯದಲ್ಲಿ ಅವರು ಮಧ್ಯಸ್ಥಿಕೆ ವಹಿಸೋದಕ್ಕೆ ಪ್ರೀಸ್ಟಿ ಕ್ಲಾಸ್ ಅವಶ್ಯಕತೆನೇ ಇಲ್ಲ. ಯು ಆರ್ ಡೈರೆಕ್ಟ್ಲಿ ಯು ಕ್ಯಾನ್ ಕಾನ್ವರ್ಸ್ ವಿತ್ ಯುವರ್ ಗಾಡ್. ಏನಾಯ್ತು ಅದ್ರ ಎಫೆಕ್ಟು? ಅವ್ರಿಗೆ ಬಿತ್ತು ದೇವಾಲಯದಲ್ಲಿ ಮಾಡ್ತಾ ಇದ್ದಂತ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಡಾಕ್ಟ್ರಿನ್ ಬಂದಾಗ ಸ್ಪಿರಿಚುಯಾಲಿಟಿ ಈಸ್ ಡೆಮೋಕ್ರಟೈಸ್ಡ್. ಅಂದರೆ ಒಂದು ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ, ಆತ್ಮೀಯವಾಗಿ ನಾವು ದೇವ್ರನ್ನ ಆರಾಧನೆ ಮಾಡ್ತೀವಲ್ವ, ಆ ಒಂದು ಇದು ಡೆಮೋಕ್ರಟೈಸ್ ಆಯ್ತು. ಅಲ್ಲಿವರೆಗೂ ಕೂಡ ಕೆಲವರು ಮಾತ್ರ ಅದು ಸೀಮಿತ ಆಗಿದೆ. ಅವನು ಪ್ಯಾರಿಸಿ ಆಗಿರ್ಬೇಕು, ಅಥವಾ ಸೆನೆಟರಿ ಮೆಂಬರ್ ಆಗಿರ್ಬೇಕು, ಅಥವಾ ಒಬ್ಬ ಸದ್ದುಕಾಯ ಆಗಿರ್ಬೇಕು, ಒಬ್ಬ ಶಾಸ್ತ್ರಿಗಳಾಗಿರ್ಬೇಕು, ಒಬ್ಬ ಲರ್ನೆಡ್ ಮ್ಯಾನ್ ಆಗಿರ್ಬೇಕು. ಆಮೇಲೆ ಅವನು ವಾರದಲ್ಲೆಲ್ಲ ಸಬ್ಬತ್ನ ಆಚರಣೆ ಮಾಡಬೇಕು, ಎಲ್ಲ ಆಜ್ಞೆಗಳನ್ನ ಕೈಕೊಂಡಿರ್ಬೇಕು. ಈ ರೀತಿ ಇದ್ರೆ ಮಾತ್ರ ಅಂಥವ್ರು ದೇವ್ರ ಹತ್ರ ಹೋಗ್ಬೇಕಾದ್ರೆ ಎಗೇನ್ ಹ್ಯಾಸ್ ಟು ಗೋ ಥ್ರೂ ದ ಪ್ರೀಸ್ಟ್ ಫುಡ್ ಓನ್ಲಿ. ಅವ್ರ ಮುಖಾಂತರ ದೇವ್ರ ಹತ್ರ ಅವ್ನಿಗೆ ಆಕ್ಸೆಸ್ ಇತ್ತು. ಆದ್ರೆ ಇವಾಗ ಏನಾಗೋಯ್ತು, ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಎ ಡೈರೆಕ್ಟ್ ಆಕ್ಸೆಸ್ ಟು ಗಾಡ್ ಅಂತ ಆಗಿದ್ರಿಂದ ಯಾರೊಬ್ಬ ಬೆಸ್ತ ಫಿಶರ್ಮನ್ ಆಗಿರ್ಬೋದು, ಒಬ್ಬ ಕಾಬ್ಲರ್ ಆಗಿರ್ಬೋದು, ಯಾರಾದ್ರೂ ಅವ್ರಿಗೆ ಉದ್ಯೋಗ ಏನಾಗಿರಲಿ, ಸಾವುಕಾರ ಆಗಲಿ ಬಡವಾಗಲಿ, ಎಲ್ರಿಗೂ ಕೂಡ ಏನಾಯ್ತು, ದೇವ್ರು ಈಸಿಯಾಗಿ ಸಿಗ್ತಾರಲ್ಲ. ಗಾಡ್ ಈಸ್ ಅವೈಲಬಲ್ ಟು ಎವ್ರಿ ಒನ್. ಸೊ ದಟ್ ಈಸ್ ಕಾಲ್ಡ್ ಡೆಮೋಕ್ರಟಿಕ್ಸ್ ಇನ್ ದ ಸ್ಪಿರಿಚುಯಾಲಿಟಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇದು ಏನಾಯ್ತು ಅಂತಂದ್ರೆ, ದಿಸ್ ಮೆಸೇಜ್ ಡಿಕ್ಲೇರ್ ಸೇಕ್ರೆಡ್ ಸ್ಪೇಸ್ ಇಟ್ ಇಸ್ ಎ ಟೆಂಪಲ್, ಇಟ್ ಇಸ್ ಪೋರ್ಟಬಲ್. ಮೊದಲು ಏನೋ ಮಾಡಿದ್ದು, ದೇವರ ಒಂದೇ ಒಂದು ಕಟ್ಟಡದಲ್ಲಿ ಎರಿಸನ್ ಟೆಂಪಲ್ನ ದೇವ್ರನ್ನ ಇಟ್ಬಿಟ್ಟು ಅಲ್ಲಿತ್ತು. ಇಟ್ ವಾಸ್ ಸ್ಟೇಷನ್, ಅಲ್ಲೇ ಇತ್ತು. ಇಟ್ ವಾಸ್ ಕನ್ಫೈನ್ಡ್ ಟು ದಟ್ ಪ್ಲೇಸ್. ಇವಾಗ ಆ ಥರ ಅಲ್ಲ. ದೇವ್ರು ನಮ್ಮೊಳಗಿದ್ದಾರೆ, ನಾವು ಎಲ್ಲೋಗ್ತಾರೆ, ದೇವ್ರ ನಿಂಚದೇ ಇದ್ದಾರೆ. ಸೊ ಗಾಡ್ ಈಸ್ ಮೂವಿಂಗ್. ಸೊ ಈಸ್ ನಾಟ್ ಸ್ಟಾಟಿಕ್. ಕ್ರೈಸ್ತರು ಮಾತಾಡ್ತಾರೆ, ನನ್ನ ಹೆಸರಿನಲ್ಲಿ ಎಲ್ಲಾದರೂ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬಂದರೆ ನಾನು ಅವರ ಮಧ್ಯದಲ್ಲಿ ಇರುವೆನು ಅಂತ. ಏನಾದ್ರ ಅರ್ಥ? ಇಬ್ಬರು ಮೂರು ಕೂಡಿ ಬಂದ್ರೆ ಅಂತಾರೆ ಒಂದೇ ನಂಬಿಕೆ, ಆ ದೇವರ ಆತ್ಮ ತುಂಬಿದವರಾಗಿ ಅವರೆಲ್ಲೇ ದೇವಾಲಯ ಇದೆ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಓನ್ಲಿ ಕಂಡೀಷನ್ ಇಸ್ ದೇ ಶುಡ್ ಬಿ ಸಿನ್ಸಿಯರ್, ಆನೆಸ್ಟ್ ಅಂಡ್ ಟ್ರೂತ್. ಆ ರೀತಿ ಇದ್ರೆ ಆಗತ್ತೆ ಅಂತ. ಸೊ ಇದು ಬಂದಾಗ ಅಲ್ಲಿದ್ದವ್ರಿಗೆ ಒಂದು ದೊಡ್ಡ ಶಾಕ್ ಆಯ್ತು. ಅದಕ್ಕೆ ಹೇಳ್ತಾರೆ ಬೇಕಾದ್ರೆ ಇಟ್ ಕ್ರಿಯೇಟೆಡ್ ಎ ಮ್ಯಾಸಿವ್ ಅರ್ಥಕ್ವೇಕ್. ಒಂದು ದೊಡ್ಡ ಭೂಕಂಪ ಆದ್ರೆ ಏನು ಆಘಾತ ಆಗುತ್ತೋ ಆ ಥರ ಅಲ್ಲಿದ್ದಂಥ ರಿಲಿಜಿಯಸ್ ಲೀಡರ್ಸ್ಗೆ ಆಯ್ತು ಅಂತಂದು. ಯಾಕೆ ಆ ಥರ ಇದು ಆಯ್ತು ಅಂತ ನೋಡ್ಬೇಕಾದ್ರೆ, ದಿಸ್ ಟಾಟ್ ಒನ್ ಇಂಪಾರ್ಟೆಂಟ್ ಥಿಂಗ್. ನೀವು ದೇವರು ಎಲ್ಲಿದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ ಇನ್ ಎ ಟೆಂಪಲ್ ಅಂತ ಹೇಳೋದು. ಸೊಲೊಮೋನ್ ಟೆಂಪಲ್ ವೈಭವ ಹೆಂಗಿತ್ತು. ಸೊ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ವಾಟ್ ಟ್ರೂಲಿ ಮ್ಯಾಟರ್ಸ್ ಇಸ್ ನಾಟ್ ದಿ ಗ್ರ್ಯಾಂಡಿಯರ್ ಆಫ್ ದ ಬಿಲ್ಡಿಂಗ್ ಬಟ್ ದ ಕಂಡೀಷನ್ ಆಫ್ ಅವರ್ ಹಾರ್ಟ್ಸ್. ಒಂದು ದೇವಾಲಯ ಎಷ್ಟು ಉನ್ನತವಾಗಿದೆ, ವೈಭವವಾಗಿದೆ, ಅದು ಇಲ್ಲ. ನಮ್ಮ ಇಲ್ಲಿ ನೋಡ್ಬೇಕಾದ್ರೆ ಇಟ್ ಕುಡ್ ಬಿ ಮೇರಿಸ್ ಬೆಸಿಲಿಕಾ ಇರ್ಬೋದು, ಅಥವಾ ವೇಲಾಂಗಣಿಲಿರೋ ಚರ್ಚ್ ಇರ್ಬೋದು, ಅಥವಾ ಮೇ ಬಿ ಟ್ರಿನಿಟಿ ಚರ್ಚ್, ಆಮೇಲೆ ಯಾವುದೇ ಸೆಂಟ್ ಮಾರ್ಕ್ಸ್ ಕೆಥಿಡ್ರಲ್ ಇರ್ಬೋದು, ರೋಮಲ್ಲಿ ಹೋಗ್ಬೇಕಾದ್ರೆ ಸೆಂಟ್ ಪೀಟರ್ಸ್ ಇದಿರ್ಬೋದು. ಸೊ ಅಲ್ಲೆಲ್ಲ ಏನು ದೇವ್ರಿದಾರ ಅಂತ ದೇರ್ ಓನ್ ದಿ ಬಿಲ್ಡಿಂಗ್ಸ್. ಈಗ ಯಾವ್ದು ಇದೆ ಅಂತ ಹೇಳ್ಬೇಕಾದ್ರೆ ನೀವೇ ದೇವರ ಆಲಯ ಅಂತ ಹೇಳ್ಬೇಕಾದ್ರೆ, ಸೊ ದೇವರು ಆ ಒಂದು ಇದರಲ್ಲಿ ವಾಸ ಮಾಡ್ತಾರೆ ಅಂತಕ್ಕಂಥ ಆ ಇದು ಫೋಟೋ ಇತ್ತು. ಸೊ ಇಟ್ಸ್ ಎ ಟೈಮ್ಲೆಸ್ ಮೆಸೇಜ್ ವಿಚ್ ಕಂಟಿನ್ಯೂಸ್ ಟು ಎಂಪವರ್ ಇಂಡಿವಿಜುವಲ್ಸ್ even today, reminding us that our relationship with God of heaven is not something that happens when we visit a building. ಇದು ಬಹಳ ಇಂಪಾರ್ಟೆಂಟ್ ಇದು, ಬಟ್ ರಾದರ್ ಸಮಥಿಂಗ್ ವಿಚ್ ವಿ ಕ್ಯಾರಿ ವಿತ್ ಇನ್ ಅಸ್. ನಮ್ಮಲ್ಲಿ ಅದು ಇರ್ಬೇಕು ಫಸ್ಟ್. ಅದಿಲ್ಲದೆ ನಾನು ಎಷ್ಟೇ ದೇವಾಲಯಕ್ಕೆ ಹೋಗ್ಲಿ, ಯಾವುದೇ ದೇವಾಲಯಕ್ಕೆ ಹೋಗ್ಲಿ, ಪೂಜೆ ಮಾಡಲಿ, ಪುನಸ್ಕಾರ ಮಾಡಲಿ, ಕಾಣಿಕೆ ಕೊಡಲಿ, ಏನಾದ್ರು ಮಾಡಿದ್ರು ಕೂಡ ಇಟ್ಸ್ ಆಫ್ ನೋ ಯೂಸ್, ನೋ ವ್ಯಾಲ್ಯೂ. ಅದಕ್ಕೆ ಬೆಲೆನೇ ಇಲ್ಲ. ದೇವರು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ನನ್ನ ಮನಸ್ಸು ಸರಿಯಾಗಿದೆಯಾ, ನನ್ನ ಹೃದಯ ಸರಿಯಾಗಿದೆಯಾ. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಇದು ಎಕ್ಲಿಷಿಯಾಗೆ ಅಥವಾ ಒಂದು ಚರ್ಚ್ಗೆ ನಾವು ರೆಗ್ಯುಲರ್ ಹೋಗ್ಬೇಕು, ನಿಜ ಹೋಗ್ಬೇಕು. ಬೈ ಚಾನ್ಸ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಗಾಡ್ ಇಸ್ ನಾಟ್ ಗೋಯಿಂಗ್ ಟು ಥ್ರೋ ಯು ಔಟ್. ಗಾಡ್ ಇಸ್ ಗೋಯಿಂಗ್ ಟು ಸಿ ಯುವರ್, ನಿಮ್ಮ ಆಂತರ್ಯವನ್ನು ನೋಡ್ತಾರೆ, ನಿಮ್ಮ ಮನಸ್ಸನ್ನು ನೋಡ್ತಾರೆ. ಮನಸ್ಸಿನಲ್ಲಿ ಎಷ್ಟು ಯಥಾರ್ಥವಾಗಿದ್ದೀರಾ, ಪ್ರಾಮಾಣಿಕವಾಗಿದ್ದೀರಾ, ಅದನ್ನು ನೋಡ್ತಾರೆ. ಹಂಗಂದ್ಬಿಟ್ಟು ದೇವಾಲಯಕ್ಕೆ ಬರಬಾರ್ದು ಅಂದ್ರೆ ಖಂಡಿತ ದೇವರ ಆ ರೀತಿ ಹೇಳೇ ಇಲ್ಲ.
ಯಾಕಂದ್ರೆ ಹೀಬ್ರೂಸ್ 10 ಚಾಪ್ಟರ್ ಹೇಳ್ತಾರೆ, ಸಭೆಯಾಗಿ ಕೆಲವರು ಸಭೆಯಾಗಿ ಕೂಡುವುದನ್ನು ರೂಢಿಯಾಗಿ ಬಿಟ್ಟು ಬಿಡುವ ಹಾಗೆ ನೀವು ಆ ರೀತಿ ಮಾಡಬೇಡಿ ಅಂತಾರೆ. ಸಭೆಗೆ ನಾವು ಕೂಡ ಬರ್ಬೇಕು, ಇಟ್ಸ್ ಮಸ್ಟ್. ದೇವ್ರು ಅದನ್ನು ಮಾಡಿ ಅಂತ ಹೇಳ್ತಾರೆ. ಆದರೆ ಪಾಯಿಂಟ್ ಈಸ್, ಸಭೆಯಾಗಿ ಕೂಡ ಬಂದಾಗ ಏನಾಗುತ್ತೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕೆಂಡ ಇರುತ್ತೆ ಅಂತ ಇಟ್ಕೊಳ್ಳಿ. ಕೆಂಡ ಅಂದ್ರೆ ಗೊತ್ತಲ್ಲ, ಇದು ಮಾಡ್ಬಿಡೋದು ಬರ್ನಿಂಗ್ ಕೋಲ್. ಓಕೆ, ಒಂದು ಕೆಂಡ ಇರುತ್ತೆ. ಆ ಒಂದು ಕೆಂಡ ನಾವು ಮಾತ್ರ ತಗೊಂಡು ಒಂದ್ ಕಡೆ ಇಟ್ಬಿಟ್ರೆ ಅದೇನಾಗುತ್ತೆ, ಬೂದಿ ಮುಚ್ಕೊಂಡು ಗ್ರಾಜುವಲ್ ಆಗಿ ಆರೋಗ್ಬಿಡೋದು, ಹೊರಟೋಗೋದು. ಅದೇ ಆ ಕೆಂಡದ ಜೊತೆಯಲ್ಲಿ ಇನ್ನೊಂದಷ್ಟು ಕೆಂಡಗಳು ಸೇರಿಸಿದ್ರೆ ಗಾಳಿ ಬೀಸ್ದಾಗೆಲ್ಲ ಏನಾಗುತ್ತೆ, ಅದು ಕೆಂಡ ಇನ್ನೂ ಬ್ರೈಟ್ ಆಗಿ ಉರಿತದೆ. ದಟ್ಸ್ ವಾಟ್ ಹ್ಯಾಪನ್ಸ್. ಸಭೆಯಾಗಿ ನೀವು ಕೂಡ ಬಂದ್ರೆ ಏನಾಗುತ್ತೆ ಅಂದ್ರೆ, ದೇರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಥಾಟ್ಸ್, ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಒಬ್ಬರ ಭಕ್ತಿ ಇನ್ನೊಬ್ಬರಿಗೆ ಒಂದು ಪ್ರೇರಕವಾಗಿ ಅದು ನಾವು ಆತ್ಮೀಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಪೌಲ್ ಹೇಳ್ತಾರೆ, ಸಭೆಯಾಗಿ ಕೂಡುವುದನ್ನ ರೂಢಿಯಾಗಿ ಬಿಟ್ಬಿಡ್ಬೇಡಿ, ಕೂಡ ಬನ್ರಿ ಅಂತ ಹೇಳ್ತಾರೆ. ಎಚ್ಚರಗಳು ಮಾಡ್ಕೊಂಡು ಬನ್ನಿ ಅಂತ. ಸೊ ದಟ್ ಇಸ್ ಮಸ್ಟ್. ಆದ್ರೆ ದ ಅಲ್ಟಿಮೇಟ್ ಇದೆ ಅಂತಂದ್ರೆ, ನಾವು ಸಭೆ ಹಾಕೊಂಡು ಬಂದಿದ್ದೀವಿ ಅಂತ ಮಾತ್ರಕ್ಕೆ ದೇವ್ರು ನಮ್ಗೆ ಮೆಚ್ತಾರೆ ಅನ್ನೋದು ದಟ್ ಇಸ್ ರಾಂಗ್. ದೇವ್ರು ನೋಡೋದು ನನ್ನ ಆಂತರ್ಯ, ನನ್ನ ಮನಸ್ಸನ್ನು ನೋಡ್ತಾರೆ. ಅದು ಕರೆಕ್ಟ್ ಆಗಿತ್ತು ಅಂತಂದ್ರೆ ಫೈನ್. ಓಕೆ, ಇನ್ನೊಂದು 1 Corinthians 12th chapter 12 to 14. 1 ಕೊರಿಂಥ 12ನೇ ಅಧ್ಯಾಯ 12-14. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿದೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು. ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಾಂಗಗಳುಳ್ಳದ್ದಾಗ. ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ದೇಹ ಒಂದೇನೆ, ಅಂಗಗಳು ಅನೇಕವು. ಆ ಎಲ್ಲ ಅಂಗಗಳು ಒಂದಿಕ್ಕೊಂದು ಮ್ಯೂಚುವಲ್ ಆಗಿ ಒದರಾಗಿ ವರ್ಕ್ ಮಾಡಿದ್ರೆ ಮಾತ್ರ ದೇಹ ಬದುಕಿರೋಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ದೇಹ ಇರೋದಿಲ್ಲ. ಇಟ್ಸ್ ಆಫ್ ನೋ ಯೂಸ್ ಅಂತ ಹೇಳ್ತಾರೆ. ಅದೇ ರೀತಿ ಇದನ್ನು ಆಕ್ಚುಲಿ ಒಂದು ಸಭೆಗೆ ಹೋಲಿಸಿ ಹೇಳ್ತಕ್ಕಂಥದ್ದು. ಅಂದ್ರೆ ಒಂದು ಸಭೆನಲ್ಲಿ, ಅದಕ್ಕೆ ನೆಕ್ಸ್ಟ್ ಇದ್ರಲ್ಲಿ ನಾವು ನೋಡ್ತೀವಿ, ದೇವರು ತನ್ನ ಮೊದಲನೇದಾಗಿ ಅಪೋಸ್ತಲರನ್ನು ಮಾಡ್ತಾರೆ, ಪ್ರವಾದಿಗಳು, ಉಪದೇಶಕರು, ಮಹತ್ ಕಾರ್ಯ ಮಾಡತಕ್ಕಂಥವ್ರು, ರೋಗಗಳು ವಾಸಿ ಮಾಡೋರು, ಪರ ಸಹಾಯ ಮಾಡೋರು, ಕಾರ್ಯಗಳನ್ನ ನಿರ್ವಹಿಸುವಂಥವ್ರು, ವಿವಿಧ ವಾಣಿಗಳನ್ನು ಆಡುವವರು, ಡಿಫ್ರೆಂಟ್ ಪೀಪಲ್ ಬ್ಲೆಸ್ಡ್ ವಿತ್ ಡಿಫ್ರೆಂಟ್ ಬ್ಲೆಸ್ಸಿಂಗ್ಸ್. ಇದೆಲ್ಲವೂ ಕೂಡ ಒಂದೇ ಆತ್ಮನಿಂದನೇ ಬರ್ತಕ್ಕಂಥ ಆಶೀರ್ವಾದ. ಇದೆಲ್ಲವೂ ಕೂಡ ಮುಖ್ಯವಾದದ್ದು. ಯಾರೋ ಒಬ್ರಿಗೆ ಅವ್ರಿಗೆ ಚೆನ್ನಾಗಿ ಮಾತಾಡ್ಬೋದು, ಬಟ್ ಬೇರೆ ಇದು ಇಲ್ಲದೆ ಇರ್ಬೋದು. ಹಂಗಂತ ನಾವು ಕೆನಾಟ್ ನೆಗ್ಲೆಕ್ಟ್ ದೆಮ್. ಅವ್ರಿಗೂ ಕೂಡ ಕೊಡೋ ಪ್ರಾಧಾನ್ಯತೆ. ಯಾಕಂದ್ರೆ ಅದೇ ಕ್ಲಿಯರ್ ಆಗಿರ್ತಲ್ಲ, ಕಾಲು ನಾನ್ ಇಂಪಾರ್ಟೆಂಟು, ನೀನ್ ಏನ್ ಬೇಕಾಗಿಲ್ಲ ನನಗೆ ಅಂತ ಕಣ್ಣಿಗೆ ಹೇಳಕ್ಕಾಗತ್ತಾ ಅಂತ ಹೇಳಿ ಸಮ್ ಎಕ್ಸಾಂಪಲ್ಸ್ ಆತ. ಸೊ ಇದರಲ್ಲಿ ನೋಡ್ಬೇಕಾದ್ರೆ ಈ ಸಭೆ ಅನ್ನತಕ್ಕಂಥದ್ದು, ಇಟ್ ಇಸ್ ಎ ಬಾಡಿ ಆಫ್ ಬಿಲೀವರ್ಸ್. ಅಂದ್ರೆ ಯಾರು ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟವರಾಗಿರ್ತಕ್ಕಂಥವ್ರು, ಅನೇಕ ಅಂಗಗಳಾಗಿದ್ರೆ ಹೇಗೆ ಒಂದೇ ದೇಹ ಆಗಿದೆಯೋ ಹಾಗೆ ಈ ಸಭೆ ಅನ್ನತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬಿಟ್ಟು 27ನೇ ವಚನದಲ್ಲೂ ಕೂಡ ಹಿಂಗೆ ನೋಡಿ, ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ ಅಂತ. ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಮಿಸ್ಟೇಕ್ ಆಗುತ್ತೆ, ಲೈಕ್ಲಿ ಮಿಸ್ಟೇಕ್. ಕರೆಕ್ಟ್ ಲೈಕ್ಲಿ ಮಿಸ್ಟೇಕ್ ಅಂತ ಹೇಳಿದ್ರೆ, ಯಾರಿಗೆ ಏನು ದೇವರು ವರ ಕೊಟ್ಟಿರ್ತಾರೆ ಅದನ್ನ ರೆಕಗ್ನೈಸ್ ಮಾಡಿ, ಐಡೆಂಟಿಫೈ ಮಾಡಿ, ಅದರಲ್ಲಿ ಅವರು ಡೆವಲಪ್ ಆಗೋದಕ್ಕೆ ಯು ಹ್ಯಾವ್ ಟು ಎನ್ಕರೇಜ್. ಎಲ್ಲರೂ ಒಂದೇ ಥರ ಇವಾಗ ಕಾಲ್ ಮಾಡೋ ಕೆಲಸ ಕೈ ಮಾಡೋಕ್ಕಾಗಲ್ಲ, ಕೈ ಮಾಡೋ ಕೆಲಸ ನಾಲ್ಗೆ ಮಾಡೋಕ್ಕಾಗಲ್ಲ, ನಾಲ್ಗೆ ಮಾಡಿದ್ರೆ ಇನ್ನೊಂದು ಮಾಡೋಕ್ಕಾಗಲ್ಲ. ಒಬ್ಬರು ಒಂದೊಂದು ಇದಿರುತ್ತೆ. ಅದನ್ನು ಐಡೆಂಟಿಫೈ ಮಾಡಿ ಕೊಡಬೇಕಾದ್ದು, ಆ ಒಂದು ದಾರಿನಲ್ಲಿ ಅವ್ರನ್ನ ಎನ್ಕರೇಜ್ ಮಾಡಬೇಕಾದಂಥದ್ದು ಲೀಡರ್ಸ್ ಜಾಬ್. ದೇ ಹ್ಯಾವ್ ಟು ಡೂ. ದಟ್ ಇಸ್ ಎ ವರ್ಕ್ ಆಫ್ ಶೆಪರ್ಡ್. ಒಬ್ಬ ಕುರುಬ ಏನು ಮಾಡ್ತಾನೆ, ಕೆಲವು ಕುರಿ ಕಾಲು ಮುರಿದೋಗಿರುತ್ತೆ, ಎತ್ಕೊಳೋದಕ್ಕೆ ಗಾಯ ಹಾಕಿ ಒರೆಸಿ ಇದು ಮಾಡ್ತಾನೆ. ಇನ್ನೊಂದು ಕುರಿಗೆ ಸುಮ್ಮನೆ ಇದು ಮಾಡಿದ್ರೆ ಕೋಲಲ್ಲಿ ಹಿಂಗಂದ್ರೆ ಸಾಕು ದಾರಿ ಬರುತ್ತೆ. ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಅದನ್ನ ಸರಿಯಾಗಿ ಇದು ಮಾಡಿಬಿಟ್ಟು ಒಂದು ರೈಟ್ ಚಾನೆಲ್ನಲ್ಲಿ ಮಾಡಬೇಕಾದದ್ದು ಇಟ್ಸ್ ದಿ ಡ್ಯೂಟಿ ಆಫ್ ದ ಶೆಪರ್ಡ್. ಸೊ ಆ ರೀತಿ ಮಾಡಿದ್ರೆ ಆವಾಗ ಈ ಒಂದು ದೇವರ ಆಲಯ ಅಂತ ನಮ್ಮನ್ನು ಕರೆದಿದಾರಲ್ಲ, ಅದು ಸರಿಯಾಗಿ ಫಲ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಕೊನೆಗೆ ಒಂದು ವಚನವನ್ನ ರೋಮನ್ಸ್ 8ನೇ ಅಧ್ಯಾಯ 9-11 ವಚನ. ರೋಮನ್ಸ್ 8, 9-11. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ನಿಮ್ಮಲ್ಲಿ ದೇವರಾತ್ಮ ವಾಸ ಆಗಿದ್ರೆ, ನೀವು ದೇವರ ಆಲಯ ಆಗಿದ್ರೆ
ನೀವು ಶರೀರ ಭಾವಾಧೀನರಲ್ಲ, ಬದಲಿಗೆ ದೇವರಾತ್ಮನಿಗೆ ಅಧೀನರಾಗಿ. ದೇವರ ಆತ್ಮನಿಗೆ ಅಧೀನರಾಗಿ. ಯು ಹ್ಯಾವ್ ಟು ಸರೆಂಡರ್ ಯುವರ್ ಸೆಲ್ಫ್ ಟು ದಿ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನಿಗೆ ನೀವು ಅಧೀನರಾಗಬೇಕು. ಶರೀರ ಭಾವಕ್ಕೆ ಅಧೀನರಾದ್ರೆ ನೀವು, ಇನ್ನೊಂದು ಕಡೆ ಹೇಳ್ತಾರೆ, ನಿಮ್ಮಲ್ಲಿ ಕ್ರಿಸ್ತನ ಇಲ್ಲದಿದ್ದರೆ ನೀವು ಕ್ರಿಸ್ತನವರಲ್ಲ ಅಂತ ಹೇಳ್ಬಿಡ್ತಾರೆ. ಇಫ್ ಕ್ರೈಸ್ಟ್ ಇಸ್ ನಾಟ್ ಇನ್ ಯು, ದೆನ್ ಯು ಆರ್ ನಾಟ್ ಕ್ರೈಸ್ಟ್. ಕ್ರಿಸ್ತ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಯು ಆರ್ ನಾಟ್ ಎ ಟೆಂಪಲ್. ದೇವರಲ್ಲ, ದೇವಾಲಯ ಅಲ್ಲ ನೀವು. ಸೋ ಸಿಂಪಲ್. ಆಮೇಲೆ ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಓಕೆ, ಇದು ಈ ಒಂದು ಕಾನ್ಸೆಪ್ಟ್ ನಾವು ಇವತ್ತೇನು ನೋಡಿದ್ವಿ, ರೈಟ್ ಫ್ರಮ್ ದಿ ಟ್ಯಾಬರ್ನಕಲ್ ಆಫ್ ಗಾಡ್, ಟೆಂಪಲ್ ಆಫ್ ಜೆರೂಸಲೇಮ್, ಆಮೇಲಿಂದ ಬರಬೇಕಾದ್ರೆ ಹೇಗೆ ನಾವೇ ದೇವರಿಗೆ ಟೆಂಪಲ್ ಆಗ್ತೀವಿ, ಹೇಗೆ ಹೋಲಿ ಸ್ಪಿರಿಟ್ ವಿಲ್ ಟೇಕ್ ದಟ್ ಪ್ಲೇಸ್ ಇನ್ ಅಸ್. ಆಮೇಲೆ ಯಾಜಕರು ಏನು ಮಾಡ್ತಾರೆ, ಪ್ರೀಸ್ಟ್ ಅಂಡ್ ಹೈ ಪ್ರೀಸ್ಟ್ ಏನು ಕಾರ್ಯ ಮಾಡ್ತಿರೋ ಅದನ್ನೀಗ ಪರಿಶುದ್ಧಾತ್ಮ ನಮ್ಮ ಪರವಾಗಿ ಮಾಡ್ತಾರೆ. ಸೊ ವಿ ಹ್ಯಾವ್ ಡೈರೆಕ್ಟ್ ಆಕ್ಸೆಸ್ ಟು ಗಾಡ್. ಆಲ್ ದಿಸ್ ಥಿಂಗ್ಸ್ ಇಸ್ ಮೇಡ್ ಪಾಸಿಬಲ್ ಬಿಕಾಸ್ ಆಫ್ ಗಾಡ್ಸ್ ಲವ್. ದೇವರ ಪ್ರೀತಿ, ದೇವರ ಕರುಣೆಯಿಂದ ಇದು ಆಯಿತು. ಇದನ್ನ ದೇವರು ನಮಗೆ ಒಂದು ಇಡೀ ಲೋಕ ಜನತೆಗೆ ಇದನ್ನು ಈ ಜ್ಞಾನ ತಿಳುವಳಿಕೆ ಕೊಟ್ಟಿಲ್ಲ ದೇವರು ಇನ್ನು, ಬಟ್ ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಇಟ್ಸ್ ಫಾರ್ ಅಸ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್. ಅದನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇವಾಗ ಎಂಥ ಸಿಚುವೇಶನ್ ನಾವು ಇದ್ದೀವಿ ಅಂತ ಹೇಳ್ಬೇಕಾದ್ರೆ, ಯಾವ ಡೇಸಲ್ಲಿ, ಯಾವ ಪೀರಿಯಡ್ ಆಫ್ ಟೈಮಲ್ಲಿ ಇದ್ದೀವಿ ಅಂತ ಹೇಳ್ಬೇಕಾದ್ರೆ, ಸ್ವಾಮಿ 2000 ವರ್ಷಗಳ ಹಿಂದೆನೆ ಸಮಾರ್ಯ ಸ್ತ್ರೀ ಜೊತೆ ಮಾತಾಡೋದು ಒಂದು ಮಾತು ಹೇಳ್ತಾರೆ. ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಅದನ್ನ ಓದ್ಬಿಡಿ. 4ನೇ ಅಧ್ಯಾಯ 21ನೇ ವಚನ. ಜಾನ್ 4th chapter 21st verse. ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ. 21st verse. ಆಯ್ತು. ಓಕೆ, ಇಲ್ಲಿ ಗಾಡ್ ಜೀಸಸ್ ವೆಂಟ್ ಇನ್ ಸರ್ಚ್ ಆಫ್ ಸಮಾರಿಟನ್ ವುಮನ್. ಸಮಾರ್ಯ ಸ್ತ್ರೀಗೆ ಯೇಸು ಸ್ವಾಮಿ ಯಾರು ಅಂತಾನೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಶಿ ಇಸ್ ನಾಟ್ ಏಬಲ್ ಟು ಐಡೆಂಟಿಫೈ ಜೀಸಸ್. ನೀನು ಯಾರು ಅಂತ ಕೇಳಿದ್ ಮಾಡ್ತಾರೆ. ಸ್ವಾಮಿ ಹೋಗಿ ನೀರು ಕೇಳಿದಾಗ ಯೇಸು ಸ್ವಾಮಿ ಆಕೆನ ಹುಡ್ಕೊಂಡು ಹೋಗ್ತಾರೆ. ಇದು ಏನು ಸೂಚಿಸುತ್ತೆ ಅಂತಂದ್ರೆ, ನಾವು ಸಮಾರ್ಯದ ಒಂದು ಅನ್ಯ ಜನರಾಗಿ ಯೇಸು ಕ್ರಿಸ್ತ ನಮ್ಮನ್ನು ಹುಡುಕಿ ಮತ್ತೆ ತನ್ನವರ ಮಾಡ್ಕೋಬೇಕು ಅಂದ್ಬಿಟ್ಟು ಹೀ ಕಮ್ಸ್. ಇನಿಷಿಯೇಟಿವ್ ಈಸ್ ಫ್ರಮ್ ಗಾಡ್ಸ್ ಸೈಡ್, ಫ್ರಮ್ ಜೀಸಸ್ ಸೈಡ್. ನಾವು ದೇವ್ರನ್ನ ಅದಕ್ಕೆ ಇನ್ನೂ ಕೇಳ್ತಾರೆ, ನಾನು ನಿಮ್ಮನ್ನು ಆರಿಸ್ಕೊಂಡೆ ಹೊತ್ತು ನೀವು ನನ್ನನ್ನು ಆರಿಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ಇನಿಷಿಯೇಟ್ ಬಂದಾಗ ಸಮಾರ್ಯ ಸ್ತ್ರೀಗೆ ಅದು ಡೈಲಾಗ್ ಬರುತ್ತೆ, ನೀವು ಓದ್ಕೊಳ್ಳಿ ಅದನ್ನ. ಅಲ್ಲಿ ಹೇಳ್ತಾರೆ, ನಾವು ನಮ್ಮ ದೇವ್ರನ್ನ ಈ ಗೆರಿಸಿಮ್ ಬೆಟ್ಟ ನಾವು ಆರಾಧನೆ ಮಾಡ್ತೀವಿ ಅಂತಂದ್ಬಿಟ್ಟು, ನೀವು ಯಹೂದ್ಯರು ಯೆರೂಸಲೇಮನ್ನು ಆರಾಧನೆ ಮಾಡ್ತೀರಾ ಅಂತ. ಸ್ವಾಮಿ ಹೇಳಿದ್ದು, ನೀವು ದೇವರನ್ನು ಆರಾಧನೆ ಮಾಡೋಕ್ಕೆ ಈ ಬೆಟ್ಟಕ್ಕೂ ಹೋಗ್ಬೇಕಾಗಿಲ್ಲ, ಯೆರೂಸಲೇಮ್ ಬೆಟ್ಟಕ್ಕೂ ಹೋಗ್ಬೇಕಾಗಿಲ್ಲ. ಆದರೆ ಈ ದೇವಾಲಯದಲ್ಲೂ ನೀವು ದೇವರನ್ನ ಆರಾಧನೆ ಮಾಡೋ ನೆಸಿಟಿ ಇಲ್ಲ, ಯೆರೂಸಲೇಮಿನ ದೇವಾಲಯದಲ್ಲೂ ಕೂಡ ನೀವು ದೇವರನ್ನ ಆರಾಧನೆ ಮಾಡೋ ನೆಸಿಟಿ ಇಲ್ಲ. ಆದರೆ 23ನೇ ವಚನ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ಸಾಕು, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನ ಆರಾಧನೆ ಮಾಡುವವರಿಗೆ ಒಂದು ಕಾಲ ಬರುತ್ತೆ. ಆ ಕಾಲ ಈಗಲೇ ಬಂದಿದೆ ಅಂತ ಹೇಳಿ. ಯಾವಾಗ ಇದು ಹೇಳಿದ್ರು? 2000 ವರ್ಷಗಳ ಹಿಂದೆ. ಸೊ ಇವತ್ತಿನ ದಿವಸ ಆ ಕಾಲ ಬಂದಿಲ್ಲ, ಆ ಟೈಮ್ ಬಂದಿಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ? ಅದಕ್ಕೆ ಮುಂದೆ ಅದರಲ್ಲಿ ಬರುತ್ತೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸಬೇಕು. ದಟ್ ಇಸ್ ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಟುಡೇ. ನಾವು ಬೇರೆ ಯಾವುದನ್ನು ದೇವ್ರು ಮಾಡಲ್ಲ. ಗಾಡ್ ಇಸ್ ಸ್ಪಿರಿಟ್, ಸೊ ವರ್ಷಿಪ್ ಹಿಮ್ ಇನ್ ಟ್ರೂತ್ ಅಂಡ್ ಸ್ಪಿರಿಟ್ ಅಂತ ಹೇಳ್ತಾರೆ. ದೇವರ ಆತ್ಮಸ್ವರೂಪನು ಆತನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವ. 24ನೇ ವಚನ ಅದೇ ಅಲ್ಲ? ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಓಕೆ, ಸೊ ಈಗ ಇಷ್ಟು ನೋಡಿದ್ವಿ ನಾವು ಇವತ್ತು, ಸಾಕು ಇಲ್ಲಿಗೆ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹೇಗೆ ದೇವರು ಆತ್ಮಸ್ವರೂಪ ಅಂದ್ರೆ ಏನರ್ಥ? ಆತನ ಆತ್ಮೀಯ ರೀತಿಯಲ್ಲಿ ಆರಾಧಿಸ್ಬೇಕು ಅಂದ್ರೆ ಯಾವ ರೀತಿ ಆರಾಧಿಸ್ಬೇಕು, ಬೈಬಲ್ ಏನು ಹೇಳ್ತದೆ ಅದ್ರ ಬಗ್ಗೆ, ಅದನ್ನ ಧ್ಯಾನ ಮಾಡಬೇಕು.
ಇದೆಲ್ಲ ಆಗ್ಬೇಕಾದ್ರೆ ಇಲ್ಲಿ ಹೇಳಿದ್ರು ನೀವು ಜೀವವುಳ್ಳ ಕಲ್ಲುಗಳಾಗಿದ್ದೀರಿ ಅಂತ ಹೇಳ್ತಾರಲ್ಲ. ಸೊ ನಾವು ಜೀವವುಳ್ಳ ಕಲ್ಲುಗಳಾಗಿ ದೇವರ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ದೇವ್ರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅನೇಕ ವಿಷಯಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನ ಸ್ಟಡಿ ಮಾಡ್ಬೇಕಾದ್ರೆ ವಿ ಹ್ಯಾಡ್ ಟು ಸ್ಟಡಿ ದ ಟೆಂಪಲ್ ಆಫ್ ಸಾಲಮನ್, ಅಥವಾ ಯೆರೂಸಲೇಮ್ ಇದ್ದಂಥ ದೇವಾಲಯವನ್ನು ನಾವು ಧ್ಯಾನ ಮಾಡಿದ್ರೆ ಅದಕ್ಕೂ ನಾವು ಹೇಳ್ತೀವಲ್ಲ ನಾವೇ ದೇವರ ಆಲಯ ಅಂತ, ಲಾಟ್ ಆಫ್ ಪ್ಯಾರಲಿಸಮ್, ಒಂದಕ್ಕೊಂದು ಹೊಂದಿಕೆ ಇರತಕ್ಕಂಥ ಅನೇಕ ವಿಷಯಗಳಿದೆ. ಅದನ್ನ ನಾವು ಧ್ಯಾನ ಮಾಡಿದಾಗ ನಮ್ಗೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ದೇವ್ರು ನಮ್ಮನ್ನು ಆರಿಸ್ಕೊಂಡಿದ್ದರಿಂದ ನಮ್ಗೆ ಎಂಥ ಒಳ್ಳೆ ಆಶೀರ್ವಾದ ದೇವರು ಕೊಟ್ಟಿದ್ದಾರೆ, ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ ಆಪರ್ಚುನಿಟಿನ ನಾವು ನಮ್ದಾಗ ಮಾಡ್ಕೊಳ್ತಕ್ಕಂಥದ್ದು ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಇದನ್ನ ದೇವ್ರ ಚಿತ್ತ ಇದ್ರೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಮಾತಾಡೋಕೆ ಅವಕಾಶ ಸಿಕ್ಕಿದಾಗ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ಇದನ್ನ ಕಂಟಿನ್ಯೂ ಮಾಡ್ಬೇಕಾದ್ರೆ ದೇವರ ಒಂದು ಆಲಯ ಯೆರೂಸಲೇಮ್ ದೇವಾಲಯ, ಅಲ್ಲಿ ನಡೆಯುತ್ತಾ ಇದ್ದಂತಹ ಒಂದು ಎಲ್ಲ ಕಾರ್ಯಗಳು, ಆಮೇಲೆ ಅಲ್ಲಿ ಅನೇಕ ಸಂಗತಿಗಳಿವೆ. ಅದನ್ನು ಮತ್ತು ನಮ್ಗೆ ಅದನ್ನು ಯಾವ ರೀತಿ ನಾವು ಹೋಲಿಕೆ ಮಾಡ್ಕೊಳ್ಬೋದು, ಅದರಿಂದ ದೇವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ರೀತಿ ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು ದೇವಾಲಯ ಬರುತ್ತೆ, ಪ್ರಕಟಣಾ ಗ್ರಂಥದಲ್ಲಿ ಬರುತ್ತದು, ಪರಲೋಕದಿಂದ ದೇವಾಲಯವು ಇಳಿದು ಬರುವುದನ್ನು ನಾನು ಕಂಡೆನು ಅಂತ ಜಾನ್ ಹೇಳ್ತಾರೆ. ಆ ದೇವಾಲಯ ಯಾವುದು? ಯೆರೂಸಲೇಮಿನ ದೇವಾಲಯಕ್ಕೂ ನಾವೀಗ ದೇವಾಲಯ ಆಗಿದ್ದೀವಿ. ಪ್ರಕಟಣಾ ಗ್ರಂಥದಲ್ಲಿ ಇರತಕ್ಕಂಥ ಆ ದೇವಾಲಯಕ್ಕೂ ಏನು ರಿಲೇಶನ್ಶಿಪ್ ಇದೆ, ಏನು ಕನೆಕ್ಷನ್ ಇದೆ, ಇದನ್ನ ದೇವರ ಚಿತ್ತ ಇದ್ರೆ ನಾವು ನೆಕ್ಸ್ಟ್ ಟೈಮ್ ಏನಾದರೂ ಧ್ಯಾನ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಬೇಕು. ಅವನು